Hi students, I am back with our next history chapter, Ancient Indian Civilizations. They have given two civilizations, Sindhu-Saraswati civilization and Vedic civilization. Okay. ಮಕ್ಕಳೇ, ಈ ಸಿವಿಲೈಸೇಷನ್ ಇದು ಏನಂತ ಮೀನಿಂಗ್ ಗೊತ್ತಾದರೆ ನಮಗೆ ಈ ಲೆಸನಲ್ಲಿ ಏನು ಕಲಿತೀವಿ ಅಂತ ಗೊತ್ತಾಗುತ್ತೆ. ಓಕೆನಾ ಮಕ್ಕಳೇ? ಫಸ್ಟ್ ಮೀನಿಂಗ್ ನೋಡ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡಿ ಲೆಸನನ್ನು ಸ್ಟಾರ್ಟ್ ಮಾಡೋಣ. ಏನ್ಷಿಯಂಟ್ ಇಂಡಿಯನ್ ಸಿವಿಲೈಸೇಷನ್ ಮಕ್ಕಳೇ, ಏನ್ಷಿಯಂಟ್ ಅಂದರೆ ಓಲ್ಡ್. ಓಕೆನಾ ಮಕ್ಕಳೇ? ಏನ್ಷಿಯಂಟ್ ಅಂದರೆ ಓಲ್ಡ್. ಓಕೆ, ಏನ್ಷಿಯಂಟ್ ಮೀನ್ಸ್ ಓಲ್ಡ್. ಇಂಡಿಯನ್ ಅಂದರೆ ನಮ್ಮ ಇಂಡಿಯಾದ್ರಲ್ಲಿ. ಸಿವಿಲೈಸೇಷನ್ಸ್ ಅಂದರೆ ಮಕ್ಕಳೇ ಸೊಸೈಟಿ ಅನ್ನೋದು. ಓಕೆನಾ? ಈಗ ಇಲ್ಲೊಂಚೂರು ನಿಮಗೆ ಏನು ನಾನು ಮಾತಾಡ್ತಿದ್ದೀನಿ ಅಂತ ಒಂಚೂರು ಹಿಂಟ್ ಬಂದಿರುತ್ತೆ. ಓಕೆನಾ ಮಕ್ಕಳೇ? ಏನ್ಷಿಯಂಟ್ ಇಂಡಿಯನ್ ಸಿವಿಲೈಸೇಷನ್, ಇಂಡಿಯಾದ್ರಲ್ಲಿ ಹಳೆ ಕಾಲದ್ರಲ್ಲಿ, ಹಳೆ ದಿನಗಳಲ್ಲಿ ಮೊದಲು ಎಲ್ಲಿ ಸೊಸೈಟಿ ಅನ್ನೋ ಥರ, ಎಲ್ಲಿ ಅಕ್ಕಪಕ್ಕ ಸುತ್ತಲೂ ಮನೆ, ಒಂದು ಮಾರ್ಕೆಟು ಅಥವಾ ಏನಾದರೂ ವ್ಯವಹಾರ ಮಾಡೋ ಥರ, ಇದೆಲ್ಲ ಎಲ್ಲಿ ಮೊದಲು ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಹೇಗಾಯಿತು, ಆಮೇಲೆ ಹೇಗೆ ಡೆವಲಪ್ ಆಯಿತು, ಇವರು ಎಲ್ಲಿದ್ದರು, ಇದು ಎಲ್ಲಿ ಸ್ಟಾರ್ಟ್ ಆಗಿದೆ, ಇಂಡಿಯಾದ ಯಾವ ಪಾರ್ಟಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಈ ಲೆಸನಲ್ಲಿ ಕಲಿತೀವಿ ಮಕ್ಕಳೇ. ಆಯಿತಾ? ಅದರಲ್ಲಿ ಎರಡು ಸೊಸೈಟಿಗಳ ಹೆಸರು ಕೊಟ್ಟಿದ್ದಾರೆ, ಎರಡು ಸಿವಿಲೈಸೇಷನ್ಗಳ ಹೆಸರು, ಸಿಂಧು ಸರಸ್ವತಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್ ಎಂದು ಎರಡು ಹೆಸರುಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಆಯಿತಾ? ಸಿಂಧು ಅನ್ನೋದು ಮಕ್ಕಳೇ, ಇದನ್ನ ಇಂಗ್ಲಿಷಲ್ಲಿ ನಾವು ಇಂಡಸ್ ಅಂತ ಕರಿತೀವಿ. ಇಂಡಸ್ ರಿವರ್, ಇದು ಏನು ಗೊತ್ತಾ ಮಕ್ಕಳೇ? ಇದು ಒಂದು ರಿವರ್. ಆಯ್ತಾ? ಇದು ಕೂಡ ಸರಸ್ವತಿ ಕೂಡ ಒಂದು ರಿವರ್. ಆಯ್ತಾ ಮಕ್ಕಳೇ? ಸಿಂಧು ಮತ್ತೆ ಸರಸ್ವತಿ ರಿವರ್ನ ಅಕ್ಕಪಕ್ಕ ಸುತ್ತಲೂ ಅಥವಾ ಅಕ್ಕಪಕ್ಕ ಎಲ್ಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆಯಲ್ಲ ಅದನ್ನ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಅಂತ ಕರಿತೀವಿ. ವೇದಿಕ್ ಸಿವಿಲೈಸೇಷನ್. ಆಯ್ತಾ ಮಕ್ಕಳೇ? ಇದಾದ್ಮೇಲೆ ಬಂದಿರುವಂತಹದ್ದು ವೇದಿಕ್ ಸಿವಿಲೈಸೇಷನ್. ವೇದಿಕ್ ಅನ್ನೋದು ಬಂದಿರೋದು ವೇದ್ ಅನ್ನೋ ವರ್ಡ್ ಇಂದ ಮಕ್ಕಳೇ. ವೇದ್ ಅಂದ್ರೆ ಎಜುಕೇಶನ್ ಅಂತ. ಆಯ್ತಾ ಮಕ್ಕಳೇ? ವೇದ್ ಅಂದ್ರೆ ಎಜುಕೇಶನ್ ಅಂತ. ಎಜುಕೇಶನ್ ಸಿವಿಲೈಸೇಷನ್ ಅಂತ ಹೇಳ್ಬೋದು ಇದನ್ನ. ಆಯ್ತಾ? ಈ ವೇದಿಕ್ ಸಿವಿಲೈಸೇಷನ್ ಅಲ್ಲಿ 4 ಸಿವಿಲೈಸೇಷನ್ಸ್ ಬರುತ್ತೆ ಮಕ್ಕಳೇ. 4 ಇದು ಬರುತ್ತೆ. ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆಯ್ತಾ ಮಕ್ಕಳೇ? ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ನೋಡ್ತೀವಿ. ಈ ಸಿವಿಲೈಸೇಷನ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು. ಓಕೆನಾ ಮಕ್ಕಳೇ? ಹೇಗಿತ್ತು ಲೈಫ್ ಸ್ಟೈಲ್ ಅವ್ರದ್ದು. ಈ ಸಿವಿಲೈಸೇಷನ್ ಬಗ್ಗೆ ಒಂಚೂರು ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದು ಏನಂತ ನಾವು ನೋಡೋಣ. ಆಯ್ತಾ ಮಕ್ಕಳೇ? ನೋಡಿ ಮಕ್ಕಳೇ, ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಹೌದಲ್ವಾ? ಹೇಗೆ ಫಸ್ಟು ಮ್ಯಾನ್ ಇನ್ ಲೈಫು ಒಂದು ನಾಮ್ಯಾಡ್ ಥರ ಇತ್ತು, ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಿದ್ರು, ಪ್ರಾಣಿಗಳನ್ನು ಹಂಟ್ ಮಾಡಿ ತಿಂತಿದ್ರು, ಸಿಕ್ಕಿದ ಜಾಗದಲ್ಲಿ ಮಲಗ್ತಿದ್ರು, ಸಿಕ್ಕಿದ ಜಾಗದಲ್ಲಿ ಇರ್ತಿದ್ರು, ಟ್ರೀ ಅಂತ ನೋಡ್ತಿದ್ದಿಲ್ಲ, ಕೇವ್ಸ್ ಅಂತ ನೋಡ್ತಿದ್ದಿಲ್ಲ, ಎಲ್ಲಿ ಬೇಕಲ್ಲಿ ಇರ್ತಿದ್ರು. ಆದರೆ ಇವ್ರಿಗೆ ಹೇಗೆ ಮೈಂಡ್ ಸೆಟ್ ಬಂದಿರ್ಬೋದು, ಇವ್ರು ಹೇಗೆ ಸ್ಟಾರ್ಟ್ ಮಾಡಿರ್ಬೋದು, ಒಂದು ಟೌನ್ ಮಾಡ್ಕೊಳ್ಳೋಣ, ಒಂದು ಸಿಟಿ ಥರ ಮಾಡ್ಕೊಳ್ಳೋಣ, ಒಂದು ಜಾಗದಲ್ಲಿ ನಾವು ಇರೋಣ, ಒಂದು ಟ್ರೇಡ್ ಥರ ಮಾಡೋಣ, ಕಮ್ಯುನಿಕೇಟ್ ಮಾಡೋಣ ಬೇರೆಯವ್ರ ಜೊತೆ, ನಾವು ಶಿಪ್ಗಳನ್ನು ಮಾಡ್ಕೊಳ್ಳೋಣ, ನಾವು ಟ್ರಾವೆಲ್ ಮಾಡೋಣ. ಇದೆಲ್ಲ ಫಸ್ಟ್ ಇದೆಲ್ಲ ಹೇಗೆ ಮೈಂಡಿಗೆ ಬಂದಿರ್ಬೋದು ಮಕ್ಕಳೇ ಅವರಿಗೆ, ಹೌದಲ್ವಾ? ಇದು ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ? ಈಗ ನೋಡೋಣ ಇವ್ರು ಹೇಗೆ ಲೈಫ್ ಲೀಡ್ ಮಾಡಿದ್ರು, ಇವ್ರ ಲೈಫ್ ಹೇಗಿತ್ತು, ಇವ್ರ ಲೈಫಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಇವ್ರು ಹೇಗೆ ಇನ್ವೆನ್ಷನ್ಸ್ ಮಾಡಿದ್ದಾರೆ ವಸ್ತುಗಳನ್ನು ಅಂತ ನೋಡೋಣ ಮಕ್ಕಳೇ. ಆಯಿತಾ? ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಗೆ ಕ್ವಶನ್ ಕೇಳ್ತೀನಿ ಮಕ್ಕಳೇ. ಈಗ ನಾನು ಹೇಳಿದೆ ಫಸ್ಟ್ ಇಂಡಿಯನ್ ಸಿವಿಲೈಸೇಷನ್ ಯಾವುದು? ಸಿಂಧು ಸರಸ್ವತಿ ಸಿವಿಲೈಸೇಷನ್ ಅಂತ ಹೇಳಿದೆ. ಫಸ್ಟ್ ಸೊಸೈಟಿ ಥರ ಇವರು ಕ್ರಿಯೇಟ್ ಮಾಡಿದ್ದಾರೆ, ಇವ್ರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದೆ. ಹಾಗೆ ಮಕ್ಕಳೇ, ನಿಮಗೆ ಮೈಂಡಿಗೆ ಬಂದಿಲ್ಲ ಫಸ್ಟು ವರ್ಲ್ಡಲ್ಲಿ ಯಾರು ಮಾಡಿರ್ಬೋದು ಮ್ಯಾಮ್ ಅಂತ, ಹೇಗೆ ಸ್ಟಾರ್ಟ್ ಆಗಿರ್ಬೋದು ಮ್ಯಾಮ್ ಸಿವಿಲೈಸೇಷನ್? ಫಸ್ಟು ವರ್ಲ್ಡಿನ ಸಿವಿಲೈಸೇಷನ್ ಮಕ್ಕಳೇ ಸುಮೇರ್ ಸಿವಿಲೈಸೇಷನ್ ಅಂತ ಹೇಳ್ಬಿಟ್ಟು. ಆಯ್ತಾ? ಸುಮೇರ್ ಸಿವಿಲೈಸೇಷನ್ ಮಕ್ಕಳೇ ಫಸ್ಟ್ ವರ್ಲ್ಡಿನ ಸಿವಿಲೈಸೇಷನ್. ಇದು ಮಕ್ಕಳೇ ಅವಾಗ ಫಸ್ಟ್ ವರ್ಲ್ಡ್ ಸಿವಿಲೈಸೇಷನ್. ಆಯ್ತಾ ಮಕ್ಕಳೇ? ಇಷ್ಟು ಸಿವಿಲೈಸೇಷನ್. ಆಯ್ತಾ ಮಕ್ಕಳೇ? ಇದು ಫಸ್ಟ್ ವರ್ಲ್ಡಿನ ಸಿವಿಲೈಸೇಷನ್. ಇದು ಸ್ಟಾರ್ಟ್ ಆಗಿರೋದು ಮಕ್ಕಳೇ ಮೆಸೊಪಟೋಮಿಯಾ ಅನ್ನೋ ಜಾಗದಲ್ಲಿ. ಆಯ್ತಾ? ಇದು ಸ್ಟಾರ್ಟ್ ಆಗಿರೋದು ಎಲ್ಲಿ? ಮೆಸೊಪಟೋಮಿಯಾ ಅನ್ನೋ ಜಾಗದಲ್ಲಿ.
ಆದರೆ ಮೆಸೊಪೊಟೋಮಿಯಾ ಮ್ಯಾಮ್ ಈಗ ನಾವೆಲ್ಲೂ ಕೇಳೇ ಇಲ್ವಲ್ಲ ಮ್ಯಾಮ್ ಈ ಹೆಸರು ಅಂದರೆ ಮಕ್ಕಳೇ ಈಗ ಹೆಸರುಗಳು ಚೇಂಜ್ ಆಗಿದ್ದಾವೆ. ಮೊದಲಿನ ಥರ ಹೆಸರುಗಳು ಈಗಿರಲ್ಲ ಆಯಿತಾ. ಈಗಿನ ನವ ಡೇಸ್ ಇಟ್ ಈಸ್ ಕಾಲ್ಡ್ ಆಸ್ ಇರಾಕ್. ಇದು ಕೇಳಿದ್ದೀರಾ ಮಕ್ಕಳೇ? ಇರಾಕ್ ಅನ್ನೋ ಒಂದು ಕಂಟ್ರಿ ಇದೆ. ಆ ಕಂಟ್ರಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋ ವರ್ಲ್ಡ್ ಸಿವಿಲೈಸೇಷನ್ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ ಮಕ್ಕಳೇ ಆಯಿತಾ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋದು ಯಾವುದು ಅಂದರೆ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಮಕ್ಕಳೇ ಆಯಿತಾ. ಆಮೇಲೆ ಬಂದಿದ್ದು ವೇದಿಕ್ ಸಿವಿಲೈಸೇಷನ್. ಆದರೆ ಫಸ್ಟ್ ಆರ್ಕಿಯಾಲಜಿಸ್ಟ್ ಅವರಿಗೂ ಕನ್ಫ್ಯೂಷನ್ ಅಲ್ವಾ, ಹುಡುಕೋ ತನಕ ಎವಿಡೆನ್ಸಸ್ ಸಿಗೋ ತನಕ ಅವ್ರೇನು ಅಂದ್ಕೊಂಡಿದ್ರಂತೆ ವೇದಿಕ್ ಸಿವಿಲೈಸೇಷನ್ನೇ ಫಸ್ಟ್ ಬಂದಿರೋದು ಇಂಡಿಯಾದ್ರಲ್ಲಿ, ಇವರೇ ಫಸ್ಟ್ ಸೊಸೈಟಿ ಅನ್ನೋ ಥರ ಕ್ರಿಯೇಟ್ ಮಾಡಿರೋದು, ಇವರೇ ಥಿಂಗ್ಸ್ನ ಇನ್ವೆಂಟ್ ಮಾಡಿರೋದು ಅಂತ ಅಂದ್ಕೊಂಡಿದ್ರಂತೆ. ಆಮೇಲೆ ಗೊತ್ತಾಯ್ತಂತೆ ಇಲ್ಲ, ಇದ್ರಕ್ಕಿಂತ ಮುಂಚೆನೂ ಇನ್ನೊಂದು ಸಿವಿಲೈಸೇಷನ್ ಬಂದಿದೆ, ಅದ್ಯಾವುದಂದರೆ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಅಂತ ಆಯಿತಾ ಮಕ್ಕಳೇ. ಈಗ ಹೋಗೋಣ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗೋಣ ಮಕ್ಕಳೇ ಆಯಿತಾ. ಇದು ನನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದು ಆಯಿತಾ. ಇದನ್ನು ರಬ್ ಮಾಡಿಬಿಡ್ತೀನಿ ಈಗ ಮಕ್ಕಳೇ. ಇಂಡಿಯಾ ವಾಸ್ ದ ಬರ್ತ್ ಪ್ಲೇಸ್ ಆಫ್ ಅ ಸಿವಿಲೈಸೇಷನ್ ಡ್ಯೂರಿಂಗ್ ಏನ್ಷಿಯಂಟ್ ಪೀರಿಯಡ್. ಏನ್ಷಿಯಂಟ್ ಪೀರಿಯಡಲ್ಲಿ ಮಕ್ಕಳೇ ಎಲ್ಲ ಇಡೀ ವರ್ಲ್ಡ್ ಫುಲ್ಲು ಜನರು ಇದ್ದಿಲ್ಲ ಮಕ್ಕಳೇ. ಸ್ವಲ್ಪ ಜಾಗದಲ್ಲಿ ಅಷ್ಟೇ ಜನರು ಇದ್ದಿದ್ದು ಆಯಿತಾ. ಎಲ್ಲ ಖಾಲಿ ಸ್ಟಾರ್ಟಿಂಗಲ್ಲಿ ಹೇಗಿರೋದು ಮಕ್ಕಳೇ, ಅಲ್ಲಿ ಸ್ವಲ್ಪ ಇರ್ತಾರಲ್ವ, ಈ ಥರ ಅಂತೂ ಫುಲ್ ಇರಲ್ಲ ಆಯಿತಾ. ಆವಾಗ ಅವರು ಮಕ್ಕಳೇ ಹೇಗೆ ಲೈಫ್ ಬಗ್ಗೆ ಯೋಚನೆ ಮಾಡಿರ್ಬೋದು ಅಂತ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಅದರಲ್ಲಿ ಇಂಡಿಯಾದ್ರಲ್ಲೂ ಕೂಡ ಓಲ್ಡ್ ಡೇಸಲ್ಲಿ ಇಂಡಿಯಾದ್ರಲ್ಲೂ ಕೂಡ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆ. ಬೇರೆ ಕಂಟ್ರೀಸ್ ಥರನೇ ಸ್ವಲ್ಪ ಬೇರೆ ಕಂಟ್ರೀಸ್ ಅಂದರೆ ಎಲ್ಲ ಕಂಟ್ರೀಸ್ ಅಲ್ಲ ಮಕ್ಕಳೇ, ಎಲ್ಲೆಲ್ಲೋ ಸ್ವಲ್ಪ ಜಾಗ ಫಸ್ಟ್ ಹ್ಯೂಮನ್ ಲೈಫ್ ಸ್ಟಾರ್ಟ್ ಆಗಿದೆಯಲ್ಲ, ಅದರಲ್ಲಿ ಇಂಡಿಯಾ ಕೂಡ ಒಂದು ಅಂತ ಇಲ್ಲಿ ಹೇಳಿದ್ದಾರೆ ಆಯಿತಾ. ಅದರಲ್ಲಿ ಯಾವುದು ಅಂದರೆ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಒಂದು ವರ್ಲ್ಡಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗಿರುವಂತಹ ಸಿವಿಲೈಸೇಷನ್ ಅಂತ. ಈ ಸಿಂಧು ಸರಸ್ವತಿ ಸಿವಿಲೈಸೇಷನ್ಗೆ ಮಕ್ಕಳೇ ತುಂಬ ಹೆಸರುಗಳು ಇದ್ದಾವೆ. ಫಸ್ಟ್ ಒನ್ ಬಂದ್ಬಿಟ್ಟು ಸಿಂಧು ಸರಸ್ವತಿ ಸಿವಿಲೈಸೇಷನ್ ಆಯಿತಾ. ಇದು ಯಾಕೆ ಮ್ಯಾಮ್ ಇಷ್ಟೆಲ್ಲ ಹೆಸರು ಇಟ್ಟರು ಅಂತಲೂ ಹೇಳ್ತೀನಿ. ಫಸ್ಟ್ ಹೆಸರೆಷ್ಟು ಇದ್ದಾವೆ ಅಂತ ನೋಡ್ಕೊಳ್ಳೋಣ. ಸಿಂಧು ಸರಸ್ವತಿ ಸಿವಿಲೈಸೇಷನ್ ಮಕ್ಕಳೇ ಆಯಿತಾ, ಹಾಗೆ ಬಿಡ್ತೀನಿ ಮುಂದೆದು. ಎರಡನೇ ಹೆಸರು ಬಂದ್ಬಿಟ್ಟು ಇದ್ರಿಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮಕ್ಕಳೇ. ಮೂರನೇ ಹೆಸರು ಬಂದ್ಬಿಟ್ಟು ಹರಪ್ಪನ್ ಸಿವಿಲೈಸೇಷನ್ ಮಕ್ಕಳೇ. ನಾಲ್ಕನೇ ಹೆಸರು ಬಂದ್ಬಿಟ್ಟು ಮೊಹೆಂಜೊದಾರೋ ಸಿವಿಲೈಸೇಷನ್ ಆಯ್ತಾ ಮಕ್ಕಳೇ. ಇಷ್ಟೆಲ್ಲ ಹೆಸರು ಯಾಕೆ ಮ್ಯಾಮ್ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಒಂದೊಂದು ರೀಸನ್ ಇದೆ ಮಕ್ಕಳೇ. ಅದೇನು ರೀಸನ್ನು ಅಂತ ನಿಮಗೆ ಅರ್ಥ ಮಾಡಿಸ್ತೀನಿ ಆಯಿತಾ. ಫಸ್ಟ್ ಬಂದ್ಬಿಟ್ಟು ಸಿಂಧೂ ಸರಸ್ವತಿ ಸಿವಿಲೈಸೇಷನ್. ಇದು ಆರಾಮಾಗಿ ಅರ್ಥ ಆಗುತ್ತೆ. ಸಿಂಧೂ ರಿವರ್ ಮತ್ತು ಸರಸ್ವತಿ ರಿವರ್ ಅಕ್ಕಪಕ್ಕ ಈ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ಅದಕ್ಕೆ ಡ್ಯೂ ಟು ದ ನೇಮ್ ಆಫ್ ರಿವರ್ಸ್ನ ನೋಡ್ಕೊಂಡು ಇದು ಹೆಸರು ಇಟ್ಟಿದ್ದಾರೆ. ಇಂಡಸ್ ಸೇಮ್, ಇದು ನಾವು ಒಂಚೂರು ಸ್ಯಾನ್ಸ್ಕ್ರಿಟ್ ಕನ್ನಡದ್ರಲ್ಲಿ ಹೇಳ್ತೀವಿ, ಇದು ಇಂಗ್ಲೀಷಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದೇ ಇಂಡಸ್ ಅಂದರೆ ಸಿಂಧು ರಿವರ್, ಇದು ಕೂಡ ರಿವರ್ ಬೇಸ್ ಮೇಲೆ ಆಯಿತು ಮಕ್ಕಳೇ ಆಯಿತಾ. ಆದರೆ ಮ್ಯಾಮ್ ಹರಪ್ಪನ್ ಸಿವಿಲೈಸೇಷನ್ ಅಂತ ಹೆಸರು ಇಲ್ಲಿಂದ ಬಂತು ಮ್ಯಾಮ್ ಅಂತ ಹೇಳಿದ್ರೆ 1924 ಮಕ್ಕಳೇ 1924 ಒಬ್ಬರು ಜಾನ್ ಮಾರ್ಷಲ್ ಅನ್ನೋರು ಬರ್ತಾರೆ. ಜಾನ್ ಮಾರ್ಷಲ್ ಅನ್ನೋರು ಒಬ್ಬರು, ಇವ್ರು ಯಾರು ಮಕ್ಕಳೇ ಆರ್ಕಿಯೋಲಜಿಸ್ಟ್. ಇವ್ರು ಬಂದ್ಬಿಟ್ಟು ಏನು ನೋಡ್ತಾರೆ, ಅನೌನ್ಸ್ ದ ಡಿಸ್ಕವರಿ ಆ್ಯಂಡ್ ಕಾಲ್ಡ್ ಇಟ್ ಹರಪ್ಪನ್ ಸಿವಿಲೈಸೇಷನ್ ಬಿಕಾಸ್ ಹರಪ್ಪ ವಾಸ್ ದ ಫಸ್ಟ್ ಸೈಟ್ ಡಿಸ್ಕವರ್ಡ್. ಇವ್ರು ಇದನ್ನು ಬಂದ್ಬಿಟ್ಟು 1924 ಏನಂತಾರೆ, ಇದು ಫಸ್ಟ್ ಇವರು ಡಿಸ್ಕವರ್ ಮಾಡಿರೋ ಜಾಗ. ಈಗ ಇಂಡಿಯಾದ್ರಲ್ಲಿ ಫಸ್ಟ್ ಡಿಸ್ಕವರ್ ಆಗಿರೋ ಜಾಗ ಇದೆ. ಇಷ್ಟು ಹಳೇದು, ಇಲ್ಲೂ ಸೊಸೈಟಿ ಇತ್ತು, ಇಲ್ಲೂ ಜನರು ಜೀವನ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ಈ ಹರಪ್ಪ ಅನ್ನೋ ಜಾಗದಲ್ಲಿ ಗೊತ್ತಾಯಿತು. ಅದಕ್ಕೆ ಇವರು ಇದನ್ನ ಹರಪ್ಪನ್ ಸಿವಿಲೈಸೇಷನ್ ಅಂತ ಜಾನ್ ಮಾರ್ಷಲ್ ಅನೌನ್ಸ್ ಮಾಡ್ತಾರೆ. ಯಾವಾಗ 1924 ಮಕ್ಕಳೇ. ಒಂದು ಮಾತು ಹೇಳ್ಬಿಡ್ತೀನಿ, ಸೋಷಿಯಲ್ ಸೈನ್ಸಲ್ಲಿ ಈ ಡೇಟ್ಸು ರೆಕಾರ್ಡ್ಸು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಕಳು. ಇದನ್ನೆಲ್ಲ ಕೇಳ್ತಾರೆ ಆಯಿತಾ. ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದಕ್ಕೇನಾದರೂ ಟ್ರಿಕ್ಸ್ ಇಟ್ಕೊಂಡು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಆಯಿತಾ. ಆಮೇಲೆ ಮ್ಯಾಮ್ ಮೊಹೆಂಜೊದಾರೋ ಸಿವಿಲೈಸೇಷನ್ ಅಂತ ಯಾಕೆ ಹೆಸರು ಬಂತು ಮ್ಯಾಮ್ ಇನ್ನೊಂದು ಅಂತ ಹೇಳಿದ್ರೆ, ಮೊಹೆಂಜೊದಾರೋ ಅನ್ನೋ ಜಾಗದಲ್ಲೂ ಕೂಡ ಮಕ್ಕಳೇ ನಮಗೇನು ಸಿಕ್ತು, ಎವಿಡೆನ್ಸಸ್ ಸಿಕ್ತು ಮಕ್ಕಳೇ.
ಎವಿಡೆನ್ಸ್ಗಳು ಸಿಕ್ಕಿರೋದ್ರಿಂದ ಇದು ಮೊಹೆಂಜೊದಾರೋ ಸಿವಿಲೈಸೇಷನ್ ಅಂತಾನು ಇಲ್ಲಿ ಹೆಸರು ಕೊಟ್ವಿ. ಆಯ್ತಾ ಮಕ್ಕಳೇ? ಮ್ಯಾಮ್ ಈಗೆಲ್ಲ ನಾವು ಈ ಹೆಸರುಗಳೇ ಕೇಳಲ್ಲ ಮ್ಯಾಮ್, ಇದು ಹರಪ್ಪ, ಮೊಹೆಂಜೊದಾರೋ ಈ ಜಾಗಗಳು ಎಲ್ಲಿದ್ದಾವೆ ಮ್ಯಾಮ್ ಅಂದರೆ ಮಕ್ಕಳೇ, ಈ ಜಾಗಗಳು ನಮ್ಮ ಇಂಡಿಯಾದ್ರಲ್ಲಿ ಈಗ ಇಲ್ಲ. ಯಾಕಂದರೆ ಆಫ್ಟರ್ ಏನು ಇಂಡಿಪೆಂಡೆನ್ಸ್ ಏನಾಗಿದೆ, ನಮ್ಮ ಕಂಟ್ರಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಹೌದಲ್ವಾ? ಪಾಕಿಸ್ತಾನ, ಇಂಡಿಯಾ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದಕ್ಕೋಸ್ಕರ ಈ ಕಂಟ್ರೀಸ್ ಈಗ ಈ ಪ್ಲೇಸಸ್ ಈಗ ಎಲ್ಲಿದ್ದಾವೆ ಅಂದರೆ, ಯಾವ ಕಂಟ್ರಿಯಲ್ಲಿದ್ದಾವೆ ಅಂದರೆ, ಇದೀಗ 2 ಕಂಟ್ರೀಸ್ ಕೂಡ ಈಗ ಪಾಕಿಸ್ತಾನದ್ರಲ್ಲಿ ಇದ್ದಾವೆ ಮಕ್ಕಳೇ. 2 ಕಂಟ್ರೀಸ್ ಅಂತಿದ್ದೀನಿ, 2 ಪ್ಲೇಸಸ್ ಪಾಕಿಸ್ತಾನದಲ್ಲಿ ಇದಾವೆ ಮಕ್ಕಳೇ. ಈ ಇಂಡಸ್ ರಿವರ್ ಕೂಡ ಮಕ್ಕಳೇ ಇದು ಹರಿಯೋದು ಪಾಕಿಸ್ತಾನದಲ್ಲಿ. ಆಯ್ತಾ? ಇದು ಮೇಲ್ ಹಿಮಾಲಯಸ್ ಇಂದ ಪಾಕಿಸ್ತಾನದಲ್ಲಿ ಹರಿದು ಆಮೇಲೆ ಅರೇಬಿಯನ್ ಸೀಗೆ ಹೋಗಿ ಸೇರತ್ತೆ ಮಕ್ಕಳೇ. ಆಯ್ತಾ? ಆದ್ರೆ ಸ್ವಲ್ಪ ಇದ್ರ ನೀರು ಎಲ್ಲ ಇಂಡಿಯನ್ಸಿಗೂ ಬರುತ್ತೆ ಮಕ್ಕಳೇ. ಆಯ್ತಾ? ಆದ್ರೆ ಜಾಸ್ತಿ ಇದರಿಂದ ಯೂಸ್ ಆಗೋದು ಪಾಕಿಸ್ತಾನವರಿಗೆ. ಆಮೇಲೆ ಈ ಜಾಗಗಳು ಈಗ ಸಿಚುವೇಟೆಡ್ ಆಗಿರೋದು ಪಾಕಿಸ್ತಾನದಲ್ಲಿ. ಆಯ್ತಾ ಮಕ್ಕಳೇ? ಇಂಡಿಯಾದ ಬಾರ್ಡರ್ ಪಕ್ಕನೇ ಬರುತ್ತೆ. ಈಗ ನಾನು ಇಲ್ಲಿ ಇಂಡಿಯಾದ ಬಾರ್ಡರ್ ಹಾಕಿದ್ರೆ ಒಂಚೂರು ನಿಮಗೆ ತೋರ್ಸಕ್ಕೆ ಅಂತ ಈಗ ಹಾಕಿದ್ರೆ ನಾನು ಇಲ್ಲಿ ಬರುತ್ತೆ ಮಕ್ಕಳು ಈ ಜಾಗಗಳು. ಇಲ್ಲಿ ಮೊಹೆಂಜೊದಾರೋ ಬರುತ್ತೆ, ಇಲ್ಲಿ ಹರಪ್ಪ ಬರುತ್ತೆ. ಆಯ್ತಾ? ಇಲ್ಲಿ ಪಂಜಾಬ್ ಬರುತ್ತಲ್ಲ, ಪಂಜಾಬ್ ಅಕ್ಕಪಕ್ಕ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿ ಇಂಡಸ್ ರಿವರ್ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಇದು ಇದು ಮೊಹೆಂಜೊದಾರೋ, ಇದು ಹರಪ್ಪ ಬರುತ್ತೆ, ಇಲ್ಲಿ ಪಂಜಾಬ್ ಬರುತ್ತೆ ನಮ್ಮ ಇಂಡಿಯಾದ್ರಲ್ಲಿ, ಇಲ್ಲಿ ನಮ್ಮ ಇಂಡಸ್ ರಿವರ್ ಬರುತ್ತೆ ಮಕ್ಕಳೇ. ಆಯ್ತಾ? ಹೀಗೆ ಇಂಡಸ್ ರಿವರ್ ಬರುತ್ತೆ. ಆಯ್ತಾ? ಸ್ವಲ್ಪ ನಾನು ಮ್ಯಾಪ್ ಥರ ಹಾಕಿ ತೋರಿಸ್ದೆ ನಿಮಗೆ, ಒಂಚೂರು ಇನ್ಫಾರ್ಮೇಶನ್ ಇರಲಿ ಅಂತ. ಆಯ್ತಾ? ಇದು ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಮಕ್ಕಳೇ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಯಾವ್ಯಾವ ಹೆಸರು ಎಲ್ಲಿಂದ ಬಂತು, ಅದ್ರ ಹಿಂದೆ ರೀಸನ್ ಏನು ಅದು ಹೇಳ್ಬಿಟ್ಟಿದ್ದೀನಿ ಮಕ್ಕಳೇ. ಈಗ ಸ್ಟ್ರೈಟ್ ಆಗಿ ನಾವು ಲೆಸನಿಗೆ ಹೋಗೋಣ. ಹೆಸರು ಬಗ್ಗೆ ಕಲ್ತಾಯ್ತು, ಹೆಸರಿನ ಮೀನಿಂಗ್ಸ್ ಗೊತ್ತಾಯ್ತು, ಹೆಸರು ಯಾಕೆ ಬಂತು ಅಂತ ಗೊತ್ತಾಯ್ತು. ಈಗ ಏನು ಮಾಡಬೇಕು, ಲೆಸನಿಗೆ ಹೋಗಬೇಕು. The history of birth and evolution of civilization is very curious. The community who led a nomadic life gradually started to live a stable life. They learned to build houses to produce the food, grains, cattle rearing and so on. This type of civilization existed in India about 5,000 years ago. Majority of sites found at Sindh and Punjab. Later on, many sites of Harappan civilization were discovered at Rajasthan, Gujarat. ಮೊದಲು ಈ ಸೈಟ್ಸ್ ಬರ್ಬಿಡ್ತೀನಿ. ಸಿಂಧ್, ರಾಜಸ್ಥಾನ್, ಪಂಜಾಬ್ ಆ್ಯಂಡ್ ದೆನ್ ಗುಜರಾತ್. ಆಯ್ತಾ ಮಕ್ಕಳೇ? ಇದು ಇಂಪಾರ್ಟೆಂಟ್, ಇದು ಬರ್ಕೊಳ್ಳೋಣ ಫಸ್ಟ್. ಆಯ್ತಾ? ಈಗ ಹೇಳ್ತೀನಿ ನೋಡಿ. ಈಗ ನಾನು ಏನು ಹೇಳಿದೆ ಅಲ್ವಾ, ಹೇಗೆ ಇಂಡಿಯಾಸ್ ಇದು ಕಲಿಯೋದು ಒಂದು ತುಂಬ ಕ್ಯೂರಿಯಸ್ ಟಾಪಿಕ್, ಹೌದಲ್ವಾ? ಹೇಗೆ ಸ್ಟಾರ್ಟ್ ಆಯಿತು ಮ್ಯಾಮ್, ಹೇಗೆ ಲೈಫ್ ಸ್ಟಾರ್ಟ್ ಆಯಿತು, ನೊಮ್ಯಾಡಿಕ್ ಲೈಫ್ ಇದ್ದಿದ್ದು, ಪ್ರಾಣಿಗಳನ್ನು ಸಾಕೊಂಡು, ಪ್ರಾಣಿಗಳನ್ನು ತಿನ್ಕೊಂಡು, ಪ್ರಾಣಿಗಳ ಜೊತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಲೈಫ್ನ ಚೇಂಜ್ ಮಾಡ್ಕೊಂಡು, ಜಾಗನ ಚೇಂಜ್ ಮಾಡ್ಕೊಂಡು ಓಡಾಡ್ತಿರೋರಿಗೆ ಒಂದೇ ಸಮನೆ ಮೈಂಡಿಗೆ ಬಂತು, ನಾವು ಇಲ್ಲೇ ಇದ್ದು ಇದನ್ನು ಸ್ಟಾರ್ಟ್ ಮಾಡೋಣ. ಗ್ರ್ಯಾಜುಯಲಿ ಸ್ಟಾರ್ಟೆಡ್ ಟು ಲೀವ್ ಅ ಸ್ಟೇಬಲ್ ಲೈಫ್. ಒಂದು ಕಡೆ ಇದ್ದು ಜೀವನ ಮಾಡೋಣ, ಆಮೇಲೆ ಒಂದು ಮನೆಗಳನ್ನು ಕಟ್ಕೊಳ್ಳೋಣ, ಆಮೇಲೆ ಫುಡ್ ಗ್ರೇನ್ಸ್ನ ಕ್ರಾಪ್ಸ್ನ ಗ್ರೇನ್ ಮಾಡೋಣ, ಆಮೇಲೆ ಕ್ಯಾಟಲ್ ರೇರಿಂಗ್ನ ಸ್ಟಾರ್ಟ್ ಮಾಡೋಣ. ಆಮೇಲೆ ಇದು ಯಾವಾಗ ಬಂದಿರೋದು ಮಕ್ಕಳೇ? 5,000 years ago. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಯಾವಾಗ? ನಾನು ಹೇಳ್ತಿರೋದೆಲ್ಲ 5,000 years ago. ಆಯ್ತಾ ಮಕ್ಕಳೇ? ಇದೆಲ್ಲ ಸ್ಟಾರ್ಟ್ ಆಗಿರೋ ಇದು ಹೇಳ್ತಿರೋದು. ಮೊಹೆಂಜೊದಾರೋ ಆ್ಯಂಡ್ ಸಿಂಧ್, ಪಂಜಾಬ್. ಲೇಟರ್ ಆನ್ ಮೆನಿ ಹರಪ್ಪನ್ ಸಿವಿಲೈಸೇಷನ್ ವರ್ ಡಿಸ್ಕವರ್ಡ್, ರಾಜಸ್ಥಾನ್, ಗುಜರಾತ್, ಸೊ ಆನ್. ಈಗ ನಾನು ಇಲ್ಲಿ ಮ್ಯಾಪಲ್ಲಿ ತೋರಿಸ್ದೆ ಮಕ್ಕಳೇ. ಆಯಿತಾ? ಈ ಸೈಟ್ಸ್ ನಾನು ಹೇಳ್ತಿದ್ದೀನಲ್ಲ, ಯಾವ ಕಡೆ ಬರುತ್ತೆ? ನಾರ್ತ್ ವೆಸ್ಟ್ ಕಡೆ ಬರುತ್ತೆ, ಹೌದಲ್ವಾ? ಇಲ್ಲೇ ಸ್ಟಾರ್ಟ್ ಆಗಿದ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮತ್ತು ಹರಪ್ಪನ್ ಸಿವಿಲೈಸೇಷನ್, ಮೊಹೆಂಜೊದಾರೋ ಸಿವಿಲೈಸೇಷನ್, ಆಮೇಲೆ ಸಿಂಧು ಸರಸ್ವತಿ ಸಿವಿಲೈಸೇಷನ್. ಆಯಿತಾ ಮಕ್ಕಳೇ? ಇದು ಯಾವ ಕಡೆ? ನಾರ್ತ್ ವೆಸ್ಟ್ ಕಡೆ ಸ್ಟಾರ್ಟ್ ಆಗಿರೋ
ಸಿವಿಲೈಸೇಷನ್ ಬಗ್ಗೆ ನಾವು ಮಾತಾಡ್ತಿರೋದು ಮಕ್ಕಳೇ, ಆಯ್ತಾ. ಈ ಸೈಟ್ಸ್ ಅಲ್ಲಿ ಈಗ ಇದು ನಮಗೆ ಇನ್ನೂ ಗೊತ್ತಲ್ವಾ, ರಾಜಸ್ಥಾನ್, ಪಂಜಾಬ್, ಗುಜರಾತ್ ಎಲ್ಲ ಇಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಇದು, ಆಯ್ತಾ ಮಕ್ಕಳೇ. ಈಗ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ನೋಡೋಣ. ಆಫ್ಟರ್ ದ ಡಿಸ್ಕವರಿ ಆಫ್ ಹರಪ್ಪ ಅಂಡ್ ಮೊಹೆಂಜೊದಾರೋ ಸೈಟ್ಸ್, ದ ಬಿಲೀಫ್ ದಟ್ ದ ಸ್ಟಡಿ ಆಫ್ ಇಂಡಿಯನ್ ಹಿಸ್ಟ್ರಿ ಬಿಗ್ಯಾನ್ ಫ್ರಮ್ ವೇದಿಕ್ ಪೀರಿಯಡ್ ಬಿಕೇಮ್ ಚೇಂಜ್. ನಾನು ಹೇಳಿದೆ ಫಸ್ಟ್ ಹಿಸ್ಟಾರಿಯನ್ಸ್ ಏನು ಆರ್ಕಿಯಾಲಜಿಸ್ಟ್ ಏನು ತಿಳ್ಕೊಂಡಿದ್ರು, ಫಸ್ಟ್ ಬಂದಿರೋದೇ ವೇದಿಕ್ ಪೀರಿಯಡ್, ವೇದಿಕ್ ಸಿವಿಲೈಸೇಷನ್ ಅಂತ. ಇವಾಗ ಅವ್ರ ಮೈಂಡ್ ಸೆಟ್ ಚೇಂಜ್ ಆಯಿತು. ಹರಪ್ಪ ಮತ್ತು ಮೊಹೆಂಜೊದಾರೋದ್ರಲ್ಲಿ ಅವ್ರಿಗೆ ಏನು ಎವಿಡೆನ್ಸಸ್ ಸಿಕ್ತಲ್ಲ ಅದರಿಂದ ಅವರ ಮೈಂಡ್ ಸೆಟ್ಟು ಚೇಂಜ್ ಆಯಿತು ಮಕ್ಕಳೇ. ಇದಕ್ಕಿಂತ ಹಿಂದೆನೂ ಒಂದು ಸಿವಿಲೈಸೇಷನ್ ಬಂದಿದೆ. ಇಟ್ ಕೇಮ್ ಟು ಬಿ ಪ್ರೂವ್ ದಟ್ ಇಂಡಿಯನ್ ಸಿವಿಲೈಸೇಷನ್ ಇಸ್ ಕಂಟೆಂಪ್ರರಿ ಟು ದ ವರ್ಲ್ಡ್ ಸಿವಿಲೈಸೇಷನ್. ವರ್ಲ್ಡಿನ ಸಿವಿಲೈಸೇಷನ್, ವರ್ಲ್ಡಿನ ಸೊಸೈಟಿ ಯಾವಾಗ ಸ್ಟಾರ್ಟ್ ಆಗಿದೆಯೋ ಅದೇ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲೂ ಒಂದು ಸೊಸೈಟಿ ಸ್ಟಾರ್ಟ್ ಆಗಿದೆ. ಅದು ಯಾವುದು ಅಂದರೆ ಸಿಂಧು ಸರಸ್ವತಿ ಸಿವಿಲೈಸೇಷನ್, ಮೊಹೆಂಜೊದಾರೋ ಸಿವಿಲೈಸೇಷನ್, ಎಕ್ಸೆಟ್ರಾ ಎಕ್ಸೆಟ್ರಾ, ಆಯ್ತಾ ಮಕ್ಕಳೇ. ಆವಾಗ ಆರ್ಕಿಯಾಲಜಿಸ್ಟಿಗೆ ಗೊತ್ತಾಯಿತು ವೇದಿಕ್ ಸಿವಿಲೈಸೇಷನ್ಗಿಂತ ಹಿಂದೆನೂ ಇನ್ನೊಂದು ಸಿವಿಲೈಸೇಷನ್ ಬಂದಿದೆ. ಆ ಸಿವಿಲೈಸೇಷನ್ ಸಿಂಧು ಸರಸ್ವತಿ ಸಿವಿಲೈಸೇಷನ್. ಇದು ಯಾವಾಗ ಬಂದಿದೆ? ನಿಯರ್ ದ ಟೈಮ್ ಆಫ್ ವರ್ಲ್ಡ್ ಸಿವಿಲೈಸೇಷನ್. ವರ್ಲ್ಡಲ್ಲಿ ಯಾವಾಗ ಫಸ್ಟ್ ಸ್ಟಾರ್ಟಿಂಗ್ ಸಿವಿಲೈಸೇಷನ್ಸ್ಗಳು ಸ್ಟಾರ್ಟ್ ಆಗಿದೆಯಲ್ಲ ಅದೇ ಟೈಮಲ್ಲಿ ಚೂರು ಹಿಂದೆ ಮುಂದೆ ಇಂಡಿಯಾದ್ರಲ್ಲೂ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆ ಅಂತ ಆರ್ಕಿಯಾಲಜಿಸ್ಟಿಗೆ ಗೊತ್ತಾಯಿತು ಮಕ್ಕಳೇ, ಆಯಿತಾ. ಈಗ ಇಲ್ಲಿ ಒಂಚೂರು ಡಿಸ್ಕವರಿ ಕೊಟ್ಟಿದೆ, ಆ ಡಿಸ್ಕವರಿನ ನಾನು ಹೇಳಿದೆ ಆಗಲೇ, ಹೇಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ, ಆಯಿತಾ ಮಕ್ಕಳೇ. ಇನ್ನೊಂಚೂರು ಅದನ್ನು ಓದ್ಕೊಳ್ಳಿ. ಈಗ ಟೌನ್ ಪ್ಲಾನಿಂಗ್ ಬಗ್ಗೆ ಹೋಗೋಣ ಮಕ್ಕಳೇ. ಟೌನ್ ವಿಲೇಜ್ ಟೌನ್ ಕೇಳಿದೀವಲ್ಲ, ಈ ಟೌನ್ ಮ್ಯಾಮ್ ಹೇಗೆ ಪ್ಲ್ಯಾನ್ ಮಾಡಿರ್ಬೋದು ಅವರು ಅಂತ ನೋಡೋಣ. ಈಗ ನಾವು ಮಾತಾಡ್ತಿರೋದು ಟೌನ್ ಪ್ಲಾನಿಂಗ್, ಆಯ್ತಾ ಮಕ್ಕಳೇ. ಟೌನ್ ಮ್ಯಾಮ್ ಇರ್ತಾ ಒಂದು ರೋಡ್ ಇಲ್ಲ, ಏನಿಲ್ಲ, ಅಲ್ಲಿ ಹೇಗೆ ಜೀವನ ಮಾಡೋದು, ಇಲ್ಲಿ ನೀರು ಹೇಗೆ ಬರುತ್ತೆ, ಇಲ್ಲಿ ಮನೆ ಹೇಗೆ ಕಟ್ಕೊಳ್ಳೋದು, ಇಲ್ಲಿ ಇಷ್ಟು ಜನ ಹೇಗೆ ಜೀವನ ಮಾಡೋದು, ಒಬ್ರಿಗೊಬ್ರು ನಾವು ಕಮ್ಯುನಿಕೇಟ್ ಮಾಡ್ತೀವ, ಒಬ್ರಿಗೊಬ್ರು ನಾವು ಸಹಿಸ್ಕೊತೀವ, ಒಬ್ರಿಗೊಬ್ರು ನಾವು ಚೆನ್ನಾಗಿ ನೋಡ್ಕೊತೀವ, ಇದೆಲ್ಲ ಇವ್ರ ಮೈಂಡ್ ಸೆಟ್ಟಿಗೆ ಹೇಗೆ ಬಂತು, ನಾವೆಲ್ಲ ಒಟ್ಟಿಗಿರಬೇಕು ಅನ್ನೋದು ಮೈಂಡ್ ಸೆಟ್ಟಿಗೆ ಹೇಗೆ ಬಂತು ಮ್ಯಾಮ್ ಅಂತ ನೋಡೋಣ, ಆಯಿತಾ. ಇವ್ರು ಹೇಗೆ ಟೌನನ್ನು ಸ್ಟಾರ್ಟ್ ಮಾಡಿದ್ರು, ಇವ್ರ ಟೌನ್ ಹೇಗಿತ್ತು ಅನ್ನೋದನ್ನೆಲ್ಲ ನೋಡೋಣ. 2 or more divisions can be seen in Harappan towns. Harappan towns ಅಲ್ಲಿ 2 or more divisions ಇತ್ತಂತೆ ಮಕ್ಕಳೇ. The western part are smaller but elevated. ನೋಡಿ ಮಕ್ಕಳೇ, ಈಗ ನಾನು ಸುಮ್ಮನೆ ಒಂದು ಬಾಕ್ಸ್ ಥರ ಹಾಕ್ಕೊಳ್ತೀನಿ, ಆಯಿತಾ, ನಿಮಗೆ ಅರ್ಥ ಮಾಡ್ಸೋಕ್ಕೆ. ಇದು ನಮ್ಮ ಹರಪ್ಪನ್ ಸಿವಿಲೈಸೇಷನ್ ಅಂತ ತಿಳ್ಕೊಳ್ಳೋಣ, ಆಯಿತಾ ಮಕ್ಕಳೇ. ಈ ಹರಪ್ಪನ್ ಸಿವಿಲೈಸೇಷನಲ್ಲಿ ಈಗ ಈ ಕಡೆ ವೆಸ್ಟರ್ನ್ ಅಂತ ಹಾಕ್ತೀನಿ, ಈ ಕಡೆ ಈಸ್ಟರ್ನ್ ಅಂತ ಹಾಕ್ತೀನಿ. ಇದು ವೆಸ್ಟ್, ಇದು ಈಸ್ಟ್, ಆಯಿತಾ. ಈಗ ನಾವು ಮಾತಾಡ್ತಿರೋದು ಯಾವುದು? ವೆಸ್ಟ್ ಬಗ್ಗೆ, ಆಯಿತಾ. ನೋಡೋಣ. 2 or more divisions can be seen in Harappan towns. The western parts are smaller, ಆಯಿತಾ. ಈ ವೆಸ್ಟರ್ನ್ ಪಾರ್ಟ್ಗಳಲ್ಲಿ ಏನಿತ್ತು, ಸ್ಮಾಲರ್ ಇದಿತ್ತು ಮಕ್ಕಳೇ. ಅದೇನಂತ ಮುಂದೆ ಹೇಳ್ತೀನಿ. ಸ್ಮಾಲರ್ but elevated. Archaeologists call it fort. The eastern parts are generally wide and low-lying. They are called villages. ಇಲ್ಲಿ ಸ್ಮಾಲ್ ಫೋರ್ಟ್ಸ್, ಆರ್ಕಿಯಾಲಜಿಸ್ಟ್ ಅದನ್ನ ಏನು ಕರ್ತಿದ್ದಾರೆ, ಫೋರ್ಟ್ಸ್ ಅಂತ ಕರೆದಿದ್ದಾರೆ. ಸ್ಮಾಲ್ ಆಗಿ ಇರ್ತಿತ್ತು. ಆದರೆ ಈಸ್ಟರ್ನ್ ಸೈಡಲ್ಲಿ ಬಿಗ್ ವಿಲೇಜಸ್ ಥರ, ಫುಲ್ ವಿಲೇಜ್ ಥರ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ರು ಈಸ್ಟರ್ನ್ ಸೈಡಲ್ಲಿ. ಆದರೆ ವೆಸ್ಟರ್ನ್ ಸೈಡಲ್ಲಿ ಸ್ವಲ್ಪನೇ ಫೋರ್ಟ್ಸ್ ಥರ ಒಂಚೂರು ಎಲ್ಲ ಚೂರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಆಯಿತಾ. ದೇ ಆರ್ ಕಾಲ್ಡ್ ವಿಲೇಜಸ್. ಎವ್ರಿ ಡಿವಿಷನ್ಸ್ ಹ್ಯಾಡ್ ಅ ವಾಲ್ ಆಫ್ ಬರ್ಂಟ್ ಕ್ಲೇ ಬ್ರಿಕ್ಸ್ ಕನ್ಸ್ಟ್ರಕ್ಟೆಡ್ ಅರೌಂಡ್ ಇಟ್. ನಾನು ಇದನ್ನೆಲ್ಲ ಯಾಕೆ ಬರೆದೆ ಅಂದರೆ ಇದನ್ನು ತೋರ್ಸೋಕ್ಕೆ. ಈಗ ಇದು ನಾನು ಒಂದು ಡಿವಿಷನ್ ಅಂತ ಹೇಳಿದೆ ಮಕ್ಕಳೇ, ಹೌದಲ್ವಾ. ಈ ಡಿವಿಷನಿಗೆ ಮತ್ತೆ ಮಕ್ಕಳೇ, ಈ ಡಿವಿಷನಿಗೆ ಇವ್ರು ಏನು ಮಾಡ್ಕೊಂಡಿದ್ರು ಅಂದರೆ ಬ್ರಿಕ್ಸಿಂದ ಒಂದು ಇದನ್ನ ಗಟ್ಟಿಯಾಗಿರೋ ವಾಲ್ಗಳನ್ನ ಕಟ್ಕೊಂಡಿದ್ರು ಮಕ್ಕಳೇ. ಇವ್ರಿಗೆ ಇದೆಲ್ಲ ಹೇಗೆ ಮೈಂಡ್ ಸೆಟ್ಟಿಗೆ ಬಂದಿರ್ಬೋದು ನೋಡಿ ಮಕ್ಕಳೇ. ಇದು ನಾನು ಬ್ಲ್ಯಾಕಲ್ಲಿ ತೋರಿಸಿರೋದು ಬ್ರಿಕ್ ವಾಲ್ ಅಂತ ಅಂದ್ಕೊಳ್ಳಿ, ಆಯಿತಾ. ಈಗ ಈ ಸೊಸೈಟಿನ ಇವರು ಪ್ರೊಟೆಕ್ಟ್ ಮಾಡೋಕ್ಕೆ, ಅನಿಮಲ್ಸಿಂದಾಗಲಿ ಬೇರೆಯವರಿಂದಾಗಲಿ ಯಾರಿಂದನೇ ಆಗಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡಿದ್ರು ಇವರು, ಬ್ರಿಕ್ಸಿಂದ ವಾಲ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಮಕ್ಕಳೇ. ವಾಲ್ಸ್ ಆಫ್ ಬರ್ಂಟ್ ಕ್ಲೇ ಬ್ರಿಕ್ಸ್. ಕ್ಲೇ ಅಂದರೆ ಈಗ ನಮಗೆ ಗೊತ್ತಲ್ಲ ಕ್ಲೇ, ಆ ಥರದ್ದು ಕ್ಲೇ ಅಂದರೆ ಅವಾಗ ಆ ಥರ ಕ್ಲೇ ಇರಲ್ಲ, ಮಣ್ಣಿನ ಥರ ಕ್ಲೇಯಲ್ಲಿ ಇವ್ರು ಏನು ಮಾಡಿಕೊಂಡ್ರು ಬ್ರಿಕ್ಸ್. ಆದರೆ ಅದು ಯಾವುದು ಬರ್ಂಟ್ ಬ್ರಿಕ್ಸ್ ಮಕ್ಕಳೇ. ಬರ್ಂಟ್ ಅಂದರೆ ಸುಟ್ಟಿರುವಂಥದ್ದು,
ಸುಟ್ಟಿರುವಂಥದ್ದು ಬ್ರಿಕ್ಸ್ ಕ್ಲೇಯಿಂದ ಮಾಡ್ಕೊಂಡು ಅದನ್ನ ಸುಟ್ಕೊಂಡು ಅದರಿಂದ ಕಟ್ಕೊಂಡಿದ್ರು. ಯಾಕಂದ್ರೆ ಬರ್ನ್ಟ್ ಬ್ರಿಕ್ಸ್ ಮಕ್ಕಳೇ ತುಂಬ ಗಟ್ಟಿ ಆಯ್ತಾ. ನಾರ್ಮಲ್ ಬ್ರಿಕ್ಸ್ಗಿಂತನೂ ಬರ್ನ್ಟ್ ಬ್ರಿಕ್ಸ್ ತುಂಬ ಗಟ್ಟಿ ಮಕ್ಕಳೇ. ಅದಕ್ಕೆ ಅವರಿಗೆ ಅವಾಗಲೇ ಆ ಮೈಂಡ್ಸೆಟ್ ಬಂದಿದೆ, ಬರ್ನ್ ಮಾಡಿದರೆ ತುಂಬ ಗಟ್ಟಿಯಾಗಿರುತ್ತೆ ಅಂತ. The bricks were laid in an interlocking fashion which is ensured that such walls were stronger. ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ವಾಲ್ಸ್ ನ ಕಟ್ಟಿದ್ದಾರೆ, ಯಾಕಂದ್ರೆ ಅದು ಏನು ಇರಲಿ ಗಟ್ಟಿಯಾಗಿರ್ಲಿ. ಮಕ್ಕಳ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂದ್ರೆ ಇಲ್ಲಿ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ಇದೊಂದು ಬ್ರಿಕ್ ಇಟ್ಟೆ ಅಂತ ಅನ್ಕೊಳ್ಳಿ ಆಯ್ತಾ, ಇದೊಂದು ಬ್ರಿಕ್ ಇಟ್ಟೆ ಅಂತ ಅನ್ಕೊಳ್ಳಿ. ಹೀಗಲ್ಲ, ಇವ್ರು ಹೇಗೆ ಮಾಡಿದ್ದಾರೆ ಅಂದ್ರೆ ಇಂಟರ್ಲಾಕಿಂಗ್ ಈ ತರ ಕಟ್ಟಿಲ್ಲ ಅವರು. ಇಲ್ಲಿ ಸಣ್ಣದು ಯೂಸ್ ಮಾಡಿದ್ರೆ ಇಲ್ಲಿ ದೊಡ್ಡದು ಆಯ್ತಾ, ಮತ್ತೆ ಇಲ್ಲಿ ಸಣ್ಣದು, ಆಮೇಲೆ ಮತ್ತೆ ಇಲ್ಲಿ ದೊಡ್ಡದು, ಈ ತರ ಯೂಸ್ ಮಾಡ್ತಾರಲ್ಲ ಮಕ್ಕಳು. ಇದೇನಾಗುತ್ತೆ, ಗಟ್ಟಿ ಆಗುತ್ತೆ ವಾಲ್. ಅವಾಗ ಇಂಟರ್ಲಾಕ್ ಒಂದ್ರಲ್ಲಿ ಇನ್ನೊಂದನ್ನ ಹಾಕಿರ್ತಾರೆ ಅವರು ಆಯ್ತಾ. ಇಂಟರ್ಲಾಕ್ ಆದಾಗ ಗಟ್ಟಿ ಇರುತ್ತೆ ಆಯ್ತಾ, ಒಡಿಯಲ್ಲ. ಇಲ್ಲಿ ಮತ್ತೆ ಸಣ್ಣ, ಇಲ್ಲಿ ದೊಡ್ಡದು, ಇಲ್ಲಿ ಸಣ್ಣದು. ಈಗ ನೋಡಿ, ಈಗ ಇಂಟರ್ಲಾಕ್ ಆದ್ರೆ ಈ ವಾಲ್ ಏನಾಗುತ್ತೆ, ತುಂಬಾ ಗಟ್ಟಿ ಆಗ್ಬಿಡುತ್ತೆ ಮಕ್ಕಳೇ. ಇದು ನೋಡಿ ತುಂಬಾ ಗಟ್ಟಿ ಅನ್ಸುತ್ತಲ್ವಾ. ಈ ತರ ಅವರು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ವಾಲ್ಸ್ ನ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. The usage of burnt clay bricks indicated the advancement of civilization. ಇವರು ಹೇಳ್ತಿದ್ದಾರೆ ಅವರು ಬರ್ನ್ಟ್ ಕ್ಲೇ ಅಲ್ಲಿ ಬ್ರಿಕ್ಸ್ ಮಾಡಿದಾರಲ್ಲ, ಎಷ್ಟು ಅವರ ಅಡ್ವಾನ್ಸ್ಮೆಂಟ್ ಇದೆ, ಅವ್ರಿಗೆ ನಾಲೆಡ್ಜ್ ಎಷ್ಟಿತ್ತು ಅವಾಗ್ಲೇನೆ ಅಂತ. ಈ ಸಿವಿಲೈಸೇಷನ್ ಅವ್ರ ನಾಲೆಡ್ಜ್ ಎಷ್ಟಿತ್ತು ಅವರಿಗೆ ಅಂತ ಈಗ ಇಲ್ಲಿ ಟೆಕ್ಸ್ಟ್ ಬುಕ್ ಅವ್ರು ಹೇಳ್ತಿದ್ದಾರೆ. ನಾನು ಅವಾಗಲೇ ಆ ಪಾಯಿಂಟ್ ಹೇಳಿದೆ. ಅ ಗ್ರೌಂಡ್ ಲೆವೆಲ್ ಟ್ಯಾಂಕ್ ಕ್ಯಾನ್ ಬಿ ಸೀನ್ ಕನ್ಸ್ಟ್ರಕ್ಟೆಡ್ ಇನ್ ಅನದರ್ ಟೌನ್ ಮೊಹೆಂಜೊದಾರೋ. ಮೊಹೆಂಜೊದಾರೋದ್ರಲ್ಲಿ ಇದು ನಾನೀಗ ಮಾತಾಡಿದ್ದು ಹರಪ್ಪನ್ ಟೌನ್ ಅಲ್ಲಿ ಹೀಗಿತ್ತು ಅಂತ. ಮೊಹೆಂಜೊದಾರೋ ಟೌನ್ ಅಲ್ಲಿ ಏನ್ ಮಾಡಿದ್ರು ಮಕ್ಕಳೇ, ಅ ಗ್ರೌಂಡ್ ಲೆವೆಲ್ ಟ್ಯಾಂಕ್ ಕ್ಯಾನ್ ಬಿ ಸೀನ್ ಕನ್ಸ್ಟ್ರಕ್ಟೆಡ್ ಇನ್ ಅನದರ್ ಟೌನ್ ಕಾಲ್ಡ್ ಮೊಹೆಂಜೊದಾರೋ. ದ ಎಕ್ಸ್ಪರ್ಟ್ಸ್ ಹ್ಯಾವ್ ಐಡೆಂಟಿಫೈಡ್ ಇಟ್ ಈಸ್ ಅನ್ ಓಪನ್ ಬಾತ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಪ್ರಿಕಾಷನ್ಸ್ ವೇರ್ ಟೇಕನ್ ಟು ಎನ್ಶೋರ್ ದ ಸ್ಟ್ರಕ್ಚರ್ ಆಫ್ ಲೀಕ್ ಪ್ರೂಫ್. ಇವ್ರೇನ್ ಮಾಡಿದ್ರು ಮಕ್ಕಳೇ, ಗ್ರೌಂಡ್ ಲೆವೆಲ್ ಅಲ್ಲಿ, ಇದು ಗ್ರೌಂಡ್ ಅಂತ ಅನ್ಕೊಂಡ್ರೆ ನಾವು, ಈ ಗ್ರೌಂಡ್ ಒಳಗೆ ಟ್ಯಾಂಕ್ ಗಳನ್ನ ಕಟ್ಟಿದ್ರಂತೆ ಮಕ್ಕಳೇ. ಇವರು ಅವಾಗಲೇ ಎಷ್ಟು ಬುದ್ಧಿವಂತರು ಇದ್ರು ಅಂತ ಇದರಲ್ಲಿ ನಮಗೆ ತೋರಿಸ್ತಿದ್ದಾರೆ. ಅವ್ರು ಹೇಗೆ ಲೈಫ್ನ ಸ್ಟಾರ್ಟ್ ಮಾಡಿ ಹೇಗೆಲ್ಲ ಅವರು ಅಡ್ವಾನ್ಸ್ಮೆಂಟ್ ಮಾಡಿಕೊಂಡ್ರು ಅವ್ರ ಲೈಫ್ನ ಅಂತ. ಆಯ್ತಾ ಮಕ್ಕಳ. ಟ್ಯಾಂಕ್ಗಳನ್ನು ಗ್ರೌಂಡ್ ಲೆವೆಲ್, ಅಂಡರ್ ಗ್ರೌಂಡ್ ಲೆವೆಲ್ ಟ್ಯಾಂಕ್ಗಳನ್ನ ಮೊಹೆಂಜೊದಾರೋದ್ರಲ್ಲಿ ನೋಡಿದ್ದಾರೆ ಮಕ್ಕಳೇ. ಎಲ್ಲಿ, ಮೊಹೆಂಜೊದಾರೋದ್ರಲ್ಲಿ ಆಯ್ತಾ. ಮತ್ತೆ ಇವ್ರು ಇಲ್ಲಿ ಏನ್ ನೋಡಿದ್ದಾರೆ ಅಂದ್ರೆ ಮಕ್ಕಳೇ, ಇವರೊಂದು ಪಬ್ಲಿಕ್ ಬಾತ್ ನ ಕೂಡ ಕ್ರಿಯೇಟ್ ಮಾಡಿದ್ರಂತೆ. ಇದೊಂದು ಪಬ್ಲಿಕ್ ಬಾತ್ ಅಂದ್ರೆ ಎಷ್ಟು ದೊಡ್ಡದಿರ್ಬೋದು ಅಲ್ವಾ ಮಕ್ಕಳೇ. ಇಲ್ಲಿ ಒಂದು ಪಬ್ಲಿಕ್ ಬಾತ್ ತರಾನು ಕ್ರಿಯೇಟ್ ಮಾಡಿದ್ರಂತೆ. ಅದಕ್ಕೆ ಸ್ಟೆಪ್ಸ್ ಕೂಡ ಇತ್ತಂತೆ ಮಕ್ಕಳೇ. ಅದಕ್ಕೆ ಸ್ಟೆಪ್ಸ್ ಬೇರೆ, ಅದ್ರಲ್ಲಿ ರೂಮ್ಸ್ ಬೇರೆ, ಇದೆಲ್ಲ ಇತ್ತಂತೆ ಮಕ್ಕಳೇ. ಸಾರಿ, ಅದೇನೋ ಆಗ್ಬಿಡ್ತಿದೆ ಪಬ್ಲಿಕ್ ಬಾತ್ ಹೋಗಿ ಆಯ್ತಾ. ನಿಮಗೆ ಅರ್ಥ ಆಗ್ಲಿ ಅಂತ ಒಂಚೂರು ನಾನು ಅವಾಗ ಪೆನ್ ಯೂಸ್ ಮಾಡ್ತಿರ್ತೀನಿ, ಒಂಚೂರು ಮೈಂಡಿಗೆ ಹೋಗುತ್ತೆ ಅದೇನು ಹೇಗೆ ಅಂತ. ಬರೀ ಬಾಯಿಂದ ಹೇಳಿದ್ರೆ ಅಷ್ಟು ಅರ್ಥ ಆಗಲ್ಲ ಅಂತ ನಾನು ಹಾಗೆ ಅನ್ಕೊಂತೀನಿ ಆಯ್ತಾ. ಪಬ್ಲಿಕ್ ಬಾತ್ ನ ಕ್ರಿಯೇಟ್ ಮಾಡಿದ್ದಾರೆ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಪಬ್ಲಿಕ್ ಬಾತ್ ಆಫ್ ಮೊಹೆಂಜೊದಾರೋ ಅಂತ. ಅದು ಯಾಕೆ ಯೂಸ್ ಮಾಡ್ತಿದ್ರು ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಅದರಲ್ಲಿ ಏನೇನಿತ್ತು ಪ್ರಿಕಾಷನ್ಸ್ ಕೂಡ, ಅದರಲ್ಲಿ ಎಲ್ಲೂ ಆ ಟೈಮಲ್ಲಿ ನೀರು ಲೀಕೇಜ್ ಆಗಿಲ್ದಂಗೆ ನೋಡ್ಕೊಂಡಿದ್ರಂತೆ, ಲೀಕೇಜ್ ಆಗಿಲ್ದಂಗೆ ಕಟ್ಟಿದ್ರಂತೆ ಅದನ್ನ. ಸ್ಟೇರ್ಸ್ ಆರ್ ಲೊಕೇಟೆಡ್ ಅಟ್ 2 sides ಆಫ್ ದಿ ಟ್ಯಾಂಕ್ ವಿಚ್ ಹ್ಯಾಸ್ ರೂಮ್ಸ್ ಬಿಲ್ಟ್ ಅರೌಂಡ್. ಅದರಲ್ಲಿ ಸ್ಟೇರ್ಸ್ ಇತ್ತು ಇಳಿಯಕ್ಕೆ ಆಯ್ತಾ. ಆಮೇಲೆ ಅದರಲ್ಲಿ ರೂಮ್ಸ್ ಕೂಡ ಇತ್ತಂತೆ ಮಕ್ಕಳೇ. ಪರ್ಹ್ಯಾಪ್ಸ್ ದ ವಾಟರ್ ಆಫ್ ದಿಸ್ ಟ್ಯಾಂಕ್ ವಾಸ್ ಸಪ್ಲೈಡ್ ಫ್ರಮ್ ಅ ನಿಯರ್ ಬೈ ವೆಲ್. ಇದಕ್ಕೆ ಈ ಟ್ಯಾಂಕಿಗೆ ವಾಟರ್ ಎಲ್ಲಿಂದ ಬರ್ತಿತ್ತು ಮ್ಯಾಮ್, ನೀರು ಎಲ್ಲಿಂದ ಬರ್ತಿತ್ತು ಅಂದರೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ವೆಲ್ಲಿಂದ ನೀರು ತರ್ತಿದ್ರಂತೆ. ಆ್ಯಂಡ್ ವಾಟರ್ ವಾಸ್ ಡ್ರೈನ್ಡ್ ಔಟ್. ಆಮೇಲೆ ಮತ್ತೆ ಮಕ್ಕಳೇ ಇದರಿಂದ ವಾಟರ್ನ ಕೂಡ ತೆಗಿಯೋ ಸಿಸ್ಟಮ್ ಕೂಡ ಇತ್ತಂತೆ ಇವ್ರ ಹತ್ರ. ವಾಟರ್ನ ಅಲ್ಲಿಂದ ತೆಗಿತಿದ್ರಂತೆ ಮತ್ತೆ. ಪ್ರಾಮಿನೆಂಟ್ ಪೀಪಲ್ ಆಫ್ ಟೌನ್, ಪ್ರಾಮಿನೆಂಟ್ ಪೀಪಲ್ ಅಂದರೆ ಫೇಮಸ್ ಅಂತ ಹೇಳ್ತೀವಲ್ಲ, ಫೇಮಸ್ ಪೀಪಲ್ ಏನು ಮಾಡ್ತಿದ್ರು, ಇದರಲ್ಲಿ ಬಾತ್ ಮಾಡ್ತಿದ್ರಂತೆ. ಅವರು ಏನು ಅನ್ಕೊಂಡ್ರು, ಈಗ ನಾವು ಸ್ವಲ್ಪ ಇದನ್ನ ಅನ್ಕೊಂತೀವಲ್ಲ, ಇದು ಮಾಡಿದ್ರೆ ಒಳ್ಳೇದೇನೋ ಅಂತ, ಆದರೆ ಅದ್ರ ಹಿಂದೆ ಏನು ಅಷ್ಟು ಸ್ಟೋರಿ ಇರಲ್ಲ.
ಮಾಡಿದ್ರೇನೆ ಒಳ್ಳೇದು ಅಂತ ಏನಿರಲ್ಲ, ಆದ್ರೆ ನಂಬಿಕೆ ಇದು ಮಾಡಿದ್ರೆ ಒಳ್ಳೇದಿರತ್ತೇನೋ ಆ ತರ ಇಲ್ಲಿ ಫೇಮಸ್ ಪೀಪಲ್ ತಿಳ್ಕೊಂಡು ಅದರಲ್ಲಿ ಸ್ನಾನ ಮಾಡ್ತಿದ್ರಂತೆ ಆ ಮೊಹೆಂಜೊದಾರೋ ಪಬ್ಲಿಕ್ ಬಾತ್ ಅಲ್ಲಿ ಮಕ್ಕಳೇ. ಆಯ್ತಾ, ಇವಾಗ ಹೋಗೋಣ ಮತ್ತೆ ಏನ್ ಎವಿಡೆನ್ಸಸ್ ಸಿಕ್ಕಿದೆ ನಮ್ಮ ಆರ್ಕಿಯೋಲಜಿಸ್ಟ್ಗೆ ಇದರಲ್ಲಿ ಅಂತ ಹೇಳಿದ್ರೆ, ಫೈರ್ ಪ್ಲೇಸಸ್ ಆರ್ ಫೌಂಡ್ ಇನ್ ದ ಟೌನ್ಸ್ ಆಫ್ ಕಲಿಬಂಗನ್ and Lothal. Well arranged granaries can be seen in Harappa, Mohenjo-daro and Lothal. ಫೈರ್ ಪ್ಲೇಸಸ್ ಅಂದ್ರೆ ಮಕ್ಕಳೇ, ಫೈರ್ ಪ್ಲೇಸಸ್ ಮ್ಯಾಮ್ ನಮಗೆ ಹೇಗೆ ಗೊತ್ತಾಗತ್ತೆ ಮ್ಯಾಮ್ ಅಲ್ಲಿ ಫೈರ್ ಪ್ಲೇಸಸ್ ಇತ್ತು ಅಂತ? ನಾವೀಗ ಇದೇ ಇದ್ವಲ್ಲ ಮಕ್ಕಳೇ, ಏನದು ಫಸ್ಟ್ ನೀರ್ ಕಾಯ್ಸಕ್ಕೆಲ್ಲ ಇದ್ ಮಾಡ್ಕೊಂತಿದ್ರಲ್ಲ ಮಕ್ಕಳೇ, ಸಣ್ಣ ಸಣ್ಣದು ಹರ್ಡ್ಸ್ ಹಾಕೊಂತಿದ್ರು ನೋಡಿ, ಈ ತರ ಹಾಕೊಂಡು ಇದ್ರಲ್ಲಿ ಫೈರ್ ಬರೋ ತರ ಮೇಲೆ ಹರ್ಡ್ಸ್ ಹಾಕೊಂತಿದ್ರು. ಇದನ್ನ ಇಂಗ್ಲಿಷ್ ಅಲ್ಲಿ ಹರ್ಡ್ಸ್ ಅಂತ ಹೇಳ್ತೀವಿ. ಫೈರ್ ಬರೋ ತರ ಇಲ್ಲಿ ಏನಾದ್ರು ಇಟ್ಟಿ ಕುಕ್ ಮಾಡ್ಕೊಳಕ್ಕೆ ಏನಾದ್ರು ಮಾಡ್ಕೊಳಕ್ಕೆ ಫೈರ್ ಬರೋ ತರ ಇದನ್ನ ಕಟ್ಟೆಗಳನ್ನ ಕಟ್ಕೊಂಡು ಇಲ್ಲಿ ಇದು ಹಾಕ್ತಾರಲ್ಲ ಮಕ್ಕಳೇ, ಕೋಲ್ಗಳನ್ನ ಹಾಕಿ ಕಟ್ಟೆಗಳ ತರ ಕಟ್ಕೊಂಡು ಮಾಡ್ತಾರಲ್ಲ ಅದನ್ನ ಹರ್ಟ್ಸ್. ಅದನ್ನೆಲ್ಲ ಇದೆಲ್ಲ ಉಳ್ದಿರತ್ತಲ್ಲ ಮಕ್ಕಳೇ, ಇದೆಲ್ಲ ಇದ್ರಲ್ಲಿ ಆಳದ್ರಲ್ಲಿ ಡಿಗ್ಗಿಂಗ್ ಮಾಡಿದಾಗ ಎಕ್ಸ್ಕವೇಷನ್ಸ್ ಮಾಡಿದಾಗ ಇದೆಲ್ಲ ಸಿಗತ್ತಲ್ಲ, ಅವಾಗೇನು ಗೊತ್ತಾಗುತ್ತೆ, ಓ ಇಲ್ಲಿ ಇವರು ಇದನ್ನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಆರ್ಕಿಯೋಲಜಿಸ್ಟ್ಗೆ ಗೊತ್ತಾಗತ್ತೆ ಮಕ್ಕಳೇ. ಅದು ಎಲ್ಲಿ ಸಿಕ್ಕಿದೆ, ಯಾವ ಟೌನ್ಗಳಲ್ಲಿ ಸಿಕ್ಕಿದೆ ಅಂದರೆ ಫೈರ್ ಪ್ಲೇಸಸ್ ಮಕ್ಕಳೇ, ಇದನ್ನ ಕಲಿಬಂಗನಲ್ಲಿ ಸಿಕ್ಕಿದೆ. ಕಾಲಿಬಂಗನಲ್ಲಿ ಸಿಕ್ಕಿದೆ. ಮತ್ತೆ ಎಲ್ಲಿ ಸಿಕ್ಕಿದೆ ಅಂದ್ರೆ ಮಕ್ಕಳೇ, ಇದ್ರಲ್ಲಿ ಸಿಕ್ಕಿದೆ, ಲೋಥಾಲಲ್ಲಿ. ಆಯ್ತಾ ಮಕ್ಕಳೇ, ಈ ಕಾಲಿಬಂಗನ್ ಮತ್ತೆ ಲೋಥಾಲ್ ಎಲ್ಲಿದೆ ಮ್ಯಾಮ್ ಅಂತ ಹೇಳಿದ್ರೆ, ಕಾಲಿಬಂಗನ್ ಅನ್ನೋದು ರಾಜಸ್ಥಾನಲ್ಲಿದೆ ಮಕ್ಕಳೇ. ಆಮೇಲೆ ಲೋಥಾಲ್ ಅನ್ನೋದು ಗುಜರಾತ್ ಅಲ್ಲಿ ಇದೆ ಮಕ್ಕಳೇ. ಇದೆಲ್ಲ ನಾವ್ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು ಹೇಳಿ ಮಕ್ಕಳೇ? ನಾರ್ತ್ ವೆಸ್ಟ್, ಇಂಡಿಯಾದ ನಾರ್ತ್ ವೆಸ್ಟ್ ಪಾರ್ಟ್ ಅಲ್ಲಿ ಇರುವಂತದ್ದು. ಆಯ್ತಾ ಮಕ್ಕಳೇ, ಗುಜರಾತ್ ಅಲ್ಲಿ ಸಿಕ್ಕಿದೆ, ರಾಜಸ್ಥಾನಲ್ಲಿ ಸಿಕ್ಕಿದೆ. ಕಾಲಿಬಂಗನ್ ಅನ್ನೋ ಪ್ಲೇಸ್ ರಾಜಸ್ಥಾನಲ್ಲಿದೆ, ಇದು ಗುಜರಾತ್ ಅಲ್ಲಿ ಇದೆ. ವೆಲ್ ಅರೇಂಜ್ಡ್ ಗ್ರಾನರೀಸ್ ಕ್ಯಾನ್ ಬಿ ಸೀನ್ ಇನ್ ಹರಪ್ಪ, ಮೊಹೆಂಜೊದಾರೋ ಅಂಡ್ ಲೋಥಾಲ್ ಗುಜರಾತ್ ಅಲ್ಲಿ ಇದೆ. ವೆಲ್ ಅರೇಂಜ್ ಗ್ರಾನರೀಸ್ ಮಕ್ಕಳೇ, ಇದು ನಾವು ಗೋಡನ್ ಅಂತ ಹೇಳ್ತೀವಿ ನೋಡಿ, ಏನಾದ್ರೂ ವಸ್ತುಗಳು ಸ್ಟೋರ್ ಮಾಡಿ ಇಡ್ಕೊಳಕ್ಕೆ. ಇದು ಈಗ ನಾವು ಈಗ ಯೂಸ್ ಮಾಡಲ್ಲಪ್ಪ, ಇದು ಒಂದು 3 ತಿಂಗಳಾದ್ಮೇಲೆ 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ನಾವು ಇದನ್ನ ಯೂಸ್ ಮಾಡ್ತೀವಿ, ಈ ಕ್ರಾಪ್ ಮತ್ತೆ ಬೆಳೆಯೋಕ್ಕಾಗಲ್ಲ, ಇದು ನಾವು ಪ್ರಿಸರ್ವ್ ಮಾಡ್ಕೊಳ್ಬೇಕು ಅಂತ ಈಗ ಸ್ವಲ್ಪ ಜನ ರೇಟ್ ಜಾಸ್ತಿ ಆಗಲಿ ಅಂತ ಪ್ರಿಸರ್ವ್ ಮಾಡ್ತಾರೆ. ಆದರೆ ಅವಾಗಿನ ಜನ ಬೇಕು ಇದು ಮತ್ತೆ ನಮಗೆ ಯೂಸಿಗೆ ಅಂತ ಪ್ರಿಸರ್ವ್ ಮಾಡ್ತಿದ್ರು. ಆ ಪ್ರಿಸರ್ವ್ ಮಾಡೋದಕ್ಕೆ ಏನು ರೂಮ್ಸ್ ಎಲ್ಲ ಕಟ್ಕೊಂಡಿರ್ತಲ್ಲ ಗ್ರಾನರೀಸು, ಅದು ಕೂಡ ಮೊಹೆಂಜೊದಾರೋದ್ರಲ್ಲಿ ನಮ್ಮ ಆರ್ಕಿಯೋಲಜಿಸ್ಟ್ಗೆ ಸಿಕ್ಕಿದೆ ಮಕ್ಕಳೇ. ದ ಲೋ ಲೈಯಿಂಗ್ ಸ್ಪೇಸ್, ದ ವಿಲೇಜ್ ವಾಸ್ ದ ಹ್ಯಾಬಿಟೇಟ್ ಪಾರ್ಟ್ ಆಫ್ ದಿ ಟೌನ್. ಲೋ ಲೈಯಿಂಗ್ ಸ್ಪೇಸ್ ಅಂತ ನಾನು ಇಲ್ಲಿ ಹಾಕಿ ತೋರಿಸ್ದೆ. ಈಸ್ಟ್ ಸೈಡಲ್ಲಿ ಲೋ ಲೈಯಿಂಗ್ ಪ್ಲೇಸಸ್ಗಳಿರ್ತಿತ್ತು, ಆದರೆ ವೆಸ್ಟ್ ಸೈಡಲ್ಲಿ ಹೈ ಪೋಸ್ಟ್ ಮೇಲೆ ಸ್ವಲ್ಪ ಫೋರ್ಟ್ಸ್ ಥರ ಸಣ್ಣದು ಕಟ್ಕೊತಿದ್ರು ಅಂತ. ಈ ಲೋ ಲೈಯಿಂಗ್ ಪ್ಲೇಸಲ್ಲಿ ಏನು ವಿಲೇಜ್ ಥರ ಕಟ್ಕೊಂಡು ಇಲ್ಲೆಲ್ಲರೂ ಜನರು ಇರ್ತಿದ್ರು. ಆದರೆ ಇಲ್ಲಿ ಸ್ವಲ್ಪ ಜನ, ಆಯ್ತಾ, ಫೋರ್ಟ್ಗಳಲ್ಲಿ ದೊಡ್ಡ ಇದರಲ್ಲಿ ಸ್ವಲ್ಪ ಜನ, ಇಲ್ಲಿ ಎಲ್ಲ ವಿಲೇಜರ್ಸು ಎಲ್ಲ ಸೊಸೈಟಿ ಫುಲ್ಲು ಇಲ್ಲಿ ಇರ್ತಿತ್ತು ಮಕ್ಕಳೇ, ಈಸ್ಟ್ ಸೈಡಲ್ಲಿ. ಆಯ್ತಾ, ಇವ್ರ ಹ್ಯಾಬಿಟೇಟ್ ಲಿವಿಂಗ್ ಹೋಮು ಈಸ್ಟ್ ಸೈಡಲ್ಲಿ ಇರ್ತಿತ್ತು ಆಫ್ ದಿ ಟೌನ್. ದೇ ವರ್ ಪ್ಲ್ಯಾನ್ಡ್ ಆ್ಯಂಡ್ ಬಿಲ್ಟ್ ಕ್ವೈಟ್ ಸಿಸ್ಟಮ್ಯಾಟಿಕಲಿ. ಇವ್ರು ಅವಾಗಲೇ ಸಿಸ್ಟಮ್ಯಾಟಿಕಲಿ ಏನು ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ವೆಲ್ ಪ್ಲಾನಿಂಗ್ ಇತ್ತು, ಇದು ಒಳ್ಳೆ ಪ್ಲಾನಿಂಗ್ ಇತ್ತು ಅಂತ ಹೇಳ್ತಿದ್ದಾರೆ. ಏನು ಅಂತ ನೋಡೋಣ. ವೆಲ್ ಪ್ಲ್ಯಾನ್ಡ್ ಹೌಸಸ್ ಇತ್ತು, ಇವರಿಗೆ ಒಳ್ಳೆದಾಗಿ ಪ್ಲಾನ್ ಮಾಡಿ ಕಟ್ಟಿರುವಂತಹ ಮನೆಗಳಿತ್ತು, ರೋಡ್ಸ್ ಇತ್ತು, ಟ್ರೈನ್ಸ್ ಇತ್ತು. ಟ್ರೈನ್ಸ್ ಅಂದರೆ ಡ್ರೈನೇಜ್ ಸಿಸ್ಟಮ್ ಮಕ್ಕಳೇ, ಇದು ಏನು ಮನೆಗಳದ್ದು ಕೊಳ್ತು ನೀರಿರುತ್ತಲ್ಲ, ವಾಶ್ರೂಮ್ಸಿಂದು, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಇದೆಲ್ಲ ನೀರಿರುತ್ತಲ್ಲ, ಇದೆಲ್ಲ ಹೊರಗಡೆ ಹೋಗೋ ಏನು ಡ್ರೈನೇಜ್ ಸಿಸ್ಟಮ್ ಇರುತ್ತಲ್ಲ, ಅದು ಕೂಡ ಅವಾಗ ಇತ್ತಂತೆ ಮಕ್ಕಳೇ. ದ ಹೌಸಸ್ ವೇರ್ ಬಿಲ್ಟ್ ವಿತ್ ಬ್ರಿಕ್ಸ್ ಆ್ಯಂಡ್ ವಾಲ್ಸ್ ವೇರ್ ಸ್ಟ್ರಾಂಗ್. ಅವಾಗಲೇ ಮನೆಗಳು ಇವರು ಬ್ರಿಕ್ಸ್ ಮತ್ತು ಇಟ್ಟಿಗೆಯಿಂದ ಮನೆಗಳನ್ನು ಕಟ್ಟಿದ್ದಾರೆ ಮಕ್ಕಳೇ ಇವರು. ಅವಾಗಲೇ ಇವ್ರ ಮನೆಗಳು ತುಂಬ ಸ್ಟ್ರಾಂಗ್ ಇತ್ತಂತೆ. ದ ಹೌಸಸ್ ವೇರ್ ಆಫ್ 2 stories ಮಕ್ಕಳೇ. ಸ್ಟೋರ್ಸ್ ಅಥವಾ ಸ್ಟೋರೀಸ್ ಅಂತ ಹೇಳ್ತೀವಿ ಇಲ್ಲಿ. ಸ್ಟೋರೀಸ್ ಅಂದ್ರೆ ಆ ಸ್ಟೋರೀಸ್ ಅಲ್ಲ ಮಕ್ಕಳೇ, ಈ ಸ್ಟೋರೀಸು ಇದೇನು ಗೊತ್ತಾ ಮಕ್ಕಳೇ, ಇದು ಫ್ಲೋರ್ಸ್ ಅಂತ. ಫ್ಲೋರ್ ಇರುತ್ತಲ್ಲ, 1 ಫ್ಲೋರಿನ ಮನೆ, 2 ಫ್ಲೋರಿನ ಮನೆ ಅಂತ ನಾವು ಈಗ ಹೇಳ್ತೀವಿ ಮಕ್ಕಳೇ. ನೋಡಿ, ಆವಾಗಲೇ ಇವರು ಫ್ಲೋರ್ಸ್ ಇಂದ ಮನೆ ಕಟ್ಕೊಂಡಿದ್ರಂತೆ. 1 or 2 ಫ್ಲೋರ್ಸ್ ಇರ್ತಿತ್ತಂತೆ ಇವ್ರ ಮನೆಗಳಲ್ಲಿ. ಆಯ್ತಾ,
ಈಗ ನೋಡೋಣ ಮುಂದೆ ಏನಿದೆ ಅಂತ. ದ ಇನ್ನರ್ ಕೋರ್ ಸ್ಪೇಸ್ ಹ್ಯಾಡ್ ರೂಮ್ಸ್ ಸರೌಂಡಿಂಗ್ ಇಟ್. ದ ಇನ್ನರ್ ಕೋರ್ ಸ್ಪೇಸ್ ಹ್ಯಾಡ್ ರೂಮ್ಸ್ ಸರೌಂಡಿಂಗ್ ಇಟ್. ದ ಡೋರ್ಸ್ ಫೇಸ್ ದ ಸ್ಟ್ರೀಟ್. ನನ್ ಆಫ್ ದಿ ವಿಂಡೋಸ್ ವೇರ್ ಸ್ಟ್ರೀಟ್ ಫೇಸಿಂಗ್ ದೋ. ಇಲ್ಲಿ ನೋಡಿ ಮಕ್ಕಳೇ, ಇದು 1-2 ಫ್ಲೋರಿನ ಮನೆ ಮಾಡ್ಕೊಂಡಿರೋದಲ್ಲದೆ ಇದು ಒಂದು ಮನೆ ಅಂತ ನಾವು ಒಳಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಇವರಿಗೆ ಮತ್ತೆ ಅಂಡರ್ ಗ್ರೌಂಡ್ ರೂಮ್ಸ್ ಕೂಡ ಮಾಡ್ಕೊಂತಿದ್ರಂತೆ ಮಕ್ಕಳೇ. ಇದರಲ್ಲಿ ಇದು ಮನೆ ಅಂತ ನಾವು ತಿಳ್ಕೊಂಡ್ರೆ ಇದ್ರ ಒಳಗೆ ಸೆಂಟ್ರಲ್ಲೋ ಎಲ್ಲೆಲ್ಲೋ ಅಂಡರ್ ಗ್ರೌಂಡ್ ರೂಮ್ಸ್ ಕೂಡ ಮಾಡ್ಕೊಂತಿದ್ರಂತೆ ಮಕ್ಕಳೇ. ಇವರು 1-2 ಫ್ಲೋರಿನ ಮನೆ ಕೂಡ, ಅದ್ರಲ್ಲಿ ಅಂಡರ್ ಗ್ರೌಂಡ್ ರೂಮ್ ಕೂಡ. ಈಗ ನಾವು ಹೇಳ್ತೀವಿ ಈಗ ಟೆಕ್ನಾಲಜಿ ಇದೆ ಅಂತ, ಅವಾಗಲೇ ಇವರು ಇಷ್ಟೆಲ್ಲ ಯೂಸ್ ಮಾಡಿದ್ದಾರೆ ಟೆಕ್ನಾಲಜಿನ. ನೋಡಿ ಎಷ್ಟು ಬ್ರಾಡ್ ಮೈಂಡೆಡ್ ಇದ್ದಾರೆ ಇವರು, ಆಯ್ತಾ. ನನ್ ಆಫ್ ದಿ ಆಮೇಲೆ ಡೋರ್ಸಿನ ಫೇಸು ಯಾವ ಕಡೆ? ಸ್ಟ್ರೀಟ್ ಕಡೆ. ಸ್ಟ್ರೀಟ್ ಅಂದರೆ ರೋಡ್, ಸ್ಟ್ರೀಟ್ ಕಡೆ ಇರ್ತಿತ್ತಂತೆ. ಇದೊಂದು ಮನೆ, ಇದೊಂದು ಮನೆ, ಇದೊಂದು ಮನೆ ಅಂದರೆ ಇವರ ಡೋರ್ಸ್ ಸ್ಟ್ರೀಟ್ ಕಡೆ ಇರ್ತಿತ್ತು. ಆದರೆ ವಿಂಡೋಸ್ ಮಕ್ಕಳೇ ಯಾವಾಗೂ ಸ್ಟ್ರೀಟ್ ಕಡೆ ಇರ್ತಿದ್ದಿಲ್ಲ. ಅಂದರೆ ವಿಂಡೋಸ್ ಯಾಕೆ ಸ್ಟ್ರೀಟ್ ಕಡೆ ಇರಲ್ಲ ಮ್ಯಾಮ್ ಅಂದರೆ ಅದೇ ಸೇಫ್ಟಿಗೆ, ಮತ್ತು ಯಾರು ನೋಡಬಾರ್ದು, ಯಾರು ಇದು ಮಾಡಬಾರ್ದು ಅಂತ ವಿಂಡೋಸ್ ಇವ್ರದ್ದು ಸ್ಟ್ರೀಟ್ ಕಡೆ ಇರ್ತಿದ್ದಿಲ್ಲ ಅಂತೆ. ದ ಹೌಸಸ್ ಹ್ಯಾಡ್ ಬಾತ್ಸ್. ನೋಡಿ ಮಕ್ಕಳೇ, ಇವರ ಮನೆಗಳಲ್ಲಿ ಬಾತ್ರೂಮ್ ಕೂಡ ಇತ್ತಂತೆ. ಸಮ್ ವಿತ್ ವೆಲ್ಸ್ ಫಾರ್ ವಾಟರ್ ಸಪ್ಲೈ. ಆಮೇಲೆ ಅದರಲ್ಲಿ ನಲ್ಲಿಗಳು ಕೂಡ ಇತ್ತಂತೆ. ವೆಲ್ಸ್ ಕೂಡ ಇತ್ತಂತೆ. ಯಾವುದಕ್ಕೆ? ಟ್ಯಾಂಕ್ಸ್ ಥರ ವಾಟರ್ ಸಪ್ಲೈಗೆ ಮಕ್ಕಳೇ ಇವರಿಗೆ. ವಾಟರ್ ಅವೈಲೇಬಿಲಿಟಿ ವಾಸ್ ಅಬಂಡೆಂಟ್. ವಾಟರು ಇವರಿಗೆ ತುಂಬ ಇತ್ತು, ಜಾಸ್ತಿ ಇತ್ತು. ಅದ್ರ ಅವೈಲೇಬಿಲಿಟಿ ಕೂಡ ಜಾಸ್ತಿ ಇತ್ತು ಇವ್ರಿಗೆ ಮಕ್ಕಳೇ. ಎವ್ರಿ ಹೌಸ್ ಹೋಲ್ಡ್ ಹ್ಯಾವಿಂಗ್ ಇಟ್ಸ್ ಓನ್ ಬಾತ್ ವಾಸ್ ಅ ಬಿಗ್ ಥಿಂಗ್ ಬ್ಯಾಕ್ ದೆನ್. ಅವಾಗ ಎಲ್ಲ ಮನೆಗಳಲ್ಲಿ ಬಾತ್ರೂಮ್ ಇರೋದು ತುಂಬ ದೊಡ್ಡ ವಿಷಯ ಅಲ್ವಾ. ಅದಕ್ಕೆ ಇವರು ದ ಹೌಸ್ ಹ್ಯಾಡ್ ಬಾತ್ಸ್. ಆದರೂ ಇವರ ಮನೆಗಳಲ್ಲಿ ಬಾತ್ಸ್ ಇತ್ತಂತೆ. ಸಚ್ ಇನ್ಫಾರ್ಮೇಶನ್ ಶೋಸ್ ದಟ್ ದ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಪಾಪ್ಯುಲೇಷನ್ ಲೆಡ್ ಅ ಪ್ರಾಸ್ಪರಸ್ ಲೈಫ್. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇವರು ಒಳ್ಳೆ ಜೀವನನೇ ನಡೆಸಿದ್ದಾರೆ ಅಂತ, ಆಯ್ತಾ ಮಕ್ಕಳೇ. ಟೌನ್ಸ್ ಹ್ಯಾಡ್ ಇಂಟರ್ನಲ್ ಡ್ರೈನೇಜ್ ಸಿಸ್ಟಮ್ಸ್, ದ ಡ್ರೈನ್ಸ್ ಆಫ್ ವಿಚ್ ವೇರ್ ಬಿಲ್ಟ್ ವಿತ್ ಬ್ರಿಕ್ಸ್ ಆ್ಯಂಡ್ ಕವರ್ಡ್ ವಿತ್ ಸ್ಟೋನ್ ಸ್ಲ್ಯಾಬ್ಸ್. ಈಗಲೂ ನಾವು ನೋಡ್ತೀವಿ ಡ್ರೈನೇಜಿಂದು ಏನು ವೆಲ್ಸ್ ಥರ ಇರುತ್ತಲ್ಲ ರೋಡ್ ಮಧ್ಯದಲ್ಲಿ, ಅದನ್ನು ಒಂದು ಸ್ಲ್ಯಾಬ್, ಒಂದು ಸಿಮೆಂಟಿನ ದೊಡ್ಡ ಕ್ಯಾಪಿಂದ ಕ್ಲೋಸ್ ಮಾಡಿರ್ತಾರೆ. ಇವ್ರ ಹತ್ರ ಅವಾಗಲೇ ಇತ್ತಂತೆ ಮಕ್ಕಳು ಸ್ಲ್ಯಾಬ್ಗಳು. ಸ್ಲ್ಯಾಬ್ಗಳಿಂದ ಇವರು ಕೂಡ ಕವರ್ ಮಾಡ್ತಿದ್ರಂತೆ. ಅದರಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಕೂಡ ಇರ್ತಿತ್ತಂತೆ ಮಕ್ಕಳು ಇವರ ಸ್ಲ್ಯಾಬ್ಗಳಲ್ಲಿ, ಆಯಿತಾ. ಸ್ಲ್ಯಾಬ್ ಕವರ್ ಮಾಡೋಕ್ಕೆ ಈ ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಂಡ್ರೆ ಇದು ಕವರ್ ಮಾಡೋಕ್ಕೆ ಸ್ಲ್ಯಾಬು, ಇದರಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಕೂಡ ಇರ್ತಿತ್ತಂತೆ. ಅದು ಯಾಕೆ? ಕ್ಲೀನಿಂಗ್ ಮಾಡೋಕ್ಕೆ ಮಕ್ಕಳೇ, ಮೇಂಟೈನ್ ಮಾಡೋಕ್ಕೆ, ಆಯಿತಾ. ಅವಾಗ ಇದರಲ್ಲಿ ಡ್ರೈನೇಜ್ ಸಿಸ್ಟಮ್ ಇತ್ತು. ಮನೆಯಿಂದ ಡ್ರೈನೇಜ್ ಹೋಗೋದು ಒಂದು ಕಡೆ, ಆಮೇಲೆ ಇಡೀ ಸೊಸೈಟಿದು ಡ್ರೈನೇಜ್ ಒಂದು ಕಡೆ ಮಕ್ಕಳೇ. ದ ಡ್ರೈನ್ಸ್ ಆಫ್ ಹೌಸಸ್ ವೇರ್ ಕಲೆಕ್ಟೆಡ್ ಟು ದ ಎಕ್ಸ್ಟರ್ನಲ್ ಡ್ರೈನ್ಸ್. ಇಂಟರ್ನಲ್ ಡ್ರೈನ್ಸ್ ಮನೆಯಿಂದ ಹೋಗಿ ಒಂದು ಕಡೆ ಇರ್ತಿತ್ತು, ಆಮೇಲೆ ಎಲ್ಲ ಮನೆಗಳದ್ದು ಡ್ರೈನ್ಸ್ ಒಂದು ಕಡೆ ಸೇರ್ತಿತ್ತಂತೆ. ಡೊಮೆಸ್ಟಿಕ್ ಗ್ರೇ ಆ್ಯಂಡ್ ಬ್ಲ್ಯಾಕ್ ವಾಟರ್ ವೇರ್ ಲೆಟ್ ಇನ್ ಟು ದ ಎಕ್ಸ್ಟರ್ನಲ್ ಡ್ರೈನ್ಸ್. ಡೊಮೆಸ್ಟಿಕ್ ಗ್ರೇ ಇದು ಪ್ರಾಣಿಗಳನ್ನೆಲ್ಲ ಸಾಕ್ತಿದ್ರಲ್ಲ, ಅದರಿಂದ ಕಸ ಅದು ಇದು ಗಲೀಜು ಎಲ್ಲ ಅದನ್ನು ಕ್ಲೀನ್ ಮಾಡಿ ಒಂದು ಕಡೆ ಇವರು ಸೇರಿಸ್ತಿದ್ರಂತೆ ಆ ಟೈಮಲ್ಲೇ. ಎಕ್ಸ್ಟರ್ನಲ್ ಡ್ರೈನ್ಸ್ ಟು ಕನೆಕ್ಟಿಂಗ್ ಡ್ರೈನ್ಸ್. ಕವರ್ ಸ್ಲ್ಯಾಬ್ಸ್, ಇದನ್ನು ಕವರ್ ಮಾಡೋಕ್ಕೆ ಕವರ್ ಸ್ಲ್ಯಾಬ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಹೋಲ್ಸ್ ಇತ್ತು, ಯಾಕೆ ರೆಗ್ಯುಲರ್ಲಿ ಕ್ಲೀನ್ ಕೂಡ ಮಾಡ್ತಿದ್ರಂತೆ ಅದನ್ನು. ದ ಡ್ರೈನೇಜ್ ಸಿಸ್ಟಮ್ ಅಲೋನ್ ಶೋಸ್ ಹೌ ಸುಪೀರಿಯರ್ ದ ಸಿಸ್ಟಮ್ಯಾಟಿಕ್ ಥ್ರೂ ಪ್ರೊಸೆಸ್ ಆ್ಯಂಡ್ ದೆನ್ ಟೌನ್ ಪ್ಲಾನರ್ಸ್. ಈ ಟೌನ್ ಪ್ಲಾನರ್ಸ್ ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ, ಡ್ರೈನೇಜ್ ಸಿಸ್ಟಮಿಗೂ ಒಂದು ಪರಿಹಾರನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಗ್ರೇವಿಯನ್ಸ್ ಅಂತ ಇರ್ತಿದ್ರಂತೆ. ಲೆಸ್ ಎಕ್ಸ್ಕ್ಯೂಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಇಂಟ್ರೆಸ್ಟ್ ಟುವರ್ಡ್ಸ್ ಸಿವಿಲ್ ರೆಸ್ಪಾನ್ಸಿಬಿಲಿಟಿ. ಜನರ ಮೇಲಿರುವಂತಹ ರೆಸ್ಪಾನ್ಸಿಬಿಲಿಟಿನ ಇವರು ಚೆನ್ನಾಗಿ ನಿಭಾಯಿಸ್ತಿದ್ರು. ಇದನ್ನೆಲ್ಲ ಇವರು ಟೌನ್ ಪ್ಲಾನರ್ಸ್ ಇಷ್ಟೆಲ್ಲ ನೋಡ್ತಿದ್ರು, ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಚ್ ವೆಲ್ ಎಕ್ವಿಪಾಯ್ಡ್ ಅಂದರೆ ಎಲ್ಲ ನಮಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇದೆ, ಎಲ್ಲದೂ ಸಿಗ್ತಿದೆ ಅನ್ನೋದು, ಆಯಿತಾ. ಟೌನ್ ಕನ್ಸ್ಟ್ರಕ್ಷನ್. ಈ ಟೌನಲ್ಲಿ ಎಲ್ಲದೂ ಸಿಗ್ತಿರುವಂತಹ ಟೌನ್ ಈಸ್ ನಾಟ್ ಇನ್ ಈಜಿಪ್ಟಲ್ಲಿ ಈ ಥರ ಟೌನ್ ಸಿಕ್ಕಿಲ್ವಂತೆ. ಯಾವ ಥರ ನಮ್ಮ ಇಂಡಿಯಾದ್ರಲ್ಲಿ ಸಿಕ್ಕಿದೆಯಲ್ಲ, ಡ್ರೈನೇಜ್ ಸಿಸ್ಟಮ್ ಮಾಡ್ಕೊಂಡಿರೋದು, ಇದೆಲ್ಲ ಮಾಡ್ಕೊಂಡಿರೋದು ನಮ್ಮ ಇಂಡಿಯಾದ್ರಲ್ಲಿ ಮೊಹೆಂಜೊದಾರೋ ಎಲ್ಲ ಸಿಕ್ಕಿದೆಯಲ್ಲ, ಆ ಥರ ಈಜಿಪ್ಟಲ್ಲಿ ಸಿಕ್ಕಿಲ್ವಂತೆ ಮಕ್ಕಳೇ. ಮೆಸೊಪೊಟೋಮಿಯಾದ್ರಲ್ಲಿ ಸಿಕ್ಕಿಲ್ವಂತೆ. ಆ್ಯಂಡ್ ಅದರ್ ಸಿವಿಲೈಸೇಷನ್, ಬೇರೆ ಸಿವಿಲೈಸೇಷನ್ಸಲ್ಲಿ ಇಷ್ಟು ವೆಲ್ ಎಕ್ವಿಪಾಯ್ಡ್ ಎಲ್ಲ ನೆಸೆಸರಿ ಥಿಂಗ್ಸ್ ಸಿಗುವಂಥ ಟೌನು ಬೇರೆ ಕಡೆ ಸಿಕ್ಕಿಲ್ವಂತೆ. ಈವನ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಎಕ್ಸ್ಪಾನ್ಸ್ ದ ಸಿಂಧು ಸರಸ್ವತಿ ಸಿವಿಲೈಸೇಷನ್ ವಾಸ್ ಮೋರ್ ಅಡ್ವಾನ್ಸ್ಡ್ ಆ್ಯಂಡ್ ಬಿಗ್ಗರ್ ದ್ಯಾನ್ ದ ಕಾಂಟೆಂಪ್ರರಿ ಒನ್ಸ್.
ಸಿಂಧು ಸರಸ್ವತಿ ಏನು ಬೇರೆಕ್ಕಿಂತ ಇನ್ನ ಬಿಗ್ಗರ್ ಆಗಿತ್ತು, ಲ್ಯಾಂಡ್ ತುಂಬಾ ಜಾಸ್ತಿ ಇತ್ತು, ಹಾಗೆ ಇಲ್ಲಿ ಸಿವಿಲೈಸೇಷನ್ ತುಂಬಾ ಅಡ್ವಾನ್ಸ್ಡ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಈಗ ನೆಕ್ಸ್ಟ್ ನೊಮ್ಯಾಡಿಕ್ ಲೈಫ್ ಟುವರ್ಡ್ಸ್ ವಿಲೇಜ್ ಸೆಟಲ್ಮೆಂಟಿಗೆ ಹೋಗೋಣ. ಈಗ ಇಷ್ಟೆಲ್ಲ ಹೇಳಿದೆ, ಆದ್ರೆ ಇನ್ನೊಂಚೂರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೇಗೆ ಮನುಷ್ಯ ಒಂದ್ ಕಡೆಯಿಂದ ಒಂದ್ ಕಡೆ ತಿರುಗ್ತಾ ಒಂದ್ ಕಡೆನೆ ಸೆಟಲ್ ಆಗೋಣ ಅಂತ ಹೇಗೆ ಯೋಚನೆ ಮಾಡ್ದ, ಹೇಗೆ ಸೆಟಲ್ ಆಯ್ತು, ಹೇಗೆ ಬಂತು ಲೈಫು ಅಂತ. ಆಫ್ಟರ್ ದ ನೊಮ್ಯಾಡಿಕ್ ಲೈಫ್ ಸ್ಟೆಬಿಲೈಸ್ಡ್ ನಿಲ್ತಲ್ಲ, ಅವಾಗ ಹಟ್ ಅಂಡ್ ಹೌಸಸ್ ವೇರ್ ಬಿಲ್ಟ್, ಟ್ರೇಸ್ ಆಫ್ ವಿಚ್ ಕ್ಯಾನ್ ಸ್ಟಿಲ್ ಬಿ ಸೀನ್. Pit houses are found in Burzahom, Kashmir. Those people used to build boreholes in the ground and live underground. ಕಾಶ್ಮೀರ ಅಲ್ಲಿ ಗೊತ್ತು ಮಕ್ಕಳೇ, ತುಂಬಾ ಚಳಿ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಚಳಿ ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಆ ಚಳಿಯಲ್ಲಿ ಅಲ್ಲಿ ಕೂಡ ಮನುಷ್ಯರು ಜೀವನ ಮಾಡ್ತಾರೆ. ಹೇಗೆ ಆ ಇದಿರತ್ತಲ್ಲ ಮಕ್ಕಳೇ ಸ್ನೋ, ಅದರಲ್ಲಿ ಗುಂಡಿ ಥರ ತೋಡ್ಬಿಟ್ಟು ಒಳಗೆ ಹೋಲ್ಸ್ ಮಾಡ್ಕೊಂಡು ಒಳಗೋಗಿ ಅಲ್ಲಿ ಅವರು ಒಳಗೆ ಮನೆಗಳನ್ನು ಕಟ್ಕೊಂಡು ಆ ಹೋಲ್ಸಿಂದ ಹೊರಗಡೆ ಬರೋಕ್ಕೆ ಒಳಗಡೆ ಹೋಗೋಕ್ಕಷ್ಟೇ ಇದು ಮಾಡ್ಕೊಂಡು ಒಂಚೂರು ಬೆಚ್ಚಗಿರೋಣ ಅಂತ ಒಳಗೆ ಹೋಲ್ಸ್ ಮಾಡ್ಕೊಂಡು ಮನೆಗಳನ್ನು ಕಟ್ಕೊಳ್ತಾರೆ ಮಕ್ಕಳೇ. ಆಯಿತಾ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಎವಿಡೆನ್ಸಸ್ಗಳು ಸಿಕ್ಕಿದೆ ಆಗಿನ ಕಾಲದ್ದು ಅಂತ ಹೇಳ್ತಿದ್ದಾರೆ. ದ ಅಂಡರ್ಗ್ರೌಂಡ್ ಬಂಕರ್ಸ್ ಯೂಸ್ ಟು ಹ್ಯಾವ್ ಸ್ಟೆಪ್ ಫಾರ್ ಆಕ್ಸೆಸ್. ಬಂಕರ್ಸ್ ಅಂದರೆ ಅದೇ ಅಂಡರ್ಗ್ರೌಂಡ್ ಪ್ಲೇಸಸ್ ಮನೆ ಮಾಡ್ಕೊಂಡಿದ್ದಾರಲ್ಲ ಅದು. ಕ್ಲೇ ಪಾಟ್ಸ್ ಆರ್ ಫೌಂಡ್ ಇನ್ಸೈಡ್ ದ ಔಟ್ಸೈಡ್ ಆಫ್ ಬಂಕರ್. ಇನ್ಸೈಡ್ ಮತ್ತು ಔಟ್ಸೈಡು ಕ್ಲೇ ಅಲ್ಲಿ ಮಾಡಿರುವಂಥ ಪಾಟ್ ಸಿಕ್ತಿತ್ತಂತೆ. ಯಾಕೆ, ಈಗ ಏನಾದರೂ ಒಂಚೂರು ಬೆಚ್ಚಗೆ ಅನಿಸ್ತಪ್ಪ ಹೊರಗಡೆನು ಅಂದರೆ ಹೊರಗಡೆನೆ ಅಡುಗೆ ಮಾಡ್ಕೊತಿದ್ರು, ಇಲ್ಲಪ್ಪ ತುಂಬ ಚಳಿ ಇದ್ರೆ ಅಂದರೆ ಒಳಗಡೆನೂ ಅಡುಗೆ ಮಾಡ್ಕೊತಿದ್ರು. ದೀಸ್ ವೇರ್ ಯೂಸ್ ಫಾರ್ ಕುಕಿಂಗ್ ಐದರ್ ಇನ್ಸೈಡ್ ಆರ್ ಔಟ್ಸೈಡ್ ದ ಬಂಕರ್ಸ್. ಈಗ ನಾನು ಹೇಳಿದೆ. ಮೆಹರ್ಘರ್ ಈಸ್ ಸಿಚುವೇಟೆಡ್ ಆನ್ ದ ವೇ ಟು ಇರಾನ್. ಮೆಹರ್ಘರ್ ಅನ್ನೋದು ಬಲೂಚಿಸ್ತಾನಲ್ಲಿದೆ. ಬಲೂಚಿಸ್ತಾನ್ ಎಲ್ಲಿದೆ ಅಂದರೆ ಮತ್ತೆ ಅದು ಪಾಕಿಸ್ತಾನಲ್ಲಿದೆ ಮಕ್ಕಳೇ. ಆಯಿತಾ, ನಿಯರ್ ದ ಫರ್ಟೈಲ್ ಪ್ಲೇನ್ಸ್ ಆಫ್ ಬೋಲಾನ್ ಪಾಸಸ್. ಬೋಲಾನ್ ಪಾಸಸ್ ಅವಾಗಲೇ ಹೇಳಿದ್ನಲ್ಲ, ಅದ್ರ ನಿಯರ್ ಬೈ ಪೀಪಲ್ ಹ್ಯಾವ್ ಕಲ್ಟಿವೇಟೆಡ್ ಬಾರ್ಲಿ ಆ್ಯಂಡ್ ವೀಟ್ ಆ್ಯಂಡ್ ರೇಸ್ಡ್ ಶೀಪ್ ಆ್ಯಂಡ್ ಗೋಟ್ಸ್. ಅಲ್ಲಿ ಜನರು ಏನು ಮಾಡಿದ್ದಾರೆ, ಬಾರ್ಲಿ ಅಂತ ಕರಿತೀರಾ ನೀವು ಕನ್ನಡದಲ್ಲಿ ಬಾರ್ಲಿಗೆ. ಆಯಿತಾ, ಬಾರ್ಲಿ ಮತ್ತು ವೀಟ್ ಗೋಧಿ ಇದನ್ನ ಬೆಳೆಸೋದು ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರೋದಂತೆ ಮಕ್ಕಳೇ. ಆಯ್ತಾ, ಬಲೂಚಿಸ್ತಾನಲ್ಲಿ. ಶೀಪ್ ಮತ್ತೆ ಗೋಟ್ಸ್ನ ರೇರ್ ಮಾಡೋದು ಅಲ್ಲೇ ಸ್ಟಾರ್ಟ್ ಆಗಿದಂತೆ ಮಕ್ಕಳೇ ಜಾಸ್ತಿ. ಮೆಹರ್ಘರ್ ಇಸ್ ದ ಫಸ್ಟ್ ಆಫ್ ದಿ ವಿಲೇಜ್ ಫೌಂಡ್ ಫ್ರಮ್ ದಿಸ್ ಎರಾ. ಈ ಎರಾದ್ರಲ್ಲಿ ಮೆಹರ್ಘರ್ ಅನ್ನೋದು ಫಸ್ಟ್ ವಿಲೇಜ್ ಅಂತೆ ಮಕ್ಕಳೇ ಸಿಕ್ಕಿರೋದು. ದ ಪೀಪಲ್ ಹಿಯರ್ ಯೂಸ್ ಟು ಲಿವ್ ಇನ್ ವೆಲ್ ಬಿಲ್ಟ್ ಹೌಸಸ್. ವೆಲ್ ಬಿಲ್ಟ್ ಸಖತ್ತಾಗಿ ಕಟ್ಟಿರುವಂಥ ಹೌಸಸ್ಗಳು ಇಲ್ಲಿ ಜನರು ಇರ್ತಿದ್ರಂತೆ. ಸಮ್ ಆಫ್ ವಿಚ್ ಹ್ಯಾಡ್ 4 ರೂಮ್ಸ್. ಮಕ್ಕಳೇ, ಒಂದೊಂದು ಮನೆಯಲ್ಲಿ 4 ರೂಮ್ ಇರುವಂತಹ ಮನೆಗಳು ಅವಾಗಲೇ ಕಟ್ಟಿದ್ದಾರೆ ಮಕ್ಕಳೇ. ಅಪಾರ್ಟ್ ಫ್ರಮ್ ಫಾಸಿಲ್ಸ್ ಆಫ್ ಅನಿಮಲ್ಸ್. ಫಾಸಿಲ್ಸ್ ಅಂದರೆ ಮಕ್ಕಳೇ ಡೆಡ್ ಡಿಕೇಯಿಂಗ್ ಥಿಂಗ್ಸ್. ಈಗ ನಾವು ಸತ್ತ ಮೇಲೆ ನಮ್ಮ ಬೋನ್ಸು ಒಂಚೂರು ಏನು ಪಾರ್ಟ್ಸು ಅದು ಡಿಕೆ ಆಗಲ್ವ ಮಣ್ಣಲ್ಲಿ, ಅದು ಉಳಿದಿರುತ್ತಲ್ಲ ಬೋನ್ಸು, ಈ ಹೆಡ್ಡಿನ ಬೋನ್ಸು ಇದೆಲ್ಲ ಅದು ಸಿಗತ್ತಲ್ಲ, ಅದನ್ನು ನಾವು ಫಾಸಿಲ್ಸ್ ಅಂತೀವಿ. ಅದು ಅನಿಮಲ್ಸಿಂದು ಸಿಕ್ಕಿದೆ. ಮೆನಿ ಗ್ರೇವ್ಸ್ ಆ್ಯಂಡ್ ಆಲ್ಸೋ ಫೌಂಡ್ ಇನ್ ಅಪಿಯರ್ಸ್ ದಟ್ ಅನಿಮಲ್ಸ್ ವೇರ್ ಆಲ್ಸೋ ಬರೀಡ್ ಅಲಾಂಗ್ ವಿತ್ ದ ಹ್ಯೂಮನ್ಸ್. ಬರೀಡ್ ಅಂದರೆ ಏನು, ಬರೀಡ್ ಅಲ್ಲ, ಬ್ಯೂರಿಡ್. ಆಯಿತಾ, ಇದಂದರೆ ಏನು ಮಕ್ಕಳೇ, ನಾವು ಯಾರಾದರೂ ಸತ್ತಿದ್ದಾರೆ ಅಂದರೆ ಅದನ್ನು ಹೂತು ಹಾಕ್ತೀವಲ್ಲ, ಆ ಥರ ಅನಿಮಲ್ಸಿಗೆ ಹೂತು ಹಾಕಿದವಂತೆ ಮಕ್ಕಳೇ. ಆಯಿತಾ, ಅಪಾರ್ಟ್ ಫ್ರಮ್ ದಿ ಬಿಲ್ಡಿಂಗ್ಸ್ ಅಷ್ಟೇ ಅಲ್ಲ ಮಕ್ಕಳೇ, ದ ಆರ್ಟಿಫ್ಯಾಕ್ಟ್ಸ್ ಫೌಂಡ್ ಆರ್ ಮೋಸ್ಟ್ಲಿ ಮೆಟಲ್ ಆ್ಯಂಡ್ ಪ್ರಿಷಿಯಸ್ ಸ್ಟೋನ್ಸ್. ಬರೀ ನಮಗೆ ಬಿಲ್ಡಿಂಗ್ಸ್ ಅದು ಇದು ಸಿಕ್ಕಿಲ್ಲ ಮಕ್ಕಳೇ ಅವಾಗಿಂದು. ಮತ್ತೆ ಅದ್ರ ಜೊತೆ ಏನು ಸಿಕ್ಕಿದೆ ಅಂದರೆ ಆರ್ಟ್ ಕ್ರಾಫ್ಟ್ಸ್ ಅಂತೀವಲ್ಲ ನಾವು, ಆ ಥರ ವಸ್ತುಗಳು ಸಿಕ್ಕಿದೆ. ಅವ್ರು ಮೋಸ್ಟ್ಲಿ ಮೆಟಲ್, ಅದು ಯಾವುದೆಂದು ಮೆಟಲ್ಸಿಂದ ಮಾಡಿರುವಂಥ ವಸ್ತುಗಳು ಸಿಕ್ಕಿದೆ. ಬೀಟ್ಸ್ ಆ್ಯಂಡ್ ಸೀಲ್ಸ್ ಆರ್ ಫೌಂಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಬೀಟ್ಸ್ ಅಂದರೆ ಮಕ್ಕಳೇ ನಾವು ಮೋತಿ ಹಾಕ್ಕೊತೀವಲ್ಲ, ಸರ ಥರ ಹಾಕ್ಕೊತೀವಲ್ಲ, ಅದರಲ್ಲಿ ಸಣ್ಣ ಸಣ್ಣ ಬೀಟ್ಸ್ ಇರುತ್ತೆ ನೋಡಿ, ಆ ಬೀಟ್ಸು. ಮತ್ತು ಸೀಲ್ಸ್, ಪೇಪರ್ಸ್ ಮೇಲೆಲ್ಲ ಸೀಲ್ ಹಾಕ್ತೀವಲ್ಲ, ಸ್ಕೂಲ್ ಸೀಲ್ ಸಿಗ್ನೇಚರ್, ಆ ಸೀಲ್ಸು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸಿಕ್ತಂತೆ ಮಕ್ಕಳೇ. ಹರಪ್ಪ ಬೀಟ್ಸ್ ಹ್ಯಾವ್ ಡಿಮ್ಯಾಂಡ್ ಈವನ್ ಇನ್ ಡಿಸ್ಟೆಂಟ್ ಮೆಸೊಪಟೋಮಿಯಾ ಈಗಿನ ಇರಾಕ್ ಅಂತ ಹೇಳಿದೆ ಅಲ್ಲ, ಅಲ್ಲೆಲ್ಲ ಹರಪ್ಪನ್ ಸಿವಿಲೈಸೇಷನಿನ ಜನರು ಮಾಡ್ತಿರುವಂತಹ ಬೀಟ್ಸ್. ಯಾಕಂದರೆ ಆ ಬೀಟ್ಸ್ ನೋಡಿ ಮಕ್ಕಳೇ ಅಷ್ಟು ಸಣ್ಣದಿರುತ್ತೆ, ಆದರೂ ಅದರಲ್ಲಿ ಕರೆಕ್ಟಾಗಿ ಸ್ಟ್ರೈಟ್ ಹೋಲ್ ಇರುತ್ತೆ. ಇಲ್ಲಿಂದ ದಾರ ಹಾಕಿದ್ರೆ ಅಲ್ಲಿಂದ ದಾರ ಹಾಗೆ ಹೊರಗಡೆ ಬರಬೇಕು, ಆ ಥರ ಇರುತ್ತೆ. ಆ ಥರ ಕರೆಕ್ಟಾಗಿ ಹರಪ್ಪನ್ ಸಿವಿಲೈಸೇಷನ್ ಅವರು, ನಮ್ಮ ಇಂಡಿಯಾದ ಹರಪ್ಪನ್ ಸಿವಿಲೈಸೇಷನ್ ಅವರು ಕ್ರಿಯೇಟ್ ಮಾಡ್ತಿದ್ರಂತೆ. ಅದು ಮೆಸೊಪಟೋಮಿಯಾದಲ್ಲಿ ತುಂಬ ಫೇಮಸ್ ಅಂತೆ. ದ ಟೆಕ್ನಿಕ್ ಆಫ್ ಡ್ರಿಲ್ಲಿಂಗ್ ಅ ಡಯಾಮೆಟ್ರಿಕಲ್ ಹೋಲ್ ಡ್ರಿಲ್ಲಿಂಗ್ ಮಾಡೋದು ವೆಲ್ ಪ್ರಾಕ್ಟೀಸ್ ಬೈ ಹರಪ್ಪನ್ಸ್ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಂತೆ. ಪಾಟ್ಸ್ ವಿತ್ ವೇರಿಯಸ್ ಡಿಸೈನ್ಸ್ ಆರ್ ಆಲ್ಸೋ ಫೌಂಡ್. ಪಾಟ್ಸ್ ಮಕ್ಕಳೇ ಈಗೂ ಇದೆಯಲ್ಲ ಪಾಟ್ಸ್ ನಮ್ಮ ಇಂಡಿಯಾದಲ್ಲಿ, ಆ ಪಾಟ್ಸ್
ವೇರಿಯಸ್ ಡಿಸೈನ್ಸ್, ಬೇರೆ ಬೇರೆ ವಿಪರೀತ ಡಿಸೈನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಿದ್ರಂತೆ. ಬ್ಯಾಂಗಲ್ಸ್ ಮೇಡ್ ಆಫ್ ಮೆಟಲ್ಸ್ ಆ್ಯಂಡ್ ಶೆಲ್ ಮೆಟೀರಿಯಲ್ ಆರ್ ಫೌಂಡ್ ಇನ್ ಅಬಂಡೆನ್ಸ್ ಅಲಾಂಗ್ ವಿತ್ ದ ಫೀಮೇಲ್ ಫಿಗರೈನ್ಸ್ ಅಡೋರಿಂಗ್ ದೆಮ್ ಇನ್ ಡಿಫ್ರೆಂಟ್ ಪ್ಯಾಟ್ರನ್ಸ್. ಮತ್ತೆ ಏನು ಸಿಕ್ಕಿದೆ ಮಕ್ಕಳೇ, ಸ್ಟೀಲಿಂದ ಮಾಡಿರುವಂತಹ ಮೆಟಲ್ಸ್, ಸ್ಟೀಲಿಂದ ಮಾಡಿರುವಂತಹ ಬಳೆಗಳು ಅದೆಲ್ಲ ಸಿಕ್ಕಿದೆಯಲ್ಲ, ಮೆಟಲಿಂದ ಮಾಡಿರುವಂತಹ ಬಳೆಗಳು, ಸಾರಿ ಸ್ಟೀಲ್ ಅಂದೆ, ಮೆಟಲಿಂದ ಮಾಡಿರುವಂಥ ಬಳೆಗಳೆಲ್ಲ ಸಿಕ್ಕಿದೆಯಲ್ಲ, ಆ ಬಳೆಗಳನ್ನ ಹೀಗೆ ನೋಡ್ತಿರೋದು, ಹೀಗೆ ಇಟ್ಕೊಂಡಿರೋದು ಎಲ್ಲ ಏನು ವುಮೆನ್ಸ್ ಇರ್ತಾರಲ್ಲ, ಹುಡುಗಿಯರು ಇರ್ತಾರಲ್ಲ, ಅವರ ಇದು ಇದೆಯಂತೆ ಮಕ್ಕಳೇ, ಏನು ಫಿಮೇಲ್ ಫಿಗರೈನ್ಸ್, ಅವರ ಕೆತ್ತನೆಗಳು ಮಾಡಿರ್ತಾರಲ್ಲ ಮಕ್ಕಳೇ, ಕೆತ್ತನೆಗಳು ಪಿಕ್ಚರ್ಸ್ ಎಲ್ಲ ಮಾಡಿರ್ತಾರಲ್ಲ, ಕೆತ್ತನೆಗಳು ಇನ್ನ ಇದಾವಂತೆ. ಅದರಿಂದ ಗೊತ್ತಾಗತ್ತೆ ಅವಾಗ ಈ ಬಳೆ ಹಾಕೋದು ಇಂಡಿಯನ್ಸ್ ಅಲ್ಲಿ ನಾರ್ಮಲ್ ಆಗಿ ಇತ್ತು, ಅವಾಗೂ ಇತ್ತು ಇಂಡಿಯನ್ಸ್ ಇಂದು ಈ ಕಲ್ಚರ್ ಅಂತ ತೋರಿಸುತ್ತೆ ಮಕ್ಕಳೇ. ದ ಸೀಲ್ಸ್ ಆಫ್ ದಿಸ್ ಸಿವಿಲೈಸೇಷನ್ ಸ್ಟಿಲ್ ಶೋ ಅನ್ ಅನ್ಡೆಸಿಫರ್ಡ್ ಸ್ಕ್ರಿಪ್ಟ್. ಅನ್ಡೆಸಿಫರ್ಡ್ ಸ್ಕ್ರಿಪ್ಟ್ ಅಂದ್ರೆ ಮಕ್ಕಳೇ ಯಾರಿಗೂ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂತಾರಲ್ಲ ಅದು, ಆಯ್ತಾ. ಆ ಸೀಲು, ಆ ಸಿವಿಲೈಸೇಷನ್ ಇಂದು, ಆ ಸೊಸೈಟಿ ಅವರ ಸೀಲ್ ಇನ್ನ ಯಾರಿಗೂ ಗೊತ್ತಾಗಲ್ವಂತೆ ಮಕ್ಕಳೇ, ಆ ಸ್ಕ್ರಿಪ್ಟ್ ಏನಂತ ಗೊತ್ತಾಗಲ್ವಂತೆ. ದ ಸ್ಕಾಲರ್ಸ್ ಕಾಲ್ ದ ಸ್ಕ್ರಿಪ್ಟ್ ಪಿಕ್ಚರ್ ಸ್ಕ್ರಿಪ್ಟ್. ಅದನ್ನ ನೋಡ್ಬಿಟ್ಟು ನಮ್ಮ ಸ್ಕಾಲರ್ಸ್ ಏನು ಅರ್ಥ ಆಗ್ತಿಲ್ವಲ್ಲ ಅದನ್ನ ಪಿಕ್ಚರ್ ಸ್ಕ್ರಿಪ್ಟ್ ಅಂತ ಕರೆದಿದ್ದಾರೆ ಮಕ್ಕಳೇ. ಇದು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ, ಪಿಕ್ಚರ್ ಸ್ಕ್ರಿಪ್ಟ್. ದ ಸ್ಕಾಲರ್ಸ್ ಕಾಲ್ ದ ಸ್ಕ್ರಿಪ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಅಂತ ಕರೆದಿದ್ದಾರೆ. ಋಷಭ ಅಂದ್ರೆ ಗುಳಿ ಅಂತಾರಲ್ಲ ಮಕ್ಕಳೇ, ಗುಳಿ, ಆಯ್ತಾ. ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಿಗರ್ಸ್ ಫೌಂಡ್ ಆನ್ ಸೀಲ್ಸ್ ಆಫ್ ದೋಸ್ ಟೈಮ್ಸ್. ಆ ಟೈಮಲ್ಲಿ ಸೀಲ್ ಕೊಡ್ತಿದ್ರಲ್ಲ ಮಕ್ಕಳೇ, ಏನಾದರೂ ಟ್ರೇಡ್ ಬಿಸ್ನೆಸ್ ಮಾಡೋದಕ್ಕೆ ಸೀಲ್ ಕೊಡ್ತಿದ್ರಲ್ಲ, ಆ ಸೀಲಲ್ಲಿ ಗೂಳಿ ಜಾಸ್ತಿ ಇರ್ತಿತ್ತಂತೆ ಅವರ ಸೀಲ್ಗಳಲ್ಲಿ, ಆಯ್ತಾ. ಆಮೇಲೆ ಮತ್ತೇನು ಸಿಕ್ತಿತ್ತು ಅಂದರೆ ಲೀಫ್ ಆಫ್ ದಿ ಸೇಕ್ರೆಡ್ ಫಿಗ್. ಪೀಪಲ್ ಟ್ರೀ ಇರುತ್ತಲ್ಲ, ಅದನ್ನ ಇನ್ನ ನೀವು ಸೇಕ್ರೆಡ್ ಅಂತ ಹೇಳ್ತಿರಲ್ಲ, ಇನ್ನ ಅಲ್ಲ ಅವಾಗಿಂದನೂ ಇವಾಗೂ ಹಿಂದೂಸ್ ಅದನ್ನ ಸೇಕ್ರೆಡ್ ಅಂತ ಹೇಳ್ತೀರಾ, ಹೌದಲ್ವಾ. ಆ ಟ್ರೀನ ಪೀಪಲ್ ಟ್ರೀ, ಇಲ್ಲಿ ಬರ್ಬಿಡ್ತೀನಿ, ಫಿಗ್ ಟ್ರೀ ಇಂಗ್ಲೀಷಲ್ಲಿ ಫಿಗ್ ಅಂತೀವಿ, ಕನ್ನಡದಲ್ಲಿ ಪೀಪಲ್ ಟ್ರೀ ಅಂತ ಹೇಳ್ತೀವಿ. ಪೀಪಲ್ ಟ್ರೀಯ ಲೀಫ್ನ ಯೂಸ್ ಮಾಡ್ತಿದ್ರಂತೆ ಮಕ್ಕಳೇ, ಯಾವುದಕ್ಕೆ, ಆಸ್ ಅ ಸೀಲ್. ಇದೆರಡು ಯಾವುದಕ್ಕೆ ಯೂಸ್ ಮಾಡ್ತಿರೋದು ಮಕ್ಕಳೇ, ಇವರು ಸೀಲ್ ಹಾಕಕ್ಕೆ, ಆಯ್ತಾ. ಪಿಕ್ಚರ್ ಸ್ಕ್ರಿಪ್ಟ್ ಅಲ್ಲ, ಇದು ಬುಲ್, ಆಯ್ತಾ. ಬುಲ್ ಮತ್ತೆ ಇದು ಫಿಗ್ ಟ್ರೀಯ ಲೀಫ್ ಸೀಲ್ ಆಗಿ ಇವರು ಜಾಸ್ತಿ ಯೂಸ್ ಮಾಡಿದಾರಂತೆ, ಇದು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಸೆವೆರಲ್ ಐಡಲ್ಸ್ ವಿತ್ ಡಿಫ್ರೆಂಟ್ ಯೋಗ ಆ್ಯಂಡ್ ನಮಸ್ಕಾರ ಪೋಸ್ಚರ್ಸ್ ಆರ್ ಆಲ್ಸೋ ಸೀನ್. ನೋಡಿ, ಅವಾಗಲೇ ಆ ಕಾಲದಲ್ಲೇ ಯೋಗ ಮತ್ತು ನಮಸ್ಕಾರ ಇತ್ತು ಅನ್ನೋದು ಇದೊಂದು ಪ್ರೂಫ್ ಅಲ್ವಾ. ಅವಾಗಲೇ ಯೋಗ ಮತ್ತು ನಮಸ್ಕಾರದ ಪೋಸ್ಚರ್ಸ್ ಸಿಕ್ಕಿದೆಯಂತೆ ಮಕ್ಕಳೇ. ವೀವರ್ಸ್ ಯೂಸ್ ಟು ವರ್ಕ್ ವಿತ್ ಕಾಟನ್. ವೀವರ್ಸ್ ಬಟ್ಟೆ ಹೊಲಿಯೋರು, ಆಯ್ತಾ. ಅವಾಗ ಇವರು ಯಾವ್ದ್ರಲ್ಲಿ ವರ್ಕ್ ಮಾಡ್ತಿದ್ರು, ಕಾಟನ್, ಸಮ್ಟೈಮ್ಸ್ ಲೈಕ್ ಈವನ್ ಸಿಲ್ಕಲ್ಲೂ ಬಟ್ಟೆ ತಯಾರಿಸಿದ್ದಾರೆ. ದೇರ್ ವೇರ್ ಆರ್ಟಿಸ್ಟ್ ಹೂ ವರ್ಕ್ಡ್ ಆನ್ ಸ್ಟೋನ್ಸ್. ಇನ್ನು ಆರ್ಟಿಸ್ಟ್ಗಳು ಇದ್ರಂತ ಮಕ್ಕಳೇ, ಅವಾಗಿನ ಕಾಲದಲ್ಲಿ ಏನೇನಿತ್ತು ನೋಡಿ ಮಕ್ಕಳೇ, ಸ್ಟೋನ್ಸ್ ಅಲ್ಲಿ ಕೆತ್ತನೆ ಮಾಡಿ ಆರ್ಟಿಸ್ಟ್ಗಳು ವಸ್ತುಗಳನ್ನು ಮಾಡ್ತಿದ್ರಂತೆ. ಐವರಿ ಅಂದರೆ ಮಕ್ಕಳೇ ಇದು ಹೇಳ್ತಾರಲ್ಲ, ಏನದು ಎಲಿಫೆಂಟಿನ ಇಷ್ಟು ಉದ್ದ ಟೀತ್ ಇರುತ್ತಲ್ಲ ಮಕ್ಕಳೇ, ವೈಟ್ ಜಗ್ಗಿಯೋ ಟೀತ್ ಬಾಯಲ್ಲಿರುತ್ತೆ, ಅದು ಬಿಟ್ಟು ಇದು ಬರೀ ತೋರಿಸೋ ಟೀತ್ ಅಂತ ಹೇಳ್ತಾರೆ ನೋಡಿ. ತುಂಬ ಜನಕ್ಕೆ ಅನ್ಸೋ ಟೈಮಿಗೆ ಹೇಳ್ತಾರೆ, ಅವಳು ತೋರ್ಸೋದೊಂದು ಮಾಡೋದೊಂದು, ಎಲಿಫೆಂಟಿನ ಹೊರಗಡೆ ಟೀತ್ ಇರತ್ತಲ್ಲ ಆ ಥರ ಅವಳು ಅಂತ ಹೇಳ್ತಾರೆ ನೋಡಿ. ಅದು ಇದು ಐವರಿ ಅಂದರೆ ಅದರಿಂದ ಕೂಡ ಥಿಂಗ್ಸ್ನ ಪ್ರಿಪೇರ್ ಮಾಡ್ತಿದ್ರಂತೆ ಆಗಿನ ಜನ. ಆ್ಯಂಡ್ ಸಚ್ ಮೆಟೀರಿಯಲ್ಸ್, ಮತ್ತು ಬೇರೆ ಮೆಟೀರಿಯಲ್ಸ್ ಕೂಡ ಅದರಿಂದ ಮಾಡ್ತಿದ್ರಂತೆ. ಉಲನ್ ಯಾವುದರಿಂದ ಮಾಡ್ತಾರೆ ಮಕ್ಕಳೇ, ಶೀಪಿಂದ ಇದು ಅದ್ರ ಅದ್ರ ಹೇರ್ಸ್ ತೆಗಿತಾರಲ್ಲ ಮಕ್ಕಳೇ, ಅದರಿಂದ ಉಲನ್ನ ಪ್ರಿಪೇರ್ ಮಾಡ್ತಾರೆ. ಆ ಉಲನಿನ ಬ್ಲ್ಯಾಂಕೆಟ್ಸ್ ಮಾಡೋದು ಅವಾಗಲೇ ಸ್ಟಾರ್ಟ್ ಆಗಿತ್ತು. ವುಡ್ಡಿಂದ ಫರ್ನಿಚರ್ ಮಾಡ್ಕೊಳೋದು ಸ್ಟಾರ್ಟ್ ಆಗಿತ್ತು. ಆರ್ಟಿಕಲ್ಸ್ ದಟ್ ಎನ್ಹಾನ್ಸ್ ದ ಬ್ಯೂಟಿ ಆಫ್ ದ ಬಿಲ್ಡಿಂಗ್ಸ್ ವೇರ್ ಇನ್ ವಯೋಜ್. ಬ್ರೋನ್ಸ್ ಹ್ಯಾಸ್ ಬೀನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಲಾಯ್. ಬ್ರೋನ್ಸ್ ಅಂದ್ರೆ ಮಕ್ಕಳು ನೀವು ಕಂಚು ಅಂತೀರಾ ಕನ್ನಡದಲ್ಲಿ, ಆಯ್ತಾ. ಇಲ್ಲಿ ಬರ್ಬಿಡ್ತೀನಿ. ಬ್ರೋನ್ಸ್ ಅಂದ್ರೆ ಮಕ್ಕಳೇ ಕಂಚು ಅಂತ ಹೇಳ್ತೀರಾ. ಈ ಬ್ರೋನ್ಸ್ ಹೇಗ್ ಮಾಡ್ತಾರೆ ಮ್ಯಾಮ್ ಅಂತ ಹೇಳ್ಬಿಟ್ರೆ, ಇದು
ಇದು ಮಕ್ಕಳೇ ಒಂದು ಅಲಾಯ್ ಅಂದ್ರೆ ಎರಡು ಅಥವಾ ಮೂರು ಮೆಟಲ್ಸ್ಗಳನ್ನ ಸೇರಿ ಮಾಡ್ತಾರಲ್ಲ ಅದನ್ನ ಅಲಾಯ್ ಅಂತೀವಿ. ಹಾಗೆ ಬ್ರೋನ್ಸ್ ಯಾವ ತರನ ಅಲಾಯ್ ಅಂದ್ರೆ ಕಾಪರ್ ಮತ್ತೆ ಟಿನ್ ನ ಸೇರಿ ಮಾಡಿರುವಂತದ್ದು. ಇದು ಕಾಪರ್ ಅಂಡ್ ಟಿನ್ ಅನ್ನುವಂತಹ ಎರಡು ಎಲಿಮೆಂಟ್ಸ್ ಗಳನ್ನ ಸೇರಿ ಬ್ರಾನ್ಸ್ ನ ಮಾಡಿರುವಂತದ್ದು. ನೀವು ಕಂಚು ಅಂತೀರಾ, ಅದಕ್ಕೆ ಕನ್ನಡದಲ್ಲೂ ಬರ್ಬಿಟ್ಟಿದ್ದೀನಿ ಅರ್ಥ ಆಗ್ಲಿ ಅಂತ. ಆಯ್ತಾ ಮಕ್ಕಳೇ, ಅಲಾಯ್ ಆಯ್ತಾ. ಆ ಟೈಮಲ್ಲೇ ಇವರು ಕಾಪರ್ ಮತ್ತೆ ಟಿನ್ ನ ಮಿಕ್ಸ್ ಮಾಡಿ ಬ್ರಾನ್ಸ್ ಮಾಡಿದ್ದಾರೆ. ಬ್ರಾನ್ಸ್ ಇಂದ ವಸ್ತುಗಳನ್ನ ಮಾಡಿದ್ದಾರೆ ಮಕ್ಕಳೇ. ಫೌಂಡ್ ಇನ್ ಏನ್ಷಿಯಂಟ್ ಸಿವಿಲೈಸೇಷನ್. ದ ಕಾಪರ್ ನೀಡೆಡ್ ಟು ಕ್ರಿಯೇಟ್ ದ ಅಲಾಯ್ ವಾಸ್ ಅವೈಲಬಲ್ ಇನ್ ಬಲೂಚಿಸ್ತಾನ್, ರಾಜಸ್ಥಾನ್. ಈ ಕಾಪರ್ ಫಸ್ಟ್ ಕ್ರಿಯೇಟ್ ಮಾಡೋದು ಯಾರು ಸ್ಟಾರ್ಟ್ ಮಾಡಿದ್ದು ಮಕ್ಕಳೇ? ಬಲೂಚಿಸ್ತಾನ್ ಅವರು. ಬಲೂಚಿಸ್ತಾನ್ ಮತ್ತೆ ಅಂಡ್ ರಾಜಸ್ಥಾನ್ ಬೇರೆದು ಇರುತ್ತೆ. ಇಲ್ಲಿ ಎರಡು ಕೊಟ್ಟಿದ್ದಾರೆ, ಒಂದೆರಡು ಹೆಸರು ಕೊಡ್ತಾರೆ ಆಯ್ತಾ. ಬಲೂಚಿಸ್ತಾನ್ ಮತ್ತೆ ರಾಜಸ್ಥಾನ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಿದೆ ಬೇರೆದು ಇರುತ್ತೆ ಅಂತ. ಬಲೂಚಿಸ್ತಾನ್ ಈಗ ಪಾಕಿಸ್ತಾನಲ್ಲಿದೆ ಅಂತ ಹೇಳಿದೆ, ರಾಜಸ್ಥಾನ ನಮ್ಮ ಇಂಡಿಯಾದ್ರಲ್ಲೇ ಇದೆ ಮಕ್ಕಳೇ ಆಯ್ತಾ. ಬಲೂಚಿಸ್ತಾನ್ ಮತ್ತೆ ರಾಜಸ್ಥಾನದಲ್ಲಿ ಫಸ್ಟ್ ಕ್ರಿಯೇಟ್ ಮಾಡಿರೋ ಬ್ರಾನ್ಸ್ ಅಲಾಯ್ ಇಲ್ಲಿ ಸಿಕ್ಕಿದೆ ಮಕ್ಕಳೇ, ಎವಿಡೆನ್ಸ್ ಆಯ್ತಾ. From this they created several items from hard tools to mirrors. ಇದರಿಂದ ಹಾರ್ಡ್ ಟೂಲ್ಸ್ ಅಂದ್ರೆ ಕೆಲಸ ಮಾಡೋ ವಸ್ತುಗಳಿರುತ್ತಲ್ಲ ಅದನ್ನ ಟೂಲ್ಸ್ ಅಂತ ಹೇಳ್ತೀವಿ. ಆ ಟೂಲ್ಸ್ ಇಂದ ಮಿರರ್ಸ್ ಕೂಡ ಇವರು ಬ್ರಾನ್ಸ್ ಇಂದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಲಿಟ್ರೇಚರ್, ಮ್ಯೂಸಿಕ್, ಡ್ಯಾನ್ಸ್, ಪೇಂಟಿಂಗ್, ಸ್ಕಲ್ಪ್ಚರ್ ಅಂದ್ರೆ ಮಕ್ಕಳೇ ಈಗ ಸ್ಟೋನ್ ಇಂದ, ಕ್ಲೇ ಇಂದ ಮೂರ್ತಿಗಳನ್ನೆಲ್ಲ ಮಾಡ್ತಾರಲ್ಲ ಅದನ್ನ ಸ್ಕಲ್ಪ್ಚರ್ ಅಂತ ಹೇಳ್ತೀವಿ. ಲಿಟ್ರೇಚರ್, ಮ್ಯೂಸಿಕ್, ಡ್ಯಾನ್ಸ್, ಪೇಂಟಿಂಗ್, ಸ್ಕಲ್ಪ್ಚರ್ ಇದ್ರಲ್ಲೆಲ್ಲ ಅವಾಗಿನ ಜನಕ್ಕೆ ಅವಾಗಲೇ ಇಂಟ್ರೆಸ್ಟ್ ಇತ್ತು. ಅಂಡ್ ಅದರ್ ಆರ್ಟ್ ಫಾರ್ಮ್ಸ್ ವೇರ್ ವೆಲ್ ಎಸ್ಟಾಬ್ಲಿಷ್ಡ್, ಅವಾಗಲೇ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫೀಮೇಲ್ ಫಿಗರ್ಸ್ ಇನ್ ಡ್ಯಾನ್ಸಿಂಗ್ ಪೋಸ್ಚರ್ಸ್. ಫೀಮೇಲ್ ಫಿಗರ್ಸ್ ಇದೆ, ಏನು ಡ್ಯಾನ್ಸ್ ಮಾಡ್ತಿರೋದು ಪೋಸ್ಚರ್ಸು, ಅವ್ರು ಡ್ಯಾನ್ಸ್ ಮಾಡ್ತಿರ್ತಾರೆ, ಅವಾಗ ಇವರು ಅದು ನೋಡ್ಬಿಟ್ಟು ಅದನ್ನ ಒಂದು ಫಿಗರ್ ಕ್ರಿಯೇಟ್ ಮಾಡೋದು, ಕ್ಲೇಯಿಂದ ಆರ್ಟ್ ಮಾಡೋದು, ಸ್ಕಲ್ಪ್ಚರ್ ಮಾಡೋದು ಆಯ್ತಾ. ಡ್ರಮ್ ಅಂಡ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟಿನ ಸ್ಕಲ್ಪ್ಚರ್ಸ್, ಡ್ರಮ್ ಮತ್ತೆ ಸ್ಟ್ರಿಂಗ್ ಇರುತ್ತಲ್ಲ ಅದನ್ನ ಬಾರಿಸೋದು ಅದೆಲ್ಲ, ಅದರಿಂದ ಸ್ಕಲ್ಪ್ಚರ್ಸ್ ಸಿಕ್ಕಿದೆ. ಸೆವೆರಲ್ ವೆರೈಟೀಸ್ ಆಫ್ ಮಾರ್ಕ್ಸ್ ಒಬ್ಟೈನ್ಡ್ ಡ್ಯೂರಿಂಗ್ ದ ಎಕ್ಸ್ಕವೇಷನ್ಸ್ ಕನ್ಫರ್ಮ್ ದ ಡೀಪ್ ಇಂಟ್ರೆಸ್ಟ್ ಇನ್ ಆರ್ಟ್. ಇನ್ನ ವಸ್ತುಗಳು ಏನು ಸಿಕ್ಕಿರತ್ತಲ್ಲ ಅದರಿಂದ ಆರ್ಕಿಯಾಲಜಿಸ್ಟಿಗೆ ಏನು ಗೊತ್ತಾಗಿದೆ, ಇವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಆರ್ಟ್ ಅಲ್ಲಿ ಅಂತ ಗೊತ್ತಾಗುತ್ತೆ. ದ ಫೇಮಸ್ ಡ್ಯಾನ್ಸಿಂಗ್ ಫೀಮೇಲ್ ಫಿಗರ್ ಅಂಡ್ ಒಬ್ಟೈನ್ಡ್ ಇನ್ ಮೊಹೆಂಜೊದಾರೋ. ಫೇಮಸ್ ಆಗಿ ಹುಡುಗಿಯವರು ಡ್ಯಾನ್ಸ್ ಮಾಡ್ತಿರುವಂತಹ ಫಿಗರ್ಸ್, ಸ್ಕಲ್ಪ್ಚರ್ಸ್ ಎಲ್ಲಿ ಸಿಕ್ಕಿರೋದು ಮಕ್ಕಳೇ? ಫೇಮಸ್ ಸ್ಕಲ್ಪ್ಚರ್ಸ್ ಆಫ್ ಫೀಮೇಲ್ಸ್ ಎಲ್ಲಿ ಸಿಕ್ಕಿದೆ ಮಕ್ಕಳೇ? ಮೊಹೆಂಜೊದಾರೋದಲ್ಲಿ. ಆಯ್ತಾ. ಈಗ ನೆಕ್ಸ್ಟ್ ಹೋಗೋಣ ಫಾರ್ಮಿಂಗ್ ಅಂಡ್ ಟ್ರೇಡಿಂಗ್. ಮ್ಯಾಮ್ ಇವ್ರು ಫಾರ್ಮಿಂಗ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡಿದ್ರು, ಇದು ಕ್ರಾಪ್ಸ್ನ ಬೆಳೆಯೋಕೆ ಹೇಗೆ ಸ್ಟಾರ್ಟ್ ಮಾಡಿದ್ರು, ಟ್ರೇಡ್ ಮಾಡೋದು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ ಈಗ ನೆಕ್ಸ್ಟ್ ಕೊಟ್ಟಿದ್ದಾರೆ. ಸಿಂಧು ಸರಸ್ವತಿ ಪಾಪ್ಯುಲೇಷನ್ ವಾಸ್ ಡಿಪೆಂಡೆಂಟ್ ಆನ್ ಫಾರ್ಮಿಂಗ್ ಆ್ಯಂಡ್ ಟ್ರೇಡಿಂಗ್. ಈ ಸಿಂಧು ಸರಸ್ವತಿ ಪಾಪ್ಯುಲೇಷನ್ ಸ್ಟಾರ್ಟ್ ಆಯ್ತಲ್ಲ, ಇವರು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ರು, ಯಾವ್ದ್ರಿಂದ ಜೀವನ ನಡೆಸ್ತಿದ್ರು ಅಂದರೆ ಇದೆ ಫಾರ್ಮಿಂಗ್ ಮತ್ತು ಟ್ರೇಡಿಂಗ್. ಟ್ರೇಡ್ ಅಂದರೆ ಮಕ್ಕಳೇ ಇದು ಮಾಡ್ತೀವಲ್ಲ ನಾವು, ಏನು ಕೊಂಡ್ಕೊಳ್ಳೋದು, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳೋದು. ನೀನೇನಾದರೂ ರೆಡಿ ಮಾಡಿದ್ಯಾ ಅದನ್ನ ನನಗೆ ಕೊಡು, ನನ್ನ ಹತ್ರ ಇರೋದು ಇದು ನಿನಗೆ ಕೊಡ್ತೀನಿ, ಇದು ಟ್ರೇಡ್ ಮಕ್ಕಳೇ ಆಯ್ತಾ. ಎಕ್ಸ್ಚೇಂಜ್ ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಆಯ್ತಾ. ಟ್ರೇಡ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತು ಸೆಲ್ ಮಾಡೋದು ಆಯ್ತಾ. ಅವ್ರ ಹತ್ರ ಆ ವಸ್ತು ಇಲ್ಲ, ನನ್ನ ಹತ್ರ ಈ ವಸ್ತು ಇಲ್ಲ, ನಾನು ಇದನ್ನು ಕೊಡ್ತೀನಿ, ಅವ್ರ ಹತ್ರ ಅದನ್ನು ತೊಗೊತೀನಿ. ಆ ಟೈಮಲ್ಲಿ ಜಾಸ್ತಿ ಮಕ್ಕಳೇ ಈ ಥರ ಟ್ರೇಡ್ ನಡೀತಿತ್ತು. ಮನಿಯಿಂದ, ದುಡ್ಡಿಂದ ಜಾಸ್ತಿ ಟ್ರೇಡ್ ನಡೀತಿದ್ದಿಲ್ಲ, ಎಕ್ಸ್ಚೇಂಜ್ ಟ್ರೇಡ್ ಇದ್ದಿದ್ದು ಅವಾಗ ಜಾಸ್ತಿ. ಆದರೆ ದುಡ್ಡಿಂದನೂ ಇದು ಮಾಡೋದು ಟ್ರೇಡು ಕೂಡ ಇತ್ತು ಆಯ್ತಾ. ವೀಟ್, ಬಾರ್ಲಿ ಆ್ಯಂಡ್ ಪಲ್ಸಸ್ ವೇರ್ ದ ಪ್ರೈಮರಿ ಕ್ರಾಪ್ಸ್. ವೀಟ್ ಅಂದರೆ ಗೊತ್ತು ಗೋಧಿ, ಬಾರ್ಲಿ ಅಂದರೆ ನೀವು ಬಾರ್ಲಿ ಅಥವಾ ಜವಾ ಅಂತ ಹೇಳ್ತೀರಾ ಅದು, ಮತ್ತು ಪಲ್ಸಸ್ ಬೇಳೆಕಾಳುಗಳು ಆಯ್ತಾ. ಅದು ಪ್ರೈಮರಿ ಕ್ರಾಪ್ಸ್, ಇದೇ ಜಾಸ್ತಿ ಅವಾಗ ಫಾರ್ಮ್ ಮಾಡ್ತಿದ್ದು. ಹಂಟಿಂಗ್ ಆ್ಯಂಡ್ ಫಿಶಿಂಗ್ ವರ್ ಆಲ್ಸೋ ವಾಸ್ಟ್ಲಿ ಪ್ರಾಕ್ಟೀಸ್ಡ್. ಹಂಟಿಂಗು ಮಾಡ್ತಿದ್ರು, ಜೊತೆಯಲ್ಲಿ ಫಿಶಿಂಗು ಮಾಡ್ತಿದ್ರು. ಕಾಟನ್ ಫಾರ್ಮಿಂಗ್ ವಾಸ್ ಡನ್ ಟು ಮ್ಯಾನುಫ್ಯಾಕ್ಚರ್ ಟೆಕ್ಸ್ಟೈಲ್ಸ್.
ಆಮೇಲೆ ಕಾಟನ್ ಕೂಡ ಬೆಳೆಸೋದನ್ನ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಫ್ಯಾಕ್ಟ್ರೀಸ್ ಕೂಡ ತೆಗೆದ್ರು, ಸ್ಟಾರ್ಟ್ ಮಾಡಿದ್ರು ಇವರು. ಆಯ್ತಾ. ದೇ ವೇರ್ ಇನ್ವಾಲ್ವ್ ಇನ್ ಅ ರೇರಿಂಗ್ ಕ್ಯಾಟಲ್ ಇನ್ಕ್ಲೂಡಿಂಗ್ ಬುಲ್, ಕೌ, ಬಫೆಲೋ ಅಂಡ್ ಶೀಪ್. ಮತ್ತೆ ಇದನ್ನ ಕೂಡ ಸಾಕತ್ ಸ್ಟಾರ್ಟ್ ಮಾಡಿದ್ರು. ಯಾವ್ದನ್ನ? ಬುಲ್, ಕೌ, ಬಫೆಲೋ ಅಂಡ್ ಶೀಪ್, ಗೋಟ್, ಇದೆಲ್ಲ ಪೌಲ್ಟ್ರಿ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಪೌಲ್ಟ್ರಿ ಅಂದ್ರೆ ಮಕ್ಕಳೇ ಅವ್ರಿಗೆ ಸಾಕಿ ಅದರಿಂದ ಎಗ್ಸ್ ತಗೊಳ್ಳೋದು. ಎಗ್ಸ್ ಅಂದ್ರೆ ಪೌಲ್ಟ್ರಿ ಇದರಿಂದ ಬರುತ್ತೆ, ಯಾವುದದು? ಡಕ್ಸ್ ಇಂದು, ಆಮೇಲೆ ಹೆಣ್ಣು, ಚಿಕನ್, ಅದರಿಂದೆಲ್ಲ ಪೌಲ್ಟ್ರಿ ಮಾಡ್ತಾರೆ. ಆಯ್ತಾ ಮಕ್ಕಳೇ. ಅದನ್ನ ಸಾಕ್ಬಿಟ್ಟು ಅದರಿಂದ ಎಗ್ಸ್, ಮೀಟ್ ಎಲ್ಲ ತಗೊಂತಾರೆ. ಆಯ್ತಾ. ಆಕ್ಸನ್ ವೇರ್ ಯೂಸ್ಡ್ ಟು ಪ್ಲೋ ದ ಫೀಲ್ಡ್ಸ್. ಕಾಮರ್ಸ್ ಆ್ಯಂಡ್ ಟ್ರೇಡಿಂಗ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಟು ದೆಮ್. ನೋಡಿ, ಇವರಿಗೆ ಟ್ರೇಡಿಂಗು ಮತ್ತು ಕಾಮರ್ಸಲ್ಲಿ ಟ್ರೇಡಿಂಗ್ ಇದೆಲ್ಲ ಕಾಮರ್ಸಲ್ಲೇ ಕಲಿಯೋದು ಮಕ್ಕಳೇ ನಾವು. ಆಯಿತಾ. ನೀವೀಗ 8th 9th 10th ಹೋದ್ಮೇಲೆ ನಿಮಗೆ ಸ್ಟ್ರೀಮ್ಸ್ ಇರುತ್ತೆ, ಕಾಮರ್ಸ್, ಆರ್ಟ್ಸ್, ಸೈನ್ಸ್. ಅದರಲ್ಲಿ ಕಾಮರ್ಸಲ್ಲಿ ಹೋದರೆ ಬಿಸ್ನೆಸ್, ಟ್ರೇಡಿಂಗು ಇದೆಲ್ಲ ಅದ್ರಲ್ಲಿ ಬರುತ್ತೆ. ಸೈನ್ಸಲ್ಲಿ ಹೋದರೆ ಹ್ಯೂಮನ್ಸು, ಅನಿಮಲ್ಸು, ಅದು ಇದು, ಫಿಸಿಕ್ಸ್, ಕೆಮಿಸ್ಟ್ರಿ ಇದು ಬರುತ್ತೆ. ಆಯಿತಾ. ಆರ್ಟ್ಸಲ್ಲಿ ಹೋದರೆ ಸೋಷಲ್ಲು, ಹಿಸ್ಟ್ರಿ, ಪೊಲಿಟಿಕ್ಸ್ ಇದ್ರಲ್ಲಿ ಬರುತ್ತೆ. ಆಯಿತಾ. ಕಾಮರ್ಸು ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಟ್ರೇಡಿಂಗು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅರ್ಬನ್ ಸೆಂಟರ್ಸ್ ಅಂದರೆ ಮಕ್ಕಳೇ ಸಿಟೀಸ್ ಅಂತ ಹೇಳ್ತೀವಿ. ಎಲ್ಲರೂ ಒಂದು ಕಡೆ ಕೂಡೋದು. ಈಗ ನಾವು ಹೇಳ್ತೀವಿ ನೋಡಿ, ಮಾರ್ಕೆಟಿಗೆ ಹೋಗಿ ಬರೋಣಪ್ಪ ಅಂತ, ಅದು ನಮ್ಮ ಅರ್ಬನ್. ಆಯಿತಾ. ಅರ್ಬನ್. ಈಗ ರೂರಲ್, ಅರ್ಬನ್ ಗೊತ್ತಲ್ಲ ನಿಮಗೆ ಡಿಫ್ರೆನ್ಸ್. ಆಯಿತಾ. ಸಿಟಿ ಥರ ಇರುತ್ತಲ್ಲ ಅದನ್ನು ಅರ್ಬನ್ ಅಂತೀವಿ, ವಿಲೇಜ್ ಥರ ಇರುತ್ತಲ್ಲ ಅದನ್ನು ರೂರಲ್ ಅಂತೀವಿ. ಈ ಸಿಟಿಗಳು ಇವ್ರು ಯಾಕೆ ಮಾಡ್ಕೊಂಡಿದ್ರು? ಎಲ್ಲರೂ ಒಂದು ಕಡೆ ಬಂದು ಕೂಡಬೇಕು, ಇಲ್ಲಿ ಟ್ರೇಡಿಂಗ್ ನಡಿಬೇಕು, ಇಲ್ಲಿ ಏನು ನಾವು ಕೊಂಡ್ಕೊಳ್ಳೋದು ಇದೆಲ್ಲ ಮಾಡ್ತೀವಲ್ಲ ಅದು ನಡಿಬೇಕು ಅನ್ನೋದು ಅವಾಗಲೇ ಅವರಿಗೆ ಮೈಂಡ್ ಸೆಟ್ ಬಂದಿತ್ತು ಮಕ್ಕಳೇ. ಅವರು ಅವಾಗಲೇ ಸ್ಟಾರ್ಟ್ ಮಾಡಿದ್ರು. ಆ ಅರ್ಬನ್ ಸೆಂಟರ್ಸು ಎಲ್ಲೆಲ್ಲಿತ್ತು? ಕಂಟ್ರಿ ಸೈಡು, ಫಾರಿನ್ ಸೈಡು, ಅಲ್ಲಿ ಬಂದು ವ್ಯವಹಾರ ಮಾಡಬೇಕಾಗಿತ್ತು ಅವರು. ಅದೆಲ್ಲಿತ್ತು ಅಂದರೆ ಬಲೂಚಿಸ್ತಾನಲ್ಲಿತ್ತು, ಸೌರಾಷ್ಟ್ರದಲ್ಲಿತ್ತು, ಮತ್ತು ಡೆಕ್ಕನ್ ರೀಜನ್ಸಲ್ಲಿ ಇತ್ತು ಮಕ್ಕಳೇ. ಅರ್ಬನ್ ಸೆಂಟರ್ಸ್ ಎಲ್ಲಿತ್ತು ಅಂತ ಕೇಳಿದ್ರೆ ಮಕ್ಕಳೇ, ಬಲೂಚಿಸ್ತಾನಲ್ಲಿ, ಮತ್ತೆ ಡೆಕ್ಕನ್ ರೀಜನ್ಸ್ ಅಲ್ಲಿ ಮಕ್ಕಳು ಯಾವ್ದಾವ್ದು ಬರುತ್ತೆ ಗೊತ್ತಾ? ಇಡೀ ನಮ್ಮ ಸೌತ್ ಇಂಡಿಯಾ ಬರುತ್ತೆ ಮಕ್ಕಳೇ. ಬಲೂಚಿಸ್ತಾನ ಆದ್ಮೇಲೆ ಯಾವ್ದು ಹೇಳಿದೆ ನಾನು? ಸೌರಾಷ್ಟ್ರ. ಓಕೆ. ಬಲೂಚಿಸ್ತಾನ್ ಹೇಳಿದೆ, ಇದು ಈಗ ಪಾಕಿಸ್ತಾನಲ್ಲಿದೆ. ಓಕೆನಾ. ಇದು ಬಂದ್ಬಿಟ್ಟು ಗುಜರಾತ್ ಅಲ್ಲಿ ಬರುತ್ತೆ ಮಕ್ಕಳೇ. ಆಮೇಲೆ ಬಂದ್ಬಿಟ್ಟು ಡೆಕ್ಕನ್ ರೀಜನ್ಸ್ ಅಂತ ಕೊಟ್ಟಿದ್ದಾರೆ. ಡೆಕ್ಕನ್ ರೀಜನ್ಸ್ ಅಂದ್ರೆ ಮಕ್ಕಳೇ ಇಡೀ ನಮ್ಮ ಸೌತ್ ಇಂಡಿಯಾ ಬರುತ್ತೆ. ಆಯ್ತಾ. ಯಾವ್ದಾವ್ದು ಬರುತ್ತೆ ಗೊತ್ತಾ? ಕರ್ನಾಟಕ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ, ಆಮೇಲೆ ನಮ್ಮ ತಮಿಳ್ನಾಡು ಬರುತ್ತೆ, ಆಮೇಲೆ ಆಂಧ್ರ ಪ್ರದೇಶ್ ಬರುತ್ತೆ. ಆಯ್ತಾ ಮಕ್ಕಳೇ. ಹೀಗೆ ಡೆಕ್ಕನ್ ರೀಜನ್ ಅಲ್ಲಿ ನಮ್ಮ ಸೌತ್ ಇಂಡಿಯಾ ಬರುತ್ತೆ. ಆಯ್ತಾ. ಈ ಜಾಗ ಏನಾಗಿದ್ವು? ಸೆಂಟರ್ಸ್ ಆಗಿದ್ವು, ಅರ್ಬನ್ ಸೆಂಟರ್ಸ್. ಇಲ್ಲಿ ಏನ್ ನಡೀತಿತ್ತು ಮಕ್ಕಳೇ? ಅರ್ಬನ್ ಸೆಂಟರ್ಸ್ ಅಲ್ಲಿ ಟ್ರೇಡ್ ಜಾಸ್ತಿ. ಇದು ಏನು ಮಾರ್ಕೆಟ್ಸ್ ಇದ್ದಂಗೆ ಇವರಿಗೆ. ಆಯ್ತಾ. ನೆಕ್ಸ್ಟ್ ಹೋಗೋಣ. Several seals found in Mesopotamia indicated that the close ties existed between Sindhu Saraswati and Mesopotamia civilization. Mesopotamian civilization ಅಂತ ಅವಾಗಲೇ ಹೇಳಿದೆ ನಾನು. ಇರಾಕ್ ಅಲ್ಲಿ ಅದೇ ಫಸ್ಟ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಅಂತ. ಅಲ್ಲಿ ಸಿಕ್ಕಿರುವಂತಹ ಸೀಲ್ಸ್ಗಳು ನಾನು ಹೇಳಿದೆ ಅಲ್ಲ, ಇಲ್ಲಿ ಬುಲ್ ಇದ್ದು ಇದರಿಂದ ಸೀಲ್ಸ್ ಇತ್ತು ಅಂತ ಇಲ್ಲಿ ಬರೆದಿದ್ದೆ ಅವಾಗಲೇ. ಆ ಥರ ಆ ಸೀಲ್ಸ್ನ ಅಲ್ಲಿ ನಮಗೆ ಎವಿಡೆನ್ಸ್ಗಳು ಸಿಕ್ಕಿದೆ. ಅದರಿಂದ ನಮಗೆ ಏನು ಗೊತ್ತಾಗುತ್ತೆ? ಈ ಮೆಸೊಪಟೋಮಿಯಾ, ಇರಾಕ್ ಅಲ್ಲಿ ಇರುವಂತಹ ಸಿವಿಲೈಸೇಷನ್ ಮತ್ತೆ ಇಲ್ಲಿ ಇಂಡಿಯಾದ್ರಲ್ಲಿ ಇರುವಂತಹ ಸಿವಿಲೈಸೇಷನ್ ಏನಿತ್ತು ಅವಾಗ ಒಬ್ರಿಗೊಬ್ರು ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಕಮ್ಯುನಿಕೇಟ್ ಮಾಡಿದ್ದಾರೆ, ಆಮೇಲೆ ಟ್ರೇಡ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮಕ್ಕಳು. ಆಯ್ತಾ. ಈಗ ಅ ಹ್ಯೂಜ್ ಕನ್ಸ್ಟ್ರಕ್ಷನ್ ಈಸ್ ಫೌಂಡ್ ಇನ್ ಲೋಥಾಲ್. ನೋಡಿ ಮಕ್ಕಳೇ, ಲೋಥಾಲ್ ಅಲ್ಲಿ ಅ ಹ್ಯೂಜ್ ಕನ್ಸ್ಟ್ರಕ್ಷನ್ ಈಸ್ ಫೌಂಡ್ ಇನ್ ಲೋಥಾಲ್, ಗುಜರಾತ್, ವಿಚ್ ಇಸ್ ಮೋಸ್ಟ್ ಪ್ರಾಬಬ್ಲಿ ಅ ಶಿಪ್ ಡಾಕ್ಯಾರ್ಡ್. ಡಾಕ್ಯಾರ್ಡ್ ಅಂದರೆ ಮಕ್ಕಳೇ ಈ ರಿವರ್ ಸೈಡಲ್ಲೆಲ್ಲ ಶಿಪ್ ತೊಗೊಂಡ್ಬಂದು ನಿಲ್ಲಿಸ್ತಾರಲ್ಲ, ರಿವರ್ ಸೈಡಲ್ಲಿ ಒಂದು ಸೈಡಲ್ಲಿ ತೊಗೊಂಡ್ಬಂದು ಈ ಶಿಪ್ಸನ್ನೆಲ್ಲ ನಿಲ್ಲಿಸ್ತಾರೆ. ಈ ಶಿಪ್ ಅಂತ ಕರಿತೀವಿ ಮಕ್ಕಳೇ ಅಷ್ಟೇ. ಅದನ್ನು ಡಾಕ್ಯಾರ್ಡ್ಸ್, ಅದು ರಿಪೇರಿ ಮಾಡೋದು, ಅದು ಯೂಸ್ ಮಾಡೋದು, ಅದು ನಿಲ್ಲಿಸ್ಕೊಳ್ತಾರಲ್ಲ ಅದನ್ನು ಡಾಕ್ಯಾರ್ಡ್ಸ್ ಅಂತ ಕರೀತಾರೆ. ಆ ಡಾಕ್ಯಾರ್ಡ್ ಎಲ್ಲಿತ್ತು ಮಕ್ಕಳೇ? ಗುಜರಾತಲ್ಲಿ ಇತ್ತು. ಆಯಿತಾ. ವಿಚ್ ಇಸ್ ಮೋಸ್ಟ್ ಪ್ರಾಬಬ್ಲಿ ಲೋಥಾಲ್ ವಾಸ್ ದೇರ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ಸಿ ಟ್ರೇಡ್. ಅದರಲ್ಲಿ ಲೋಥಾಲ್ ಅನ್ನೋದು ಒಂದು ಏನು
ತುಂಬ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಲೋಥಾಲ್ ವಾಸ್ ದ ಇಂಪಾರ್ಟೆಂಟ್ ಸೆಂಟರ್ ಆಫ್ ಸಿ ಟ್ರೇಡ್. ಇದು ಏನು ಸಿ ಮುಖಾಂತರ ಬಂದು ಟ್ರೇಡ್ ಮಾಡ್ತಿದ್ರಲ್ಲ ಅವರಿಗೆ ಈ ಲೋಥಾಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಮಕ್ಕಳೇ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಟ್ರೇಡ್ ನಡೀತಿತ್ತು. ಇದು 1 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ. ಈ ಲೋಥಾಲ್ ಅನ್ನೋ ಜಾಗ ಎಲ್ಲಿ ಬರುತ್ತೆ ಮಕ್ಕಳೇ? ಗುಜರಾತಲ್ಲಿ ಬರುತ್ತೆ. ಆಯ್ತಾ? ಇದು ಎರಡನೇ ಸತಿ ಹೇಳ್ತಿದ್ದೀನಿ ಗುಜರಾತಲ್ಲಿ ಬರುತ್ತೆ ಮಕ್ಕಳೇ. ಲೋಥಾಲ್ ಅನ್ನೋ ಪ್ಲೇಸು ಗುಜರಾತ್ ಎಲ್ಲಿದೆ? ಸಿ ಪಕ್ಕನೇ ಇದೆ ಅಲ್ವಾ, ಅದಕ್ಕೆ ಅಲ್ಲಿ ಟ್ರೇಡ್ ನಡೀತಿತ್ತು. ಆಯ್ತಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಧೋಲವೀರ ಹ್ಯಾಡ್ ಬೀನ್ ಬೆಸ್ಟ್ ಪ್ರಾಕ್ಟೀಸ್ ಆಫ್ ರೈನ್ ವಾಟರ್ ಮ್ಯಾನೇಜ್ಮೆಂಟ್. ಧೋಲವೀರ ಅನ್ನೋದು ಇದೆಲ್ಲಿ ಬರುತ್ತೆ ಮಕ್ಕಳೇ? ಕಚ್ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್. ಇದು ಕೂಡ ಗುಜರಾತ್ ಅಲ್ಲಿ ಬರುತ್ತೆ. ಆಯ್ತಾ ಮಕ್ಕಳೇ? ಇದು ಕೂಡ ಗುಜರಾತ್ ಅಲ್ಲಿ ಬರುತ್ತೆ. ಧೋಲವೀರ ಅನ್ನೋದು ಇದು 1 ಮಾರ್ಕ್ಸ್ ಕ್ವಶನ್ ಮಕ್ಕಳೇ. ಧೋಲವೀರ ಇದರಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ರೈನ್ ವಾಟರ್ ಮ್ಯಾನೇಜ್ಮೆಂಟ್ ಇಲ್ಲಿ ಸ್ಟಾರ್ಟ್ ಆಗಿರೋದು ಗೊತ್ತಾಗಿದೆ. ಫಸ್ಟ್ ರೈನ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಗೊತ್ತಾ ಮಕ್ಕಳೇ? ಮಳೆ ಬರುತ್ತಲ್ಲ, ಆ ಮಳೆ ನೀರನ್ನ ಸ್ಟೋರ್ ಮಾಡ್ಕೊಳ್ಳೋದು. ಆಯ್ತಾ? ಅದನ್ನು ವೇಸ್ಟ್ ಮಾಡದೆ, ಅದು ಎಲ್ಲಿ ಹರಿದು ಹೋಗೋ ತರ ಬಿಡದೆ ಸ್ಟೋರ್ ಮಾಡ್ಕೊಂತಾರಲ್ಲ, ಅದನ್ನ ರೈನ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆ ಸಿಸ್ಟಮ್ ಧೋಲವೀರ ಅವರು ಇದೆಲ್ಲಿರೋದು ಗುಜರಾತ್ ಅಲ್ಲಿ, ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಎವಿಡೆನ್ಸ್ ಸಿಕ್ಕಿದೆ ಮಕ್ಕಳೇ. ಆಯ್ತಾ? ಈಗ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಇಟ್ ಗೋಸ್ ಆನ್ ಟು ಶೋ ಹೌ ಅಡ್ವಾನ್ಸ್ ದ ಹರಪ್ಪ ಆರ್ ಸರಸ್ವತಿ ಸಿಂಧು ಸಿವಿಲೈಸೇಷನ್ ವಾಸ್. ಇದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಹರಪ್ಪ ಮತ್ತು ಮೊಹೆಂಜೊದಾರೋ ಅಥವಾ ಸಿಂಧು ಸರಸ್ವತಿ ಸಿವಿಲೈಸೇಷನ್ನು ಎಷ್ಟು ಅಡ್ವಾನ್ಸ್ಡ್ ಆಗಿ ಇತ್ತು ಅಂತ. ಆದರೆ ಮಕ್ಕಳೇ, ಇದು ಯಾಕೆ ಲಾಸ್ಟ್ ಆಯಿತು, ಇದು ಹೇಗೆ ಫಿನಿಶ್ ಆಯಿತು, ಇದು ಯಾಕೆ ಕಂಟಿನ್ಯೂ ಆಗಿಲ್ಲ ಅಂತ ಇಲ್ಲಿ ದ ಡಿಕ್ಲೈನ್ ಅಂತ ಕೊಟ್ಟಿದ್ದಾರೆ. ಅಬೌಟ್ 4000 years ago ದಿಸ್ ಸಿವಿಲೈಸೇಷನ್ ಸ್ಟಾರ್ಟೆಡ್ ಟು ಡಿಕ್ಲೈನ್. ಇದು ಎಂಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಪ್ಪ ಅಂತ ಹೇಳಿದರೆ ಹಿಸ್ಟಾರಿಯನ್ಸ್ ಹೇಳ್ತಿದ್ದಾರೆ, ನಮಗಂತೂ ಏನು ರೀಸನ್ ಗೊತ್ತಿಲ್ಲ, ಆವಾಗಿನ ಜನರ ಹತ್ರ ನಾವು ಹೋಗಿ ಏನು ಮಾತಾಡಿಲ್ಲ, ಕೇಳಿಲ್ಲ, ಹೌದಲ್ವಾ? ಆದರೆ ಇವ್ರು ಏನು ತಿಳ್ಕೊಂಡಿದ್ದಾರೆ, ಇವ್ರು ಏನು ಅನ್ಕೊಂಡಿದ್ದಾರೆ ನಮ್ಮ ಹಿಸ್ಟಾರಿಯನ್ಸು, ಯಾಕೆ ಫಿನಿಶ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ನೋಡಿ. ಆಸ್ ಅಸ್ಕ್ರೈಬ್ಡ್ ಸೆವೆರಲ್ ರೀಸನ್ಸ್ ಫಾರ್ ದ ಡಿಕ್ಲೈನ್ ಆಫ್ ಅರ್ಬನ್ ಸೆಂಟರ್ಸ್. ಸಮ್ ಕ್ಲೈಮ್ ದ ಡ್ರೈನಿಂಗ್ ಅಪ್ ಆಫ್ ರಿವರ್ಸ್ ಡ್ರೈನ್ ಆಗಿಬಿಟ್ವಲ್ಲ, ಅದಕ್ಕೆ ಅವರು ಬಿಟ್ಟಿರ್ಬೋದು ಈ ಜಾಗಗಳು, ಎಂಡ್ ಆಗಿರ್ಬೋದು ಈ ಸಿವಿಲೈಸೇಷನ್. ಡ್ರಾಸ್ಟಿಕ್ ಚೇಂಜಸ್ ಇನ್ ದರ್ ಕೋರ್ಸ್ ಕುಡ್ ಬಿ ದ ರೀಸನ್. ಡ್ರಾಸ್ಟಿಕಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದಲ್ವಾ, ಅದಕ್ಕೆ ಏನಾದರೂ ರೀಸನ್ ಆಗಿರ್ಬೋದು ಅವ್ರು ಬಿಟ್ಟಿರೋದು ಈ ಜಾಗ. ಸಮ್ ಅದರ್ ಫೀಲ್ಸ್ ಲಾಸ್ ಆಫ್ ಫಾರೆಸ್ಟ್ ಲಾಸ್ ಆಗುತ್ತಲ್ಲ, ಕಟ್ ಮಾಡಿ ಆ ಫಾರೆಸ್ಟ್ ಅಲ್ಲಿ ಫುಲ್ಲು ಫಾರೆಸ್ಟ್ ಲಾಸ್ ಆಗುತ್ತಲ್ಲ, ಅದಕ್ಕೆ ಬಿಟ್ಟಿರ್ಬೋದು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಆಫ್ ಲಾಂಗ್ ಟರ್ಮ್ ಫ್ಲೂಡಿಂಗ್ ಆಫ್ ದ ರೀಜನ್ ವಿಚ್ ಕುಡ್ ಆಲ್ಸೋ ಹ್ಯಾವ್ ಫೋರ್ಸ್ಡ್ ಪಾಪ್ಯುಲೇಷನ್ ಫ್ರಮ್ ಸೈಟ್ಸ್ ಅಲಾಂಗ್ ಸಿಂಧು ಆ್ಯಂಡ್ ವೆಸ್ಟರ್ನ್ ಪಂಜಾಬ್ ಟು ಮೈಗ್ರೇಟ್ ಈಸ್ಟ್ವರ್ಡ್. ಇವ್ರು ಏನು ಮಾಡಿದ್ದಾರೆ, ಅದನ್ನು ಬಿಟ್ಟು ಈಸ್ಟ್ವರ್ಡ್ ಮೈಗ್ರೇಟ್ ಆಗಿ ಅಲ್ಲಿ ಬೇರೆ ಬೇರೆ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿಗೆ ನಮ್ಮ ಯಾವ ಸಿವಿಲೈಸೇಷನ್ನು, ಸಿಂಧು ಸರಸ್ವತಿ ಸಿವಿಲೈಸೇಷನು ಇಲ್ಲಿಗೆ ಎಂಡ್ ಆಯಿತು. ಆದರೆ ಮಕ್ಕಳೇ, ಇದೆಷ್ಟು ಇಂಪಾರ್ಟೆಂಟ್, ಇಲ್ಲಿ ಏನೇನು ಬಂತು ಮಕ್ಕಳೇ ಒಂದ್ಸತಿ ರಿವೈಸ್ ಮಾಡಿಬಿಡ್ತೀನಿ. ಇವರು ಸ್ಟಾರ್ಟಿಂಗಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡೋದು ಬಿಟ್ಟು ಒಂದು ಕಡೆ ಇದ್ದರು. ಇವರು ಟೌನ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರು, ಮನೆಗಳು ಕ್ರಿಯೇಟ್ ಮಾಡಿಕೊಂಡ್ರು. ಅದರಲ್ಲಿ ಆ ಮನೆಗಳಲ್ಲಿ ಫ್ಲೋರ್ಸ್ ಬೇರೆ, ಅಂಡರ್ಗ್ರೌಂಡ್ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ. ಅದರಲ್ಲಿ ಇಂಟರ್ಲೊಕೇಟೆಡ್ ರೂಮ್ಸ್ ಬೇರೆ ಆ ಮನೆಗಳಲ್ಲಿ, ಅದಕ್ಕೆ ಡ್ರೈನೇಜ್ ಸಿಸ್ಟಮ್ ಬೇರೆ. ಟ್ರೇಡ್ ಕೂಡ ಮಾಡಿದ್ದಾರೆ. ಇರಾಕ್ ಅವ್ರು ಇವ್ರ ಮಧ್ಯೆ ಟ್ರೇಡ್ ಮಾಡಿರೋದು ಇದು ಸಿಕ್ಕಿದೆ ಎವಿಡೆನ್ಸ್. ಆಮೇಲೆ ಇವ್ರು ಏನೇನು ಕ್ರಿಯೇಟ್ ಮಾಡಿದ್ದಾರೆ ಪಿಕ್ಚರ್ಸ್, ಇವ್ರಿಗೆ ಆರ್ಟಲ್ಲಿ ಎಷ್ಟು ಇಂಟ್ರೆಸ್ಟ್ ಇತ್ತು, ಎಷ್ಟೆಲ್ಲ ಇತ್ತು ನೋಡಿ ಮಕ್ಕಳೇ ಇವ್ರ ಬಗ್ಗೆ. ಆಯಿತಾ? ಇದು ಇಲ್ಲಿಗೆ ಮುಗೀತು. ಒಂಚೂರು ರಿವೈಸ್ ಮಾಡೋ ಥರ ಮಾಡಿದೆ, ಆದರೆ ಈ ಹೆಸರುಗಳು ಮೀನಿಂಗು ಹೇಳಿದ್ದೀನಿ. ಆಯಿತಾ? ಆದರೆ ಆ ಜಾಗಗಳೆಲ್ಲ ಈಗ ಪಾಕಿಸ್ತಾನಿಗೆ ಬಿಲಾಂಗ್ ಆಗುತ್ತೆ. ಆಯಿತಾ? ಈಗ ನೆಕ್ಸ್ಟ್ ಹೋಗೋಣ ನಾವು. ನಮ್ಮ ಒಂದು ಪಾರ್ಟ್ ಇಂಡಸ್ ಮತ್ತು ಸರಸ್ವತಿ ಸಿವಿಲೈಸೇಷನ್ನು ಮುಗೀತು. ಈಗ ನಾವು ಹೋಗೋಣ ನಮ್ಮ ವೇದಿಕ್ ಸಿವಿಲೈಸೇಷನ್. ಮಕ್ಕಳಿಗೆ ವೇದಿಕ್ ಸಿವಿಲೈಸೇಷನ್ ಬಗ್ಗೆ ಏನು ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ, ಸ್ವಲ್ಪ ಇದೆ, ಅದು ತುಂಬ ಈಸಿಯಾಗಿದೆ. ಅದೇನಂತ ಒಂಚೂರು ನೋಡ್ಕೊಂಡು ಬಿಡೋಣ. ವೇದಿಕ್ ಸಿವಿಲೈಸೇಷನ್ ವೇದಿಕ್ ಸಿವಿಲೈಸೇಷನ್ ಅಂದರೆ ಏನು? ಹಿಸ್ಟಾರಿಕ್ ಪೀರಿಯಡ್ ಆಫ್ ಇಂಡಿಯಾ ಸ್ಟಾರ್ಟ್ಸ್ ಫ್ರಮ್ ವೇದಿಕ್ ಸಿವಿಲೈಸೇಷನ್.
ದಿಸ್ ಪೀರಿಯಡ್ ಇಸ್ ಐಡೆಂಟಿಫೈಡ್ ಆಸ್ ದ ಪೀರಿಯಡ್ ಬಿಟ್ವೀನ್ 15,000 ಬಿಫೋರ್ ಕಾಮನ್ ಎರಾ. ಮಕ್ಕಳೇ ಇಲ್ಲಿ ನಾವು ತುಂಬ ಕಡೆ ಹಿಸ್ಟ್ರಿಯಲ್ಲಿ ಓದ್ತೀವಿ 15,000 ಬಿಫೋರ್ ಕಾಮನ್ ಎರಾ ಅಂತ ಎಲ್ಲ. ಬಿಫೋರ್ ಕಾಮನ್ ಎರಾ ಅಂದರೆ ಮಕ್ಕಳೇ BC ಅಂದರೆ ಬಿಫೋರ್ ಕಾಮನ್ ಎರಾ. ಬಿಫೋರ್ ಕಾಮನ್ ಎರಾ ಅಂದರೆ ಮಕ್ಕಳೇ ಈಗ ನಾವು ಏನು ಇಯರ್ಸ್ ಕೌಂಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಈ ನಮ್ಮ ಕ್ಯಾಲೆಂಡರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನಿತ್ತಲ್ಲ ಅದನ್ನು ಬಿಫೋರ್ ಕಾಮನ್ ಎರಾ ಅಂತ ಕರಿತೀವಿ ಮಕ್ಕಳೇ, ಆಯಿತಾ. 15,000 before common era and 700 before common era. It is classified as early Vedic or Rig Vedic period. ಆ ಟೈಮನ್ನು ಏನಂತಿದ್ರು ಅರ್ಲಿ ವೇದಿಕ್ ಪೀರಿಯಡ್, ಸ್ಟಾರ್ಟಿಂಗ್ ವೇದಿಕ್ ಪೀರಿಯಡ್ ಅಂತ ಹೇಳ್ತಿದ್ರು. ಲೇಟರ್ ವೇದಿಕ್ ಪೀರಿಯಡ್ ಅಂತ ಆಮೇಲೆ ಕಂಟಿನ್ಯೂ ಮಾಡಿದ್ರು. ಅದರಲ್ಲಿ ಬರುತ್ತೆ ಯಜುರ್ವೇದ, ಸಾಮವೇದ ಅಂಡ್ ಅಥರ್ವ ವೇದ. ದ ವರ್ಡ್ ವೇದ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ವಿತ್ ವಿಚ್ ಮೀನ್ಸ್ ನಾಲೆಡ್ಜ್. ಇದು ಅವಾಗಲೇ ನಾನು ಹೇಳಿದೆ. ವೇದಿಕ್ ಕಲ್ಚರ್, ರಿಗ್ ವೇದ ಇಸ್ ಫಸ್ಟ್ ಅಮಾಂಗ್ ಆಲ್ ವೇದಾಸ್. ಇಟ್ ಹ್ಯಾಸ್ 1028 ರಿಗ್ ವೇದದಲ್ಲಿ ಮಕ್ಕಳೇ. ಇನ್ ರಿಗ್ ವೇದ ಇದರಲ್ಲಿ ಏನಿತ್ತು ಮಕ್ಕಳೇ 1028 ಏನಿದೆ ಸೂಕ್ತಾಸ್ ಇದೆ ಮಕ್ಕಳೇ, ಆಯ್ತಾ. ಇದೇನಂದ್ರೆ ಇಂಪಾರ್ಟೆನ್ಸ್ ಅಂತ ಹೇಳಿರ್ತಾರಲ್ಲ, ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಹಾಗೆ ಹೀಗೆ ಅಂತ ಮಾತಾಡಿರ್ತಾರಲ್ಲ, ಅದು ಆ ಥರ 1028 ಸೂಕ್ತಾಸ್ ಇದೆ. ಆಮೇಲೆ 10 ಮಂಡಲಾಸ್ ಇದೆ ಮಕ್ಕಳೇ. ಈ ಮಂಡಲಾಸ್ನ ನಾವು ಏನಂತೀವಿ 10. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಏನಂತ ಗೊತ್ತಿರತ್ತೆ, ಆಯ್ತಾ. ಇದನ್ನ ಈ ಮಂಡಲಾಸ್ನ ನಾವು ಸೈಕಲ್ ಆಫ್ ಸಾಂಸ್ಕ್ರಿತ್ ಅಂತ ಕರಿತೀವಿ ಮಕ್ಕಳೇ. ಸೈಕಲ್ ಆರ್ ವೀಲ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಒಂದು ಸೈಕಲಲ್ಲಿ. ವೀಲ್ ಇಲ್ಲ ಅಂದರೆ ಸೈಕಲ್ ಓಡತ್ತಾ, ಬೆಲ್ ಇಲ್ಲ ಅಂದರೆ ಹೋಗ್ಬೋದು, ಒಂದು ಕಡೆ ಹ್ಯಾಂಡಲ್ ಇಲ್ಲ ಅಂದರೆ ಇನ್ನೊಂದು ಕಡೆಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಹಿಡ್ಕೊಳಕ್ಕೆ. ಕೂರಕ್ಕೆ ಜಾಗ ಇಲ್ಲ ಅಂದರೆ ನಿಂತ್ಕೊಂಡು ಸೈಕಲ್ ಹೊಡಿಬೋದು. ಆದರೆ ವೀಲ್ ಇಲ್ಲ ಅಂದರೆ ಸೈಕಲ್ ಹೋಗುತ್ತಾ ಮಕ್ಕಳೇ? ಹೋಗೋದೇ ಇಲ್ಲ, ಹೌದಲ್ವಾ. ಸೈಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಥರನೇ ಈ ಮಂಡಲಾಸ್ನ ನಾವೇನಂತೀವಿ ವೀಲ್ ಆಫ್ ಸೈಕಲ್ ಅಂತ ಕರಿತೀವಿ. ವೀಲ್ ಆಫ್ ಸೈಕಲ್ ಆರ್ ವೀಲ್ ಆಫ್ ಸಾಂಸ್ಕ್ರಿತ್ ಅಂತ, ಆಯ್ತಾ ಮಕ್ಕಳೇ. ಆಮೇಲೆ ಮತ್ತೇನಿದೆ ಋಗ್ವೇದದ್ರಲ್ಲಿ ಅಂತ ಹೇಳಿದ್ರೆ ಹಿಮ್ಸ್, ಪರ್ಸನ್ಸ್ ಹೂ ರಿಸೈಟ್ ಹಿಮ್ಸ್. ಹಿಮ್ಸ್ ಅಂದರೆ ರಿಲಿಜಿಯಸ್ ಸಾಂಗ್ಸ್, ಡಿವೈನ್ ಬಗ್ಗೆ ಸಾಂಗ್ಸ್ ಹೇಳ್ತೀವಲ್ಲ ನಾವು, ಅದು ಆಯ್ತಾ ಮಕ್ಕಳೇ. ಅದನ್ನ ಬರೆಯೋರಿಗೆ ಅಂತ ನಾವೇನಂತೀವಿ ಹೋಥರ್ಸ್ ಅಂತ ಹೇಳ್ತೀವಿ. ಹೋಥರ್ಸ್ ಏನು ಬರೀತಾರೆ? ಹಿಮ್ಸ್ನ ಬರೀತಾರೆ. ಇದೇನು ರಿಲಿಜಿಯಸ್ ಸಾಂಗ್ಸ್. ಆಯ್ತಾ ಮಕ್ಕಳೇ, ಇದಿಷ್ಟು ನಮಗೆ ಋಗ್ವೇದದ ಬಗ್ಗೆ ಕೊಟ್ಟಿದ್ದಾರೆ. ಈಗ ನಾವು ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಸಿಸ್ಟಮ್ ಡ್ಯೂರಿಂಗ್ ವೇದಿಕ್ ಪೀರಿಯಡ್ ಬಗ್ಗೆ ಕರೆಯೋಣ. ವೇದಿಕ್ ಪೀರಿಯಡ್ ಅಲ್ಲಿ ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್ ಇದೆಲ್ಲ ಹೇಗಿತ್ತು ಮ್ಯಾಮ್ ಅಂತ ಕೇಳಿದ್ರೆ ಈಗ ಹೇಳೋಣ. ಪ್ರೀ ವೇದಿಕ್ ಪೀರಿಯಡ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಹೇಗಿತ್ತು ಅಥವಾ ಅದಕ್ಕಿಂತ ಮುಂಚೆ ಹೇಗಿತ್ತು ಅಂತ ಹೇಳ್ತಿದ್ದಾರೆ. ಪುರುಷ ಸೂಕ್ತ that appears in the 10th mandala of Rigveda refers to the Varna system in society. ವರ್ಣ ಸಿಸ್ಟಮ್ ಇತ್ತು ಸೊಸೈಟಿಯಲ್ಲಿ. ಆಮೇಲೆ there were 4 ವರ್ಣಸ್ existed in the society. 4 ವರ್ಣಗಳಿತ್ತು, ಆಯ್ತಾ. ಯಾವ್ಯಾವ ವರ್ಣಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಬ್ರಾಹ್ಮಣ, ಕ್ಷತ್ರಿಯಸ್, ವೈಶ್ಯಾಸ್ ಆ್ಯಂಡ್ ಶೂದ್ರಾಸ್. ದ ವರ್ಣಸ್ ವರ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಪ್ರೊಫೆಷನ್. ನೋಡಿ ಮಕ್ಕಳೇ, 4 ವರ್ಣಗಳಿತ್ತು ಪ್ರೀ ವೇದಿಕ್ ಪೀರಿಯಡಲ್ಲಿ. 4 ವರ್ಣಗಳಿತ್ತು ಇಲ್ಲಿ ಕೊಟ್ಟಿರೋ ಮುಖಾಂತರ. ಆದರೆ ಅದು ಪ್ರೊಫೆಷನ್ ಮೇಲೆ ಬರೀ ಪ್ರೊಫೆಷನ್ ಮೇಲೆ ಇತ್ತಂತೆ ಮಕ್ಕಳೇ. ಈಗ ಅವರು ಆ ಕೆಲಸ ಮಾಡ್ತಿದ್ದಾರಾ, ಬ್ರಾಹ್ಮಿನ್ಸ್ ಕೆಲಸ ಮಾಡ್ತಿದ್ದಾರಾ, ಟೆಂಪಲಲ್ಲಿ ಇದ್ದಾರಾ, ಅವ್ರನ್ನ ಬ್ರಾಹ್ಮಿನ್ಸ್ ಅಂತ ಕರೀತಿದ್ರು. ಅವ್ರಿಗಿಂತ ಚೂರು ಕೆಳಗೆ ಕೆಲಸ ಮಾಡ್ತಿದ್ರ ಅವ್ರೇನ ಕ್ಷತ್ರಿಯಾಸ್ ಅಂತ ಕರೀತಿದ್ರು. ಅವ್ರಿಗಿಂತ ಒಂಚೂರು ಕೆಳಗೆ ಕೆಲಸ ಮಾಡ್ತಿದ್ರ ಅವರು ವೈಶ್ಯಾಸ್ ಅಂತ ಕರೀತಿದ್ರು. ಲಾಸ್ಟ್ ಈ ಡ್ರೈನೇಜ್ ಕೆಲಸ ಎಲ್ಲ ಮಾಡ್ತಿದ್ರಲ್ಲ ಅವ್ರನ್ನ ಶೂದ್ರಾಸ್ ಅಂತ ಕರೀತಿದ್ರು ಮಕ್ಕಳೇ. ಅವಾಗ ಇದು ಬರೀ ಪ್ರೊಫೆಷನ್ ಮೇಲೆ ಇದ್ದಿದ್ದು ಹೆಸರು, ಆಯ್ತಾ. ವುಮೆನ್ ಹ್ಯಾಡ್ ಈಕ್ವಲ್ ಸ್ಟೇಟಸ್ ಇನ್ ದ ಸೊಸೈಟಿ. ವುಮೆನಿಗೂ ಮೆನ್ ಅಷ್ಟೇ ಸ್ಟೇಟಸ್ ಇತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ವುಮೆನಿಗೂ ಕೂಡ ಮೆನ್ ಅಷ್ಟೇ ಸ್ಟೇಟಸ್ ಇತ್ತು, ಆಯ್ತಾ. ಕಿಂಗ್ ವಾಸ್ ಟರ್ಮ್ಡ್ ಆಸ್ ರಾಜನ್ ಅಂತ ಕಿಂಗಿಗೆ ಕರಿತಿದ್ರು ಮಕ್ಕಳೇ. ಅವನಿಗೆ ಒಂದು ಸಭಾ ಅನ್ನೋದಿರ್ತಿತ್ತು, ಸಮಿತಿ ಅನ್ನೋದಿರ್ತಿತ್ತು, ವಿಧಾತ ಅನ್ನೋದಿರ್ತಿತ್ತು. ಅವನು ರಾಜ ಕೂಡ ಎಲ್ಲರ ಹತ್ರ ಮಾತಾಡಿ ಡಿಸಿಷನ್ಸ್ ತಗೊಳ್ಬೇಕಾಗಿತ್ತು ಮಕ್ಕಳೇ. ವಿಡೋ ಮ್ಯಾರೇಜ್ ವಾಸ್ ಇನ್ ಪ್ರಾಕ್ಟೀಸ್. ವಿಡೋ ಅಂದ್ರೆ ಮಕ್ಕಳೇ ಒಂದು ಹೆಂಡತಿ ಯಾರ ಗಂಡ ಸತ್ತಿರ್ತಾರಲ್ಲ ಅವ್ರನ್ನ ವಿಡೋ ಅಂತ ಕರಿತೀವಿ. ಅವರು ಕೂಡ ರೀಮ್ಯಾರೇಜ್ ಮಾಡ್ಕೊಳ್ಬೋದಿತ್ತು ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ, ಆಯ್ತಾ ಮಕ್ಕಳೇ. ವೇದಿಕ್ ಪೀರಿಯಡ್ ಇರೋ ಟೈಮಲ್ಲಿ ದ ಮೇನ್ ಆಕ್ಯುಪೇಷನ್ ವಾಸ್ ಅನಿಮಲ್ ಹಸ್ಬೆಂಡ್ರಿ
ಆ್ಯಂಡ್ ಫಾರ್ಮಿಂಗ್. ಇವ್ರು ಏನು ಆಕ್ಯುಪೇಷನ್, ಇವ್ರು ಕೆಲಸ ಮಾಡಿ ಇವ್ರು ಅರ್ನ್ ಯಾವುದರಿಂದ ಮಾಡ್ತಿದ್ರು ಮೇನ್ ಅಂತ ಹೇಳ್ತಿದ್ರೆ ಅನಿಮಲ್ ಹಸ್ಬೆಂಡ್ರಿ, ಪ್ರಾಣಿಗಳನ್ನು ಸಾಕೊಂಡು ಫಾರ್ಮಿಂಗ್ ಮಾಡಿ ಕ್ರಾಪ್ಸ್ ಬೆಳೆಸಿ ಇವರು ಜೀವನನ ನಡೆಸ್ತಿದ್ರು ಮಕ್ಕಳೇ. ಆದರೆ ಪ್ರೀ ವೇದಿಕ್ ಪೀರಿಯಡಲ್ಲಿ ಏನೇನಿತ್ತು, ವುಮೆನಿಗೂ ಮೆನ್ನಷ್ಟೇ ಇಂಪಾರ್ಟೆನ್ಸ್ ಇತ್ತು. ಮತ್ತು ರಾಜ ಕೂಡ ಎಲ್ಲರ ಹತ್ರ ಕೇಳಿ ಡಿಸಿಷನ್ಸ್ ತೊಗೊತಿದ್ದ. ಆಮೇಲೆ ವಿಡೋ ಮ್ಯಾರೇಜ್ ಇತ್ತು. ಆಮೇಲೆ ಹೆಸರುಗಳವ್ರಿಗೆ ಯಾವ ಮುಖಾಂತರ ಕೊಟ್ಟಿದ್ರು, ಬರೀ ಪ್ರೊಫೆಷನ್ ಮುಖಾಂತರ ಕೊಟ್ಟಿದ್ರು. ಆದರೆ ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಏನು ಚೇಂಜಸ್ ಆಯಿತು ನೋಡಿ ಮಕ್ಕಳೇ. ಅ ಪರ್ಸನ್ಸ್ ಕ್ಯಾಸ್ಟ್ ವಾಸ್ ಡಿಟರ್ಮೈನ್ಡ್ ಬೈ ಬರ್ತ್. ಈಗ ಹುಟ್ಟ ಇವನು ಒಂದು ಮಗು ಹುಟ್ಟು, ಅವ್ರ ಅಪ್ಪ ಅಮ್ಮ ಏನು ಶೂದ್ರಾಸ, ಅವನು ಶೂದ್ರಾನೇ. ಅವ್ರ ಅಪ್ಪ ಅಮ್ಮ ಡ್ರೈನೇಜ್ ಕೆಲಸ ಮಾಡ್ತಿದ್ರ, ಇವನು ಡ್ರೈನೇಜ್ ಕೆಲಸನೇ ಮಾಡಬೇಕು. ಇವನು ವಿಲೇಜ್ ಒಳಗಡೆ ಬರೋ ಥರ ಇಲ್ಲ, ಇವನು ವಿಲೇಜಲ್ಲಿ ಟಚ್ ಆಗೋ ಥರ ಇಲ್ಲ, ಇವನು ವಿಲೇಜಲ್ಲಿ ಯಾರಿಗೂ ಕಾಣಿಸೋ ಹಾಗಿಲ್ಲ. ಇವನು ಹೋಗ್ತಿದ್ರು ಏನು ಮಾಡ್ಕೊಳ್ಬೇಕು, ಪರ್ಕೆಯಲ್ಲಿ ಅವನು ಹೋಗ್ತಿರೋದು ಮಣ್ಣೇನಿದೆಯಲ್ಲ ಜಾರಿಸ್ಕೊಂಡು ಹೋಗಬೇಕು, ಅದು ಸಿಗಬಾರ್ದು. ಇವನೆಲ್ಲೂ ಉಗಿಬಾರ್ದು, ಇವನೆಲ್ಲೂ ನಿಂತ್ಕೊಂಡು ತಿನ್ನಬಾರ್ದು, ಕುಡಿಬಾರ್ದು. ಇದೆಲ್ಲ ಆಮೇಲೆ ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತಿದ್ದಾರೆ. ದ ಕ್ಯಾಸ್ಟ್ ಸಿಸ್ಟಮ್ ಬಿಕೇಮ್ ಮೋರ್ ಕಾಂಪ್ಲೆಕ್ಸ್. ಇಲ್ಲಿ ಏನು ಮಾಡಿದ್ರು, ಕ್ಯಾಸ್ಟ್ ಸಿಸ್ಟಮೇ ಒಂದು ತುಂಬ ದೊಡ್ಡ ಕಾಂಪ್ಲೆಕ್ಸ್ ಆಗಿ ಮಾಡಿಬಿಟ್ರು. ವುಮೆನ್ ಡಿಡ್ ನಾಟ್ ಹ್ಯಾವ್ ಈಕ್ವಲ್ ಸ್ಟೇಟಸ್ ಇನ್ ಸೊಸೈಟಿ. ವುಮೆನ್ನಿಗೆ ಮೆನ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಯೂಸ್ಡ್ ಟು ಡೂ ಯಜ್ಞಾಸ್ ಆ್ಯಂಡ್ ಯಾಗಾಸ್ ವಿದಾತ್ ಡಿಸಪಿಯರ್ಡ್. ಇಲ್ಲಿ ಏನು ಮಾಡಿದ್ರು, ವಿಧಾತ ಇದೆಲ್ಲ ಏನಿತ್ತಲ್ಲ ಇದನ್ನೆಲ್ಲ ಡಿಸಪಿಯರ್ ಮಾಡಿಬಿಟ್ರು ಮಕ್ಕಳೇ. ವಿಡೋ ಮ್ಯಾರೇಜ್ ಸಿಸ್ಟಮ್ ವಾಸ್ ಬ್ಯಾಂಡ್. ವಿಡೋ ಏನು ಗಂಡ ಸತ್ ಮೇಲೆ ಇನ್ನೊಂದು ಮದುವೆ ಆಗೋದು ಅಂತ ಇತ್ತಲ್ಲ, ಆಗ್ಬೋದು ಅಂತ ಇತ್ತಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಮಕ್ಕಳೇ. ಡೌರಿ ಸಿಸ್ಟಮ್ ಅಂದರೆ ಮಕ್ಕಳೇ, ಈಗ ಮದುವೆ ಮಾಡೋ ಟೈಮಿಗೆ ಹೆಣ್ಣು ಕಡೆಯಿಂದ ಇಸ್ಕೊಳ್ತಾರಲ್ಲ ಮಕ್ಕಳೇ, ನಿಮ್ಮ ಹೆಣ್ಣಿಗೆ ತೊಗೊಂಡೋಗ್ತಿದ್ದೀವಿ ಇಷ್ಟೆಲ್ಲ ಕೊಡಿ ಅಂತ ಇಸ್ಕೊಳ್ತಾರಲ್ಲ, ಅದು ನಮಗೆ ಕಾರ್ ಬೇಕು, ನಮಗೆ ಇಷ್ಟು ದುಡ್ಡು ಬೇಕು, ನಮಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾರಲ್ಲ, ಅದು ಡೌರಿ. ಆ ಡೌರಿ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು. ಪರ್ದಾ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ರು. ಹುಡುಗಿ ಹೊರಗಡೆನೆ ಬರಂಗಿಲ್ಲ, ಆ 4 ರೂಮ್ಗಳಲ್ಲಿ ಆ 4 ವಾಲ್ಸ್ ಒಳಗಡೆನೆ ಕೂತ್ಕೊಂಡಿರ್ಬೇಕು. ಏನಾದರೂ ಅವ್ನು ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂದರೆ ಅವಳಿಗೆ ಸುಟ್ಟು ಹಾಕ್ಬಿಡ್ಬೇಕು, ಇಲ್ಲ ಅವಳು ಅಲ್ಲೇ ಇರಬೇಕು, ಅವಳು ಅಲ್ಲೇ ಸತ್ತೋಗ್ಬಿಡ್ಬೇಕು. ಅವಳು ಒಂಥರ ಅವಳು ಒಂಥರ ಬ್ಲ್ಯಾಕ್, ನಮ್ಮ ಇದಕ್ಕೊಂದು ಪಾಯಿಂಟ್ ಆದಂಗೆ, ನಮ್ಮ ಮನೆಗೆ ಒಂದು ಪಾಯಿಂಟ್, ಅವಳು ಬ್ಲ್ಯಾಕ್ ಪಾಯಿಂಟ್ ಇದ್ದಂಗೆ, ಅವಳು ಚೆನ್ನಾಗಿಲ್ಲ, ಅವಳ ಕಡೆಯಿಂದನೇ ಅವ್ನು ಗಂಡ ಸತ್ತೋಗಿರೋದು, ಆ ಥರ ಎಲ್ಲ ಹೇಳ್ತಿದ್ರಂತೆ ಮಕ್ಕಳೇ. ಪರ್ದಾ ಸಿಸ್ಟಮು ಅವಾಗಲೇ ಬಂದಿದ್ದಂತೆ ಮಕ್ಕಳೇ, ಆಯಿತಾ. ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಆವಾಗಲೇ ಚೈಲ್ಡ್ ಮ್ಯಾರೇಜ್ ಅಂದರೆ ಮಕ್ಕಳನ್ನ ಮದುವೆ ಮಾಡುವಂಥದ್ದು, ಆಯಿತಾ. ಆವಾಗಲೇ ಅದು ಎಕ್ಸಿಸ್ಟೆನ್ಸಲ್ಲಿ ಬಂತಂತೆ ಮಕ್ಕಳೇ. ಅಗ್ರಿಕಲ್ಚರ್ ಬಿಕೇಮ್ ದ ಮೇನ್ ಆಕ್ಯುಪೇಷನ್ ರಾದರ್ ದೆನ್ ಹಂಟಿಂಗ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಅವಾಗ ಏನಾಯಿತು, ಬರೀ ಅಗ್ರಿಕಲ್ಚರಲ್ಲೇ ದುಡಿಬೇಕು, ಕ್ರಾಪ್ಸ್ ಬೆಳೆಯೋದು, ನಾವು ದುಡಿಮೆ ಮಾಡೋದು. ಅನಿಮಲ್ಸ್ನ ಬಿಟ್ಬಿಟ್ರು, ಅನಿಮಲ್ ಹಸ್ಬೆಂಡ್ರಿ, ಹಂಟಿಂಗು ಇದೆಲ್ಲ ಬಿಟ್ಬಿಟ್ಟು ಅಗ್ರಿಕಲ್ಚರನ್ನೇ ಒಂದು ಸ್ಟಾರ್ಟ್ ಮಾಡ್ಕೊಂಡ್ರಂತೆ ಮಕ್ಕಳೇ. ಪ್ರೀ ವೇದಿಕ್ ಪೀರಿಯಡಲ್ಲಿ ಏನೇನು ಒಳ್ಳೇದಿತ್ತು ಅಷ್ಟೇ ಉಲ್ಟಾ ಆಯಿತು ಎಲ್ಲಿ, ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಮಕ್ಕಳೇ. ಇದಿಷ್ಟನ್ನ ಅರ್ಥ ಮಾಡಿಸಿದ್ದಾರೆ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ನಾನು ಅರ್ಥ ಮಾಡಿಸಿರೋದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಏನಾದರೂ ಚೇಂಜಸ್ ಬೇಕಂದರೆ ಕಮೆಂಟ್ ಮಾಡಿ, ಆಯಿತಾ. ಅರ್ಥ ಆಗ್ತಿದೆಯೋ ಇಲ್ಲೋ ಇದನ್ನು ಕಮೆಂಟ್ ಮಾಡಿ, ಆಯಿತಾ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.